ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾರ್ಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ನೀಲಾರತ್ನಂ ಜಗತಿ ದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾ ಲಸತು ಮಮರನ್ ಮಂಡಲೇ ಪುತ್ರರತ್ನಂ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋ ವಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೌ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಕ್ಷೇತ್ರದಲ್ಲಿ ಸನ್ನಿಹಿತರಾದ ಭೂವರಾಹ ಸ್ವಾಮಿ ತದಭಿನ್ನನಾದ ಶ್ರೀನಿವಾಸ ಅವನ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಮಂಗಳಾನುವಾದ ಶ್ರೀಮದ್ ಭಾಗವತದ ಮಂಗಳಾನುವಾದವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆ ಮಂಗಳ ಶಬ್ದನೇ ಕೈ ಮುಗಿಯೋ ಹಾಗೆ ಮಾಡ್ತದಂತ. ಆ ಶಬ್ದನೇ ಹಾಗೆ ಮಂಗಳ.
ನಮ್ಮ ಗುರುಗಳು ಹೇಳ್ತಿದ್ರು, ನೀನು ನಿನ್ನ ಜೀವನದಲ್ಲಿ ಒಂದ್ಸಲ ಮಂಗಳ ಮಾಡ್ಕೋ, ಇಡೀ ಜೀವನ ಮಂಗಳ ಆಗ್ತದೆ ನಿಂದು ಅಂದಿದ್ರು. ನೋಡಿದ್ರೆ ಎಂಥ ಶಬ್ದ, ಮಂಗಳ ಶಬ್ದವೇ ಹಾಗೆ. ಅದಕ್ಕೆ ಶ್ರೀಮದ್ ಭಾಗವತದ ಮಂಗಳಾನುವಾದದ ಪ್ರಾರಂಭ ಮಾಡ್ತಾ ಇದ್ದೇವೆ. ಏನದು ಮಂಗಳ ಅಂತಂದ್ರೆ, ಕೆಲವರು ಅನ್ಕೊಂಡಿರ್ತಾರೆ ಮಂಗಳ ಅಂದ್ರೆ ಎಲಿ ಹಾಕೋ ಟೈಮಿಗೆ ಬಂದ್ರೆ ಸಾಕು, ಮಂಗಳ ಈಸ್ ಈಕ್ವಲ್ ಟು ಊಟ ಅನ್ಕೊಂಡಾರ. ಈಗ ಎಲ್ಲೊಟ್ಟು ಮಂಗಳ ಕೊಟ್ಟೆ, ಎಲ್ಲೊಟ್ರಿ ಮಂಗಳ ಕೊಟ್ಟೆ, ಕಾನ್ಸೆಪ್ಟೇ ಇದು ಎಲ್ಲರಿಗೂ. ಚಲೋ ಆತಿ ಗುಡಿಯವರು ಯಾರ ತಲೆ ಒಳಗೆ ತುಂಬಿದ್ರು ಏನೋ ಸಾಯಂಕಾಲ ಮಂಗಳ ಮಾಡ್ರಿ ಅಂತ, ಇಲ್ಲ ಬೆಳಗ್ಗೆ ಆಗಿದ್ರೆ ಕಿಕ್ಕಿರುತ್ತಿದ್ರು ಜನ. ಇಷ್ಟ ನೆಮ್ಮದಿ ಅದ ಸಾಕು, ಇಷ್ಟ ಜನ ಇರಲಿ, ಯಾಕಂದ್ರೆ ಸಾಯಂಕಾಲ ಮಂಗಳ ಆಗ್ತದೆ. ಮಂಗಳಾನುವಾದ ಅಂತಂದ್ರೆ ಯಾವತ್ತು ಪ್ರಾರಂಭ ಮಾಡಿ, ಸುಮ್ಮನೆ ಒಂದ್ಸಲ ಹೇಳಿಟ್ಟಿರ್ತೇನೆ, ನೀವು ಮುಂದಿನ ಬರೋ ಆಚಾರ್ಯ ಕೇಳ್ಬಿಡ್ಬೇಡ್ರಿ. ಆಮೇಲೆ ಮಂಗಳಾನುವಾದ ಅಂದ್ರೆ ಯಾವ ಆಚಾರ ಯಾವತ್ತು ಪ್ರಾರಂಭ ಮಾಡಿರ್ತಾರಲ್ಲ, ಎಲ್ಲಿ ತನಕ ಹೇಳಿರ್ತಾರೋ ಅದನ್ನು ಮತ್ತೆ ಪುನಃ ಒಂದ್ಸಲ ಅನುವಾದ ಮಾಡ್ಬೇಕು. ಅಷ್ಟು ಟೈಮ್ ಇಲ್ಲೀಗ. ಲಗ್ನಕ್ಕೆ ಹೋಗ್ತೇನೆ ಅಂದವರೆ ಯಾರು ಬಂದಿಲ್ಲ ಇನ್ನ, ಯಾರು ಸುಧಾ 5:30 ಇಟ್ಟರು ಅವರೇ ಬಂದಿಲ್ಲ, 4 ಕುಷ್ಟಿಗಿಂದ ಬಂದಿಲ್ಲ ಮತ್ತೆ. ಸರಿ, ಹಾಗಾದ್ರೆ ನಿಯಮ ಏನಿಲ್ಲ, 8ರ ತನಕನೂ ಹೇಳ್ಬೋದು, ಕೂಡೋರ್ ಗಟ್ಟಿರಬೇಕು. ಮಂಗಳಾನುವಾದ ಅಂತಂದ್ರೆ ಮಂಗಳಾನುವಾದ 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 ಅಂತಾರೆ ಎಲ್ಲರೂ, ಮಂಗಳ ದಿವಸ ಅನುವಾದ ಅನುವಾದ ಅಂತ. ಯಾವಾಗ ಯಾವ ವಿಷಯ ಪ್ರಾರಂಭ ಮಾಡಿರ್ತೇವೋ ಆ ವಿಷಯವನ್ನ ಕೊನೆ ತನಕ ಅಲ್ಲೆಲ್ಲೇ ಸೆನ್ಸರ್ ಮಾಡಿ 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 ಎಚ್ಚರ ತಂದು ಅವರಿಗೆಲ್ಲ ಅಷ್ಟು ಹೇಳಿ ಇಷ್ಟು ಹೇಳೇವಿ ಅಂತ ಹೇಳ್ಕೊಂಡು ಆಮೇಲೆ ಮಂಗಳಾನುವಾದ ಅಂತ ಮಂಗಳದ ಮುಂದಿನ ವಿಷಯಗಳನ್ನು ಹೇಳಿ ಮಂಗಳ ಮಾಡೋದು. ಎಲ್ಲಿಗೆ? ಮಂಗಳದ ವಿಷಯಕ್ಕೆ ಮಂಗಳ ಮಾಡಬೇಕು. ಮತ್ತೆ ಆ ಕೃಷ್ಣ ಅವತಾರ ಮಾಡಿದ ಅಂತ ನಿಂದ್ರಿಸ್ಬಿಡ್ಬಾರ್ದು, ಕೃಷ್ಣನ ಲೀಲೆ ಹೇಳಿ ನಿಂದ್ರಿಸ್ಬಿಡ್ಬಾರ್ದು. ಕೃಷ್ಣನ ವಿವಾಹ ಮಹೋತ್ಸವವನ್ನು ಹೇಳಿದ್ರೆ ಅದು ಮಂಗಳ ಅಂತ ಕರೆಸ್ಬೋದು. ಇದು ಮಂಗಳ ಅನ್ನೋ ಕಾನ್ಸೆಪ್ಟ್. ಇದು ನಾವು ಪ್ರಾರಂಭ ಮಾಡಿದ್ದು ಸೂರ್ಯವಂಶ 9ನೇ ಸ್ಕಂದ ಅಂತ ಪ್ರಾರಂಭ ಮಾಡಿ ಸೂರ್ಯವಂಶಾವಳಿ, ಚಂದ್ರವಂಶಾವಳಿಗಳು, ಪರಮಾತ್ಮನ ಅಲ್ಲಿ ಬಂದ ಪರಮಾತ್ಮನ ಅವತಾರದ ಚಿಂತನೆ ಇಷ್ಟು ಮಾಡ್ಯವ ತಾನೆ. ಸೂರ್ಯವಂಶದಲ್ಲಿ ರಾಮಾವತಾರದ ಚಿಂತನೆ ಮಾಡಿದ್ವಿ, ಚಂದ್ರವಂಶದಲ್ಲಿ ಪರಶುರಾಮ, ಭಾರ್ಗವರಾಮ, ವೇದವ್ಯಾಸ, ಕೃಷ್ಣ. ಹಾಗಾದ್ರೆ 9ನೇ ಸ್ಕಂದ ಅಂತ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ವಂಶವನ್ನ ಅಂತ ಹೇಳ್ತಾ ಹೊರಟಾಗ ವಂಶದಲ್ಲಿ ಇಷ್ಟು ಪರಮಾತ್ಮನ ಅವತಾರದ ಚಿಂತನೆಯನ್ನು ನಾವು ಮಾಡ್ತಾ ಹೋಗ್ತೀವಿ. ಸಾಕಲ್ಲ, ಇದು ಸೆನ್ಸರ್ ಆಗಿ ಎಲ್ಲ ನೆನಪಾಗ್ತದೆ ನಿಮ್ಗೆ. ರಾಮಾವತಾರ ಏನಾಯ್ತು ಅವಾಗ ನಿಮ್ಗೆ ಅದೆಲ್ಲ ನೆನಪಾಗ್ತದೆ. ಸೂರ್ಯವಂಶ ಅಂದ್ರೆ ರಾಜರ ಕಥೆ ಏನಿದ್ವು ಅವೆಲ್ಲ ನೆನಪಾಗ್ತದೆ. ಚಂದ್ರವಂಶ ಬಂದದ್ದೇ ಅತ್ರಿ, ಮರೀಚಿ, ಪುಲಹ, ಕ್ರತು, ಭೃಗು ಅಂದ್ರೆ ಪರಮಾತ್ಮನ ಮಕ್ಕಳು ಅಂತಂದಾಗ ಬ್ರಹ್ಮನಿಂದ ಋಷಿ ಪರಂಪರೆಗಳು ಬಂದಾಗ ಅಲ್ಲಿಂದ ಆ ವಂಶಕ್ಕೆ ಇವರು ಹುಡ್ತಾ ಬಂದರು ಅಂತ ನಾವು ಪರಂಪರೆಗಳನ್ನೆಲ್ಲ ಆಲಿಸ್ತಾ ಬಂದಿದ್ದೀವಿ. ನಿನ್ನೆವರೆಗೆ ಅಷ್ಟಾಗಿತ್ತು. ಚಂದ್ರವಂಶದಲ್ಲಿ ಬ್ರಾಹ್ಮಣಾವತಾರ, ಬ್ರಾಹ್ಮಣರ ರಕ್ಷಣೆಗೆ ಪರಶುರಾಮಾವತಾರ, ಭಾರ್ಗವರಾಮಾವತಾರ, ಜ್ಞಾನ ಪ್ರಸಾರಕ್ಕಾಗಿ ಇವತ್ತಿಷ್ಟು ಜ್ಞಾನ ಕಾರ್ಯ ನಡೀತಿದೆ ಅಂತಂದ್ರೆ ಬರೀ ಇಲ್ಲಿ ಜ್ಞಾನ ಕಾರ್ಯ ನಡೀತದೆ ಅನ್ಕೊಳ್ಬೇಡಿ. ಎಲ್ಲೆಲ್ಲಿ ಜ್ಞಾನ ಕಾರ್ಯ ನಡೀತದೆ ಅಲ್ಲಿ ಎಲ್ಲದಕ್ಕೂ ಪ್ರಮುಖರು ವೇದವ್ಯಾಸ ದೇವರು. ಜ್ಞಾನ ಅಂತಂದು ಕೂಡಲೇ ವೇದವ್ಯಾಸ ದೇವರು ನೆನಪರ್ಬೇಕು. ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅಂತ ಮಾತಿದೆ. ಎಲ್ಲರಲ್ಲೂ ಜ್ಞಾನವನ್ನು ಇಡುವವರು ವೇದವ್ಯಾಸ ದೇವರು. ಅವರ ಅವತಾರದ ಚಿಂತನೆ ನಿನ್ನೆ ಆಗಿದೆ. ವಸುದೇವ ದೇವಕಿಯರ ಮಧ್ಯದಲ್ಲಿ ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ ಅಂತ ನಿನ್ನೆ ನಾವು ಅಲ್ಲಿ ತನಕ ಹೇಳಿದ್ವಿ. ಅವತಾರದ
ಉದ್ದೇಶ ಏನು ಅಂತ ಕೇಳಿದ್ರೆ ಜಾತಕ್ ಹಂಸವದಾರ್ಥಾಯ ಭೂಭಾರ ಹರಣಾಯ ಚ ಅಂತ ಒಂದು ಮಾತು ಹೇಳಿದ್ದೀನಿ. ಇನ್ನೊಂದು ಭಗವದ್ಗೀತೆಯಲ್ಲಿ ನೋಡುವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾವಾಗ ಅಧರ್ಮ ತಾಂಡವ ಆಡುತ್ತದೆ ಆವಾಗ ಅದನ್ನ ದಮನ ಮಾಡಿ ಧರ್ಮಸ್ಥಾಪನೆಗಾಗಿ ನಾನು ಅವತರಿಸ್ತೇನೆ ಅಂತ ತದಾ ಆತ್ಮಾನಂ ನನ್ನನ್ನು ನಾನು ಸೃಷ್ಟಿ ಮಾಡ್ಕೊಂಡು ಬರ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಕೃಷ್ಣಾವತಾರದ ಚಿಂತನೆ ಇಷ್ಟ ಆಗ್ತದೆ. ಕೃಷ್ಣ ದೇವಕಿಯ ಹತ್ರ ಅವತರಿಸಿ ಯಶೋದೆ ಹತ್ರ ಬೆಳೆಯುವ ಪ್ರಸಂಗ ಬಂತು. ಅಲ್ಲಿ ಬೆಳೆಯುವಾಗ ಅವಳು ನಾನು ಸದಾ ಕಾಲ ಮಲಗಿದ್ನಲ್ಲ, ಅವನ ಜೊತೆ ಅಕ್ಕಿ ಜೊತೆಯಲ್ಲೇ ಮಲಗ್ತಿದ್ದ. ಅವಳೇ ಮಲಗಿಸ್ಬೇಕು, ಅವಳೇ ಜೋ ಅನ್ನಬೇಕು, ಅವಳೇ ಎಬ್ಬಿಸ್ಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು. ಮಗುವಾಗಿ ಅವತಾರ ಮಾಡಿದಾನಾದ್ರಿಂದ ಮಗುವಿಗೆ ಏನೇನು ಬೇಕೋ ಅದೆಲ್ಲ ಮಾಡ್ತಿದ್ಲಂತ. ಹಂಗೆ ಮಾಡಿ 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 ಕೊನೆಗೆ ಅವಳಿಗೆ ಏನು ಅನಿಸ್ತಿತ್ತಂದ್ರೆ ನನ್ನ ಮಗ ಅಂತಿದ್ಲಂತೆ. ವಾಸ್ತವಿಕವಾಗಿ ಅವನ ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತಿದ್ಲಂತ. ಅದೊಂದು ಯಾವುದೋ ಪದ್ಯ ಇದೆ ಅಲ್ಲ, ಆಡಿಸಿದಳೆ ಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಆಡಿಸಿದಳೆ ಶೋದೆ. ಅವಾಗವಾಗ ಕೃಷ್ಣ ನಿನ್ನ ಮಗ ಅಲ್ಲ ನಾನು ಅಂತ ತೋರಿಸ್ತಿದ್ದ. ಈ ಕಿಮ್ಮತ್ತು ನನ್ನ ಮಗ ಅಂತಿದ್ದ. ಯಾವಾಗ ತೋರಿಸ್ಯಾನೆ. ಲೀಲೆ ನೋಡೋದು ಒಂಥರ, ಅದನ್ನು ಸರಿಯಾಗಿ ಅವ್ರಿಗೆ ಗಮನಕ್ಕೆ ಬರೋ ಹಾಗೆ ಮಾಡಿ ತೋರಿಸೋದು ಒಂಥರ. ಎಷ್ಟು ಬಾರಿ ನಾನು ನಿನ್ನ ಮಗನಲ್ಲ ಅನ್ನೋದನ್ನು ತೋರಿಸಿದಾನೆ ಕೃಷ್ಣ. ನೆನಪಿದೆಯಾ? ಒಂದು ಬಾರಿ ಕಾಡಿಗಿಚ್ಚ ತಗೊಳ್ತದೆ, ಸಹಜವಾಗಿ ತಿಂದ್ಬಿಡ್ತಾನೆ, ಅದನ್ನು ಶಮನ ಮಾಡಿಬಿಡ್ತಾನೆ. ಒಂದ್ಸಲ ಮನೆ ಹತ್ರ ಇದ್ದಾಗಲೇ ಮಣ್ಣು ತಿಂದ ಕೃಷ್ಣ ಅಂತ ಕಂಪ್ಲೇಂಟ್ ಮಾಡಿದಾಗ ಬಾಯಿ ತೆಗಿ ಅಂತಂದ್ರೆ ಇಡೀ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ಹಾಗಾದ್ರೆ ಇದನ್ನೆಲ್ಲ ತೋರಿಸೋದ್ರಿಂದ ಡೈರೆಕ್ಟ್ ಆಗಿ ಏನ್ ಹೇಳಿದ ಹಾಗಾಯ್ತು, ನಿನ್ನ ಮಗ ನಾನು ಅಲ್ಲ. ನಿನ್ನ ಮಗಗೆ ಇಷ್ಟು ಸಾಮರ್ಥ್ಯ ಇದೆ, ಕೆಂಡ ತಿನ್ನೋದು ಬೇಡ ತಿನ್ನಂದ್ರೆ ತಿನ್ಲಿಕ್ಕಾಗುತ್ತೆ. ಇವತ್ತು ಶುಗರ್ದು ಬೇಡ ಅಂತ ಬೇಡ ತಿನ್ಲಿಕ್ಕಾಗಲ್ಲ, ಈ ಚಕ್ಲಿ ತಿನ್ಲಿಕ್ಕೆ ಬರಲ್ಲ, ಚಕ್ಲಿ ತಿನ್ಬೇಕು ಅಂತ ಆಸೆ, ಮತ್ತು ಅದ್ರಾಗ ಮೊಸರನ್ಯಾಗ ಎದ್ಕೊಂಬ ಅಂತ ತಿನ್ನೋದು. ಹಿಂಗೆ ನಮ್ಮ ಪರಿಸ್ಥಿತಿ ಇಂಥ ನಮ್ದಿದೆಲ್ಲ. ಪರಮಾತ್ಮ ಬಾಯಿ ತೆಗೆದ್ರೆ ಬ್ರಹ್ಮಾಂಡ ತೋರಿಸಿದ್ದಂತೆ. ಹಾಗಾದ್ರೆ ಆಯಾ ಕ್ಷಣದಲ್ಲಿ ನಾನು ನಿನ್ನ ಮಗನಲ್ಲ ಅಂತ ತೋರಿಸ್ತಿದ್ದಂತೆ. ಮೂರ್ಛೆ ಬೀಳಬೇಕು, ಎದ್ದ ಮೇಲೆ ಮತ್ತೆ ನನಗೆ ಆಡಿಸಿದಳೆ ಶೋದೆ. ಎಷ್ಟು ವೈಪರೀತ್ಯ ಇದೆ. ಎದ್ದು ಕೂಡಲೇ ನನ್ನ ಮಗ ಎಲ್ಲಿ ಎತ್ತಿದ್ದಂತ. ಎಷ್ಟೋ ಪರಮಾತ್ಮನ ಅದ್ಭುತವಾದ ಒಂದು ಶಕ್ತಿ, ಚಮತ್ಕಾರ. ಹೀಗೆ ಕೃಷ್ಣ ಆಯಾ ಕಾಲದಲ್ಲಿ ಈ ಥರ ನಡೆಸ್ತಿದ್ದಂತ. ಇಷ್ಟೇ ಅಲ್ಲ, ದೈತ್ಯರ ಸಂಹಾರನು ಆ ಲೀಲಾಜಾಲವಾಗಿ ಮಾಡ್ತಿದ್ದಂತ. ಏನಿನ್ನ ಅಂಬೆಗಾಲಿಟ್ನಂತ ಒಂದ್ಸಲ. ಅಂಬೆಗಾಲಿಟ್ರೆ ಯಶೋದೆ ಏನ್ ಮಾಡಬೇಕು, ನಿಷ್ಕ್ರಮಣ ಕ್ರಿಯೆ ಅಂತ ಒಂದು ಸಂಸ್ಕಾರ ಇದೆ. ಮಗು ಅಂಬೆಗಾಲಿಡ್ತಾ ಇಡ್ತಾ ಹೊಚ್ಚಲ್ ದಾಟ್ಬಿಟ್ರೆ ಅದನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಎರೆದು ಮಾಡಿ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲೊಂದೇನೋ ನೈವೇದ್ಯ ಅಂತ ಮಾಡಿಸ್ಕೊಂಡು ಹಿಂಗೆಲ್ಲ ಒಂದು ಕ್ರಮ ಇತ್ತು. ಅದೆಲ್ಲ ಅದಕ್ಕೆ ನಿಷ್ಕ್ರಮಣ ಕ್ರಿಯೆ ಅಂತ ಕರೀತಾರೆ ಅದನ್ನೆಲ್ಲ. ಅದಕ್ಕೆ ನೋಡ್ರಿ ಹೊಚ್ಚಲ್ ಹೊಸದಾಡ್ತು ಅಂತಾರೆಲ್ಲ. ಈಗೇನು ಅನ್ನಲ್ಲ, ಯಾಕಂದ್ರೆ ಮನೆಗೆ ಹೊಚ್ಚಲೇ ಇರಂಗಿಲ್ಲ. ಮನೆಗೆ ಹೊಚ್ಚಲಿದ್ದು ಮನೆಗೆ ಹೊಚ್ಚಲ್ದಾಡ್ತಾವ ಪಾಪ. ಈಗೇನು ಮಕ್ಕಳು ಹೊಚ್ಚಲೇ ಇರಲ್ಲ, ದಾಟೋಗೋದು ಇಲ್ಲ, ಆ ಕ್ರಿಯೆನೂ ಇಲ್ಲ. ಕೃಷ್ಣ ಹಾಗಿತ್ತು, ಆ ಸಮಯಕ್ಕೆ ಹೊಚ್ಚಲ ದಾಟಿದ್ನ. ಕೂಡ್ಲೆ ಎರೆದು ಮಾಡಿ ಅವನನ್ನು ಶೃಂಗಾರಗೊಳಿಸಿ ಒಂದು ಎತ್ತಿನ ಬಂಡೆ, ಅವಾಗೆಲ್ಲ ಬಂಡಿ ಒಳಗೆ ಹೋಗ್ಬೇಕು, ಬಂಡೆ ಒಳಗೆ ಕರ್ಕೊಂಡು ಹೋಗೋಣ ಅಂತ ಕೃಷ್ಣನನ್ನ ಕೂಡಿಸಿದ್ಲಂತ. ಆಮೇಲೆ ಏನೋ ಮರೆತು ಬಂದೀನಿ ಅಂತ ತಳಗ ಮಲಗಿಸಿ ಹೋಗಿದ್ಲಂತ ಮನೆಯೊಳಗೆ. ಬರೋದ್ರೊಳಗೆ ಬಲಗಾಲನ ಹೆಬ್ಬಟ್ಟಿನ ಒಂದು ಇದರಿಂದ ಅದನ್ನ ಹಾರಿಸಿದ್ಲಂತ. ನೋಡಿದ್ರೆ ಅಲ್ಲಿ ಒಬ್ಬ ದೈತ್ಯ ಇದ್ದಂತೆ.
ನೋಡಿದ್ರೆ ಅವಾಗ್ಲೇ ಅಂಬೆಗಾಲಿಡುವಾಗ್ಲೇ ಸಂಹಾರ ಮಾಡ್ತಿದ್ದಂತ. ಎಷ್ಟು ಹಾಗಾದ್ರೆ ಇವನನ್ನ ಏನಾದ್ರೂ ಮಗ ಅಂತ ಕರೀಲಿಕ್ಕೆ ಸಾಧ್ಯನಾ? ಅರೆ ಅಂಬೆಗಾಲಿಡುವಾಗ ಒಬ್ಬ ದೈತ್ಯನನ್ನ ಸಂಹಾರ. ಪೂತನ ಮುಂದೆ ಹೇಳ್ದ ಶಕಟಾಸುರ ಭಂಜನ. ಎದೆ ಹಾಲು ಕುಡಿತಿದ್ನಲ್ಲ ಕೃಷ್ಣ, ಅವಾಗ ಒಬ್ಬಳ ದೈತ್ಯನನ್ನು ಸಂಹಾರ ಮಾಡಿದ್ನಂತ. ಅರೆ ಎದೆ ಹಾಲು ಕುಡಿಯುವಾಗ ಈ ಮಗು ಸಂಹಾರ ಮಾಡ್ತದೆ ಅಂದ್ರೆ ಇದನ್ನು ನನ್ನ ಮಗ ಅನ್ಲಿಕ್ಕೆ ಸಾಧ್ಯನಾ? ನನ್ನ ಮಗ ತನ್ನನ್ನ ತಾನು ನೋಡ್ಕೊಳಿಕ್ ಆಗದೆ ಇರೋಂಥ ಮಕ್ಕಳಿದ್ದಾರೆ ಈಗ. ಇನ್ನು ಆ ಮಗು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅಷ್ಟು ವಯಸ್ಸೇ. ಕೃಷ್ಣ ಹಾಲು ಕುಡಿಸ್ತೀನಿ ಅಂತ ಒಬ್ಳು ಬಂದ್ಲಂತ. ನಿನಗೆ ಹಾಲು ಕುಡಿಸ್ಬಿಡ್ತೀನಿ, ಹೇಳೋದು ಹಾಲು ಕುಡಿಸ್ತೀನಿ ಅಂತ, ಉದ್ದೇಶ ವಿಷ ಕುಡಿಸ್ಲಿಕ್ಕೆ ಬಂದಿದ್ನಂತ. ಆಕಿನ ಸ್ವಲ್ಪ ವಿವರಿಸಿರ್ತೇನೆ, ಎಲ್ಲವನ್ನು ವಿವರಿಸ್ಲಿಕ್ಕೆ ಆಗಲ್ಲ. ಅದರಿಂದ ಸ್ವಲ್ಪ ಎಲ್ಲೋ ಒಂದು ವಿಷಯಗಳನ್ನ ಹೇಗಿದ್ಲವಳು ಅಂದ್ರೆ 2-3 ಟ್ರಕ್ ಇದ್ದಾಗಿದ್ಲಂತ. 2-3 ಟ್ರಕ್ಗಳು ಪಾರ್ಕ್ ಮಾಡ್ಲಿಕ್ಕೆ ಬೇಕಾದ ಜಾಗ ಬೇಕಾಗ್ತಿತ್ತಂತ. ಹಂಗಿದ್ಲಂತ. ಅಲ್ಲೆಲ್ಲ ಹೊರಗೆ ಮುಖ ನೋಡ್ಲಿಕ್ಕೆ ಆಗಲ್ಲ. ಅವಳು ಇಟ್ರೆ ಹೆಜ್ಜೆ ದೊಪ್ಪು ದೊಪ್ಪು ದೊಪ್ಪು. ಈ ಟ್ರಕ್ಗಳು ಬಂದ್ರೆ ಗೊತ್ತಾಗ್ತಾವ ಟ್ರಕ್ ಹೊಂಟದಂತಂತೆ. ಅವ್ರು ನೋಡ್ದೇನೆ ಹೇಳ್ತೀವಿ, ಯಾಕಂದ್ರೆ ಅಷ್ಟು ಕರ್ಕಶವಾಗಿ ಓದಿರ್ತದ. ಹಂಗೆ ಇವಳು ಅಷ್ಟು ಕರ್ಕಶವಾಗಿ ಅಡ್ಡಾಡ್ತಿದ್ಲಂತ. ಕುಡಿಸ್ಬೇಕು ಅಂತ ಬಂದಲ್ಲ, ಎಲ್ಲರೂ ಊರಿಗೆ ಬಂದ ಕೂಡಲೇ ಅವಳನ್ನು ನೋಡುವಾಗಲೇನೆ ಯಾವ ದೈತ್ಯ ಬರ್ತಿದೆ ನಮ್ಮ ಊರಿಗೆ ಅಂತ ಅಲ್ಲಿಗತ್ತರಂತ. ಅವಳಿಗೆ ಜಿಗುಪ್ಸೆ ಆಯ್ತು. ನೋಡ್ರಿ, ದೈತ್ಯರಿಗೆ ಜಿಗುಪ್ಸೆ ಆಗೋ ಹಾಗೆ ಮಾಡ್ತಾನೆ ಕೃಷ್ಣ. ಯಾಕೆ ಅಂದ್ರೆ ಈಗ ಇಷ್ಟು ದೈತ್ಯನ ಕೈಯಲ್ಲಿ ಯಾರ ಕೃಷ್ಣನ್ ಕೊಡ್ತಾರ? ಕೂಡ್ಲೆ ಯೂಟರ್ನ್ ಆತಂತ. ಅಲ್ಲೇ ಒಂದು ಹಿಂಗ ಶಾ ಬಜಾರ್ ಹತ್ರ ಒಂದು ಅಂಗಡಿ ಇತ್ತಂತ. ಯೂಟರ್ನ್ ಆಗಿ ರೆಡಿಯಾಗಿ ಬಂದಂತ ಅಷ್ಟೇ. ಬಂದ್ರೆ ಇವಳೇ ಪೂತನೇನ ಅಂತ ಅನ್ಕೊಳ್ಳಿ. ಯಾರ್ಯಾರು ಕಣ್ಣಿನಿಂದ ನೋಡ್ತಿದ್ರೋ ಅವ್ರು ಆನಂದದಿಂದ ನೋಡಿದ್ರೆ ಏನ್ ಚಂದಿದ್ದಾಳೆ ಇವಳು ಅನ್ಲಿಗತ್ರಂತ. ನೋಡಿದ್ರ ಹೌದು, ತಯಾರಾದ್ರೆ ಹಂಗ ಆಗ್ತಾರಂತ. ನನಗೂ ಗೊತ್ತಿಲ್ಲ, ಆದವ್ರಿಗೆ ಗೊತ್ತಾಗಲ್ಲ. ಅಕ್ಕಿನೇ ಬಂದು ಹೇಳಿದ್ ಅವ್ರು ಹೇಳ್ತಿರ್ತಾರೆ ಮಾರ್ಕೆಟ್ನಾಗ, ನಡ್ರಿ ಹೋಗೋಣ ಅಂತ. ಯಾರು ನೀನು ಅಂತಾನವ? ನಾನರಿ ನಿಮ್ ಹೆಂಡತಿ ಅನ್ನೋದಾಗ ಗೊತ್ತಾಗಲ್ಲ. ಹೋದಾಗ ಕರ್ಕಜವಾಗಿ ಹೋದ್ರದಾಗ ಗೊತ್ತಾಗ. ಹಂಗ ರೆಡಿ ಆಗ್ತಾರ ಒಬ್ಬೊಬ್ರು. ರೆಡಿ ಆದ್ರೆ ಅವ್ರು ಇಬ್ಬರಿಗೆ ಹೆದರ್ತಾರೆ. ಗಂಡನಿಗಂತೂ ಸರ್ವತಃ ಹೆದರಲ್ಲ. ಅವ್ರು ಹೆದರಿದ್ರೆ ಒಂದ ಮಳೆಗೆ ಒಂದ ಬಿಸಿಲಿಗೆ ಹೆದರುತ್ತೆ. ಯಾಕಂದ್ರೆ ಮಾಡಿದ್ದೆಲ್ಲ ಇಳಿದು ಹೋಗ್ಬಿಡ್ತದೆ ಅಂತ ಹೆದರಿಕೆ. ಪೂತನೆ ಕರ್ಕಶವಾಗಿ ಒದರೋದು, ಚೀರೋದು, ಹೆಜ್ಜೆ ಇಡೋದು ಮಾಡ್ತಿದ್ಲಲ್ಲ, ತಯಾರಿ ಆಗಿ ಬಂದು ಕೂಡ್ಲೇನೆ ಅವಳು ಅನಿಸ್ತಂತೆ, ಹಿಂಗಾದ್ರೆ ಕೃಷ್ಣನ್ ನನ್ನ ಕೈ ಹೇಳ್ಕೊಡಲ್ಲ. ತತ್ಕಾಲದಲ್ಲೇ ತಯಾರಾಗಿಬಿಟ್ಲಂತೆ. ಹೇಗೆ? ಭಾರಿ ಸುಂದರ ಶರೀರ ಮಾಡ್ಕೊಂಡ್ಲಂತ. ಅವು ದೈತ್ಯರಿಗೆ ಇಚ್ಛಾ ವೇಷಧಾರಣೆ ಮಾಡುವ ಒಂದು ಇದನ್ನಿದೆ. ಬೇಕಾದವರು ವೇಷಧಾರಣೆ ಮಾಡಿಕೊಳ್ಳೋದು. ಬಂದು ಕೇಳಿದ್ಲಂತೆ, ನೋಡು ನನಗೊಂದು ಸ್ವಲ್ಪ ಎದೆ ಹಾಲು ಕುಡಿಸ್ಬೇಕು ಅಂತ ಆಸೆ ಇದೆ ಕೃಷ್ಣನಿಗೆ, ನನ್ನ ಕೈಯಲ್ಲಿ ಕೊಡು ಅಂತ ಕೇಳಿದ್ಲಂತ. ಪಾಪ ಈಗೇನ್ ಗೊತ್ತು, ಆಕಿ ದೈತ್ಯ ಅಂತ ಏನೋ ಅಷ್ಟು ಆಸೆ ಪಡ್ತಿದ್ದಾಳಲ್ಲ ಅಂತ ಕೊಟ್ಲಂತ. ಕ್ಷಣ ಮಾತ್ರದಲ್ಲಿ ಕೊಟ್ಟು ಒಳಗೆ ಹೋಗಿದ್ದಾಳೆ. ಶ್ರೀಕೃಷ್ಣ ಎದೆ ಹಾಲನ್ನ ಮೊದಲೇ 0 ಮಾಡಿದ್ನಂತೆ. ಕೊಡಬೇಡವೇ ಅಂತ ಅನ್ನಂತೆ. ಬಿಡ್ಲಿಲ್ಲ ಕೊಟ್ಲಿಕ್ಕೆ ತಾಯಿ. ಕೊಟ್ಟು ಕ್ಷಣದಲ್ಲೇನೆ ಎದೆ ಹಾಲು ಕೊಡೋಣ ಅಂತ ಹೋದ್ರೆ ಶ್ರೀಕೃಷ್ಣ ಹಾಲನ್ನಲ್ಲಂತೆ. ಹಾಲು ಬೇಡ, ನಿನ್ನ ವಿಷನೂ ಬೇಡ, ಹಾಲು ಸ್ವೀಕರಿಸಲಿಲ್ಲ, ವಿಷನೂ ತಗೊಳ್ಳಿಲ್ಲ. ಅಲ್ಲಿ ಪ್ರಾಣ ಹೀರಿಬಿಟ್ನಂತೆ. ಪೂತನ ಜೀವಿತ ಹರಹ. ಯಾವಾಗ ಪ್ರಾಣ ಹೋಯ್ತೋ ಮೂಲ ರೂಪ ಬಂದ್ಬಿಡ್ತದಂತೆ ದೈತ್ಯರಿಗೆ. ಅರ್ಥ ಆಯ್ತಾನೆ ಹೇಳೋದು? ಈಗ ತಯಾರಾದವ್ರಿಗೆ ಮಳೆ ಬಂದ್ಬಿಟ್ರೆ ಮೂಲ ರೂಪಕ್ಕೆ ಬಂದ್ಬಿಡ್ತಾರೆ, ಛತ್ರಿ ಇಲ್ಲ. ಹಂಗೆ ದೈತ್ಯರು ಇಚ್ಛಾವೇಶ ಧಾರಣೆ ಮಾಡಿರ್ತಾರೆ. ಮರಣ ಆಯ್ತು, ಮೂಲ ರೂಪಕ್ಕೆ ಬಂದ್ಬಿಡ್ತಾರೆ. ಬಂದ್ರೆ ಹೊರಾಂಗಣ ಎಲ್ಲ ತುಂಬಿತ್ತಂತ. ನೋಡ್ರಿ ಹೇಗೆ ಇಡೀ ಹೊರಾಂಗಣ ತುಂಬಿತ್ತು. ಅಂಥ ಶರೀರ ಕೃಷ್ಣ ಮೇಲೆ ಆಟಾಡ್ತಿದ್ದಾನಂತ. ಪುಟ್ಟ ಹುಡುಗ. ಪಾಪ ತಾಯಿ ಬಂದು ಅಯ್ಯೋ ಗೋ ಅಂತ ಹತ್ತು ಏನಾಗಿಬಿಡ್ತೋ ಏನೋ, ನನ್ ಮತ್ತೆ ಆಡಿಸಿದಾಳೆ ನನ್ನ ಮಗ. ಇಂಥ ದೈತ್ಯನ್ ಸಾಯಿಸಾನ, ಇನ್ನು ಹಾಡಿ ಕೊಡೋ ವಯಸ್ಸು. ಅವಾಗ ಅಂದ್ರೂ ನನ್ನ ಮಗ ಅಂತಿದ್ದಾಳೆ, ಅಯ್ಯೋ ಏನಾಗಿಬಿಡ್ತೋ ಏನೋ ನನ್ನ ಮಗನಿಗೆ ಅಂತ ಎತ್ಕೊಂಡ್ಲು ಹೋದ್ಲು. ಗೋಮೂತ್ರ ತಂದ್ಲು, ಪ್ರೋಕ್ಷಣೆ ಮಾಡಿದ್ಲು, ಮನೆಯೊಳಗ ಸ್ನಾನ ಮಾಡಿಸಿದ್ಲು. ಅಲ್ಲ ಎಲ್ಲಿ ದೋಷ ಆಗಿಬಿಟ್ಟಿದೆಯೋ ನನ್ನ ಮಗನಿಗೆ.
ಏನ್ ಗೋಮಯ ಗೋಮೂತ್ರ ಹೇಳ್ತಿದ್ದಾರೆ ಇಲ್ಲಿ ವೇದವ್ಯಾಸ ದೇವರು? ಮಕ್ಕಳಿಗೆ ಬಹಳ ಕಿರಿಕಿರಿ ಮಾಡ್ತಿದ್ದು ಅಂತಂದ್ರೆ ಗೋಮಯ ಗೋಮೂತ್ರದಿಂದ ಸ್ನಾನ ಮಾಡಿಸ್ಬೇಕಂತ. ಅಪಸ್ಮಾರ, ಕೋಟರ, ದೃಷ್ಟಿ ದೋಷ, ಈ ಮುಟ್ಟು ದೋಷ, ಇವೆಲ್ಲ ದೋಷಗಳು ಅಂತೇನಿವೆಯಲ್ಲ ಮಕ್ಕಳಿಗೆ ಆಗ್ಬಿಡ್ತಾವ, ಕೂಡ್ಲೇ ಆಗ್ತಾವು. ಅದೆಲ್ಲ ಹೋಗಲಾಡ್ಲಿಕ್ಕೆ ಮಕ್ಕಳಿಗೆ ಆ ದೋಷಗಳು ಹೋಗಬಾರ್ದು, ಅಂಟಬಾರ್ದು ಅಂದ್ರೆ ಗೋಮಯ ಗೋಮೂತ್ರ ಸ್ನಾನ ಮಾಡಿಸ್ಬೇಕು. ಆ ಕೃಷ್ಣನಿಗೆ ಮಾಡಿಸಿದ್ಲಂತವ್ರು. ಯಾಕೆಂದ್ರೆ ಆ ದುಷ್ಟ ಶಕ್ತಿ, ಇದು ದೊಡ್ಡ ತಾಯಿ ಮೇಲಿದ್ದಲ್ಲಿ ಇವ ಪೂತನೆಯ ಮೇಲೆ, ಹಾಗೆ ಅಂತ ಅವಳು ಪಾಪ ಅನುಸಂಧಾನ. ಮತ್ತು ಆಚಾರ್ಯರು ಗೋಮಯ ಗೋಮೂತ್ರ ಸ್ನಾನ ಮಾಡಿಸು ಅಂತ ಹೇಳ್ಯಾರ ನಿನ್ನೆ ಪ್ರವಚನದಾಗ ಅಂತ ಹೇಳಿ. ಒಂದು ಬಕೆಟ್ ಗೋಮಯ, ಒಂದು ಬಕೆಟ್ ಗೋಮೂತ್ರ ತಂದು ಒಂದೆರಡು ದಿವಸ ನೆನಿ ಇಟ್ಟು ಮಗನ್ನ ಮಾಡಿಸಿದ್ರೆ ಆಮೇಲೆ ಆಚಾರ ನೆಕ್ಸ್ಟ್ ಇಂದ ಪ್ರವಚನಕ್ಕೆಲ್ಲ ಹೊಡಿತಾರೆ, ಸುಟ್ಟು ಹೋಗ್ತದೆ ಮೈಯೆಲ್ಲ. ಹಂಗೆ ಮಾಡಿಬಿಡ್ಬೇಡ್ರಿ. ಆಮೇಲೆ ಮತ್ತೆ ಆಚಾರ ಹಂಗೆ ಪ್ರವಚನದಾಗ ಎಚ್ಚರಿಸ್ಬೇಕು. ಅವಾಗ ಒಂದೊಂದು ಹನಿ ಹಾಕ್ಬೇಕು ಅಷ್ಟೇ. ನಿನ್ನೆ ಆಚಾರ ಹೇಳ್ಯಾರ ಮಾತಿರೋದು ಪರ್ಮನೆಂಟ್ ಶುದ್ಧಿ ಆಗ್ಬಿಡ್ಲಿ ಅಂತ ಬಕೆಟ್ನಾಗ ತಂದು ಕೂಡಿಸ್ಬಿಡುದು, ಬಕೆಟ್ ಗಟ್ಲೆ ಹಂಗೆ ಮಾಡಿಬಿಡುವ. ಆಮೇಲೆ ಎಲ್ಲ ಲೇಪನ ಮಾಡಿಟ್ಟು ಒಂದು 2 ತಾಸು ಆಗ್ಲಿ ಶುದ್ಧ ಆಗ್ತಾನಂತಂದ್ರೆ ಆಮೇಲೆ ಸುಟ್ಟು ಹೋಗ್ತದೆ ಮೈಯೆಲ್ಲ. ಹಂಗಲ್ಲ, ಒಂದೊಂದು ಹನಿ, ಸ್ವಲ್ಪ ಹನಿ ತಗೊಳ್ಬೇಕು, ಒಂದು ನಾಮತ್ತರ ಹಚ್ಚಬೇಕು ಲೇಪನ. ಆಮೇಲೆ ಆ ಒಂದು ಹನಿನ ಸ್ನಾನ ಮಾಡುವ ಬಕೆಟಿಗೆ ಹಾಕಿ ಸ್ನಾನ ಮಾಡಿಸ್ಬೇಕು. ಈಗ ಮನೆ ಮಕ್ಕಳು ಹುಟ್ಟಿರ್ತಾರೆ, ಯಾರೋ ಬಂದಿರ್ತಾರೆ ಭಕ್ತಿಯಿಂದ ಭಾಗವತಿಗೆ ಬಿಡ್ತೀನಿ ಅಂತ, ಹಿಂಗೆ ಆಚಾರ ಹೇಳ್ಯಾರಂತ ಸ್ನಾನ ಮಾಡಿಸ್ಬಿಟ್ರೆ ಇನ್ನು ಬ್ಯಾಡಾದದ್ದು ಆಚಾರ ಹೇಳಿದ್ದೆಲ್ಲ ಬಹಳ ಚೆನ್ನಾಗಿ ಮಾಡ್ತಿರ್ತಾರೆ. ಹಿಂಗೆ ಮಾಡಿಬಿಡ್ಬೇಡ್ರಿ. ಮತ್ತೆ ಕೃಷ್ಣನನ್ನ ಗೋಮಯ ಗೋಮೂತ್ರದಿಂದ ಸ್ನಾನ ಮಾಡಿಸಿಲ್ಲ ಅಂತಂದ್ರೆ ಈ ಅನುಸಂಧಾನ ಕೃಷ್ಣನಿಗೆ ಏನು ಅಂಟುಕೊಳ್ತದ್ರಿ? ಅಪಸ್ಮಾರ, ಕೋಟರ, ದೃಷ್ಟಿ ಅವನಿಗೆಲ್ಲದು ನಮಗೆ ಸಂದೇಶ ಕೊಡ್ತಿದೆ. ನಮ್ಮ ಮಕ್ಕಳು ಅವಾಗ ಕಿರಿಕಿರಿ ಮಾಡ್ತಾವಲ್ಲ, ಇದನ್ನ ಮಾಡ್ರಿ ಅಂತ ಹೇಳ್ತಾರೆ. ಇದು ಕೃಷ್ಣನ ಅವತಾರದ ಚಿಂತನೆ. ಈ ಕೃಷ್ಣ ಸ್ವಲ್ಪ ದೊಡ್ಡವನಾದ್ನಂತ ಒಂದು ಪ್ರಸಂಗ ಸ್ವಲ್ಪ ವಿವರಿಸಿ ಹೇಳಿಬಿಡ್ತೇನೆ. ಈ ಊರೇ ಬೇಡ ಅನ್ನಿಸ್ತಂತವ್ನಿಗೆ, ಎಲ್ಲಿ ಇದ್ನೋ ಅದು ಬೇಡ ಅನ್ನಿಸ್ತಂತ. ಯಾಕೆಂದ್ರೆ ಎಲ್ಲರೂ ಹೊಲಗಳನ್ನ ಪ್ಲಾಟ್ ಮಾಡಿ ದೊಡ್ಡ 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 ಬಿಲ್ಡಿಂಗ್ಗಳನ್ನು ಕಟ್ಲಿಕ್ಕತ್ತಾರಂತ. ಹಸುಗಳಿಗೆ ಮೇಲಿಕ್ಕೆ ಜಾಗ ಇಲ್ಲ ಅಂತ ಆಗೋಗ್ಬಿಡ್ತು. ಏನ್ ಮಾಡ್ಬೇಕು ಕೃಷ್ಣ? ಎಲ್ಲೆಲ್ಲಿ ಹಸುಗಳಿಗೆ ಮೇವಿಲ್ಲ ಅಲ್ಲೆಲ್ಲಿ ಕೃಷ್ಣ ಇರ್ತಿದ್ದಿಲ್ಲ. ಹೇಗಿದೆ ನೋಡಿ, ಕೃಷ್ಣ ಹಸು ಮೇಯ್ಬೇಕು, ಚೆನ್ನಾಗಿ ಮೇಯಲಿಕ್ಕೆ ಹುಲ್ಲು ಬೇಕದಕ್ಕೆ. ಎಲ್ಲಿ ಹುಲ್ಲಿಲ್ಲ ಕೃಷ್ಣ ಇರ್ತಿದ್ದಿಲ್ಲ. ಹೊರಡೋಣಿಲ್ಲಿದ ಅಂತಂದಂತ ನೋಡ್ರಿ, ಘೋಷೋಯಂ ನಗರಾಯತೆ ಅಂತ ಮಾತಾಡ್ತಾನೆ ಕೃಷ್ಣ. ಯಾವ ಹಳ್ಳಿ ನಗರವಾಗ್ತದ ಅದನ್ನ ಬಿಟ್ಟು ಕೃಷ್ಣ ಹೊರಡ್ತಾನೆ. ನಾವು ಕೃಷ್ಣನ ವಿರುದ್ಧ ಇದ್ದೇವಲ್ರಿ ಆಚಾರ ಅಲ್ಲ? ನಾವ್ ಯಾವ ಹಳ್ಳಿಯಾಗಿರ್ತಾರೆ, ಹಳ್ಳಿ ಬಿಟ್ಟು ಬ್ರಾಹ್ಮಣರೆಲ್ಲ ನಾವು ಉಲ್ಟಾ ಇದ್ದೇವೆ. ಕೃಷ್ಣನ್ ಬೇಕಾದ್ರೆ ಕೃಷ್ಣ ನಾವು ಇದ್ದಂಗೆ ಇರ್ಲಿ, ನಾವು ಹಿಂಗನ್ನೋರು ನಾವು. ಘೋಷೋಯಂ ನಗರಾಯತೆ, ಹಸುಗಳಿಗೆ ಮೊನ್ನೆ ಹೇಳಿದೆ, ಹಸುಗಳಿಗೆ ಸ್ವಚ್ಛಂದವಾಗಿ ಮೇವುಗಳನ್ನು ತಿಂದ್ರೆ ಶುದ್ಧವಾದ ಹಾಲನ್ನ, ಪೌಷ್ಟಿಕವಾದ ಹಾಲು ಕೊಡ್ತದಂತೆ. ಒಬ್ಬೊಬ್ಬರಿಗೆ ಒಂದೊಂದರಿಂದ ಆನಂದ. ಹಸುಗಳಿಗೆ ಮೊನ್ನೆ ಹೇಳಿದ್ನಲ್ಲ, ಹಸುಗಳಿಗೆ ಮೇಯ್ದು ಬರೋದ್ರಿಂದ ಪೌಷ್ಟಿಕವಾದ ಹಾಲು ಕೊಡ್ತದೆ, ಶುದ್ಧವಾದ ಹಾಲು. ಆನೆಗೆ ಸ್ನಾನ ಮಾಡಿಸಿ ಆದ್ಮೇಲೆ ಕೆಸರು ಹಾಕೊಂಡ್ರೇನೆ ಆನಂದ. ಇಲ್ಲ ಮಾವು ತುಂಬ ಸಾಯಿಸೇ ಬಿಡ್ತದಂತದ್ದು, ಬಿಡ್ಲಿಲ್ಲ ಕಟ್ಟಿ ಹಾಕೋ ಹಾಗಿಲ್ಲ ಆನೆಯನ್ನ. ಯಾರದು ಅದು ಸ್ವಚ್ಛ ತೊಳೆದ ಮೇಲೆ ಅದನ್ನು ಕಟ್ಟಿ ಹಾಕ್ಬಾರ್ದಂತ. ಅದು ಪಾಂಶು ಎಲ್ಲ ಧೂಳು ಹೊಲಸಿದ್ದಲ್ಲಿ ಹೋಗಿ ಕೆಸರು ಹಾಕೊಳ್ತದಂತ. ಸ್ತ್ರೀನಾಂ ಭಾರೇನ ತುಷ್ಯಂತಿ ಅಂತ, ಹೆಣ್ಮಕ್ಳು ಭಾರ ಹಾಕೋದ್ರಿಂದ ಅವ್ರ ಮೇಲೆ ಖುಷಿ ಪಡ್ತಾರೆ. ಅಂದ್ರೆ ಭಾರದಲ್ಲಿ ಒಂದು 8 ಕೊಡ ಹೊರ್ರಿ ನೀರು ಅಂದ್ರಲ್ಲ, ಮತ್ತೆ ತಲೆ ತೊಗೊಂಡು ಒಯ್ತಾರೆ 8ನೇ ಕೊಡ ನೀರು ತುಂಬೋ ಭಾರ ಅಲ್ಲ. ಸ್ತ್ರೀನಾಂ ಭಾರೇಣ ಅಂದ್ರೆ ಗರ್ಭಭಾರೇಣ ತುಷ್ಯಂತಿ. ಈಗಿನವರಲ್ಲ, 2025 ಅವರಲ್ಲ, ಅವಾಗಿದ್ರು ಹೆಣ್ಮಕ್ಳು. ಈಗೆಲ್ಲ ಫ್ಯೂಚರ್ ಪ್ಲಾನ್ ಹಾಕ್ತಾರೆ. ಇಷ್ಟ್ಲಗೋ ಯಾಕಂತಾರೆ. ಆಮೇಲೆ ಬೇಕು ಅಂದ್ರೆ ಗುಡಿ ಗುಂಡಾರಾಟ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಷ್ಟ್ಲಗೋ ಯಾಕಂತಿರ್ತಾರೆ, ನೆನಪು ಇರಲ್ಲ ಅವಾಗ. ಈಗಿನ ಹೆಣ್ಮಕ್ಳು ಅಲ್ಲವೋ, ಈಗಿನ ಹೆಣ್ಮಕ್ಳು ಬೇರೆ ಅವು ಎಲ್ಲಿಂದ ಬಂದವಂತ ಅವಕ ಗೊತ್ತು. ಸ್ತ್ರೀನಾಂ ಭಾರೇಣ ತುಷ್ಯಂತಿ ಅಂದ್ರೆ ಹೆಣ್ಮಕ್ಕಳಿಗೆ ಗರ್ಭಭಾರದಿಂದ ಸಂತೋಷ ಆಗ್ತದಂತ.
ಹಾಗಾದ್ರೆ ಆನೆಗೆ ಕೆಸರು ಹಾಕೊಳ್ಳೋದ್ರಿಂದ, ಹಸುವಿಗೆ ಸ್ವಚ್ಛಂದವಾಗಿ ವಿಹಾರ ಮಾಡೋದ್ರಿಂದ, ಸ್ತ್ರೀಯರಿಗೆ ಗರ್ಭಭಾರದಿಂದ, ಇನ್ನೊಂದು ಮಾತಿದೆ ನಗ್ತೀರಿ, ಬ್ರಾಹ್ಮಣರಿಗೆ ಇನ್ನೊಬ್ಬರಿಗೆ ಜಗಳ ಹಚ್ಕೊಡೋದ್ರಿಂದ ಅಂತ. ಬಹಳ ಸಂತೋಷ ಪಡ್ತಾನೆ ಬ್ರಾಹ್ಮಣ. ಅವ್ರವ್ರ ಜಗಳ ಆಡ್ಲಿಕ್ಕೆ ಹತ್ರ ನೋಡಿದ್ಯಾ ತಾ ಜಗಳಕ್ಕೆ ಹೋಗಂಗಿಲ್ಲ, ಅವ್ರ ಜಗಳದಿಂದ ಆನಂದ ಪಡ್ತಾರೆ. ಹಿಂಗೆ ಇಂಥ ಒಬ್ಬೊಬ್ರು ಸ್ವಭಾವ. ಸರಿ, ಬಹಳ ಹೊರಗೆ ಹೋಗೋದು ಬೇಡ, ಮತ್ತೆ ಒಳಗೆ ಬರೋಣ. ಕೃಷ್ಣ ಹಸು ಕಂಡ್ರೆ ಬಹಳ ಪ್ರೀತಿ. ಮುಂದೆಲ್ಲ ನಿಮ್ಗೆ ಹೇಳೋರಿದ್ದಾರೆ, ಅದಕ್ಕೆ ಬೇರೆ ಬೇರೆ ಕಥೆ ಜೋಡಿಸ್ಕೊಂಡು ಹೇಳಬೇಕಾಗಿ. ಮಹಾಭಾರತದ ಒಂದು ಕಥೆ ಹೇಳಿರ್ತೇನೆ ಸುಮ್ಮನೆ ನಿಮಗೆ. ಹಸುಗಳು ಅಂದ್ರೆ ಹೇಗೆ, ಹಸು ವಿಷಯ ಬಂತು. ಗೋ ಶಬ್ದ ಎರಡನ್ನು ಹೇಳ್ತದೆ. ಮಧ್ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ, ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ಅಂದಾಗ, ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳುವಾಗ ಗೋ ಶಬ್ದಕ್ಕೆ ಎರಡು ಅರ್ಥ ಹೇಳ್ತಾರೆ. ಒಂದು ವೇದಗಳ ವೃಂದ, ಇನ್ನೊಂದು ಗೋವುಗಳ ವೃಂದ, ಇನ್ನೊಂದು ವೇದ ರಕ್ಷಣೆ ಮಾಡಿಕೊಂಡು ವೇದಾಧ್ಯಯನ ಮಾಡ್ತಿರ್ತಾರಲ್ಲ ಆ ವೃಂದ ಅಂತ. ನೋಡ್ರಿ ಹೇಗೆ ಗೋವೃಂದ ಅಂದ್ರೆ ಗೋ ಶಬ್ದಕ್ಕೆ ವೇದ ಅಂತಲೂ ಅರ್ಥ, ವೇದಾಧ್ಯಯನ ಮಾಡುವ ವೃಂದ ಅಂತಲೂ ಇಟ್ಕೋರಿ. ಇನ್ನೊಂದು ಗೋ ಶಬ್ದ ಅಂದ್ರೆ ಹಸುಗಳ ವೃಂದ ಅಂತ ಅರ್ಥ. ನಮ್ಮಲ್ಲಿ ಗೋ ಶಬ್ದ ಯಾಕೆ ಅಷ್ಟು ಕೃಷ್ಣ ಅದರ ಮೇಲೆ ಪ್ರೀತಿ ಅಂದ್ರೆ, ಗೋವುಗಳಿಗೆ 3 ಲೋಕದ ವಾರ್ತೆ ಕಿವಿಗೆ ಬೀಳ್ತಿತ್ತಂತ. ಅಷ್ಟೇ ಅಲ್ಲ, ಮಾತಾಡಿ ಹೇಳ್ತಿತ್ತಂತದ್ದು. ಈ ಲೋಕದಾಗ ಹಿಂಗೆ ಇವ್ರು ಮಾತಾಡ್ಲಿಕ್ಕತ್ತಾರ ನೋಡು, ಯಜಮಾನ ಕೇಳಿದ್ರೆ ಹೇಳ್ತಿತ್ತಂತ. ನೋಡ್ರಿ ಹೇಗಿದೆ ಇದು, ಮಹಾಭಾರತದಲ್ಲಿ ಬಂದ ಕಥೆ, ಅಥೆಂಟಿಕ್ ಇದು, ಸುಮ್ಮನೆ ಏನೋ ಟೈಮ್ ಪಾಸಿಂಗ್ ಕಥೆ ಅಲ್ಲಿದು. ಮತ್ತೆ ಒಬ್ಬ ಗೃಹಿಣಿ ಮನೆಯಲ್ಲಿ ಒಂದು ಹಸು ಸಾಕಿದ್ಲಂತ. ಆ ಹಸು ಪ್ರತಿನಿತ್ಯ ಗೃಹಿಣಿ ಹತ್ರ ಸೇವೆ ತಗೊಳ್ತಿರ್ತಂತ. ಏನ್ ಮಾಡ್ತಿದ್ಲು, ಮನೆ ಎದುರಿಗೆ ಸಾರಸ್ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಏರಿಸಿ ಪೂಜೆ ಮಾಡೋದನ್ನೆಲ್ಲ ಮುಗಿಸಿ, ಹಸು ಹಟ್ಟಿಗೆ ಹೋಗಿ ಹಸುವನ್ನು ಶುದ್ಧಗೊಳಿಸಿ ಒಂದೇನೋ ಅದಕ್ಕೊಂದಿಷ್ಟು ಪದಾರ್ಥಗಳನ್ನು ಕೊಟ್ಟು ಲಕ್ಷ್ಮೀದೇವಿ ಸನ್ನಿಧಾನ ಅಂತ ಪೂಜೆ ಮಾಡ್ತಿದ್ಲಂತ. ಪಾಪ ಪ್ರತಿನಿತ್ಯ ಮಾಡ್ತಿದ್ಲಂತೆ ಗೋಗ್ರಾಸ ಕೊಟ್ಟು. ಒಂದು ದಿವಸ ಹಸು ಇದ್ದಕ್ಕಿದ್ದ ಹಾಗೆ ವಿಪರೀತ ಅಳ್ತಾ ಇತ್ತಂತೆ, ಕಣ್ಣೀರು ಧಾರೆ ಹರಿತಿತ್ತಂತೆ ಹಸುವಿಂದು. ಈ ಗೃಹಿಣಿಗೆ ಆಶ್ಚರ್ಯ ಆಯಿತು. ಹಸುಗೆ ಹೋಗಿ ಕೇಳಿದ್ಲಂತೆ, ಅಲ್ಲ ಯಾಕೆ ಅಳ್ತಿದಿ, ನನ್ನ ಸೇವೆಯಿಂದ ಏನಾದರೂ ನಿನಗೆ ಕಡಿಮೆ ಆಗಿದೆಯಾ ಅಂತ ಕೇಳಿತಂತೆ. ಗೃಹಿಣಿ ಕೇಳಿದ್ಲಂತೆ. ಹಸು ಹೇಳ್ತು, ನಿನ್ನ ಸೇವೆಯಲ್ಲಿ ಏನು ಕಡಿಮೆ ಆಗಿಲ್ಲ, ಅದರ ದುಃಖ ಆಗ್ತಿದೆ ನನಗೆ ಮತ್ತಂತ. ಅಲ್ಲ ನನ್ನ ಸೇವೆ ಕಡಿಮೆ ಆಗಿಲ್ಲ ಅಂತಿ, ಮತ್ತ ಅಳ್ತಿ, ನಿನ್ನ ಕಣ್ಣಾಗ ನೀರು ಬಂದ್ರೆ ನನಗೆ ಹೆಂಗೆ ಆಗ್ಲಿಕ್ಕಿಲ್ಲ, ನಾನೇನಾರ ಅಪರಾಧ ಮಾಡಿದೇನಾ ಅದನ್ನಾದ್ರೂ ಹೇಳು, ನಿನ್ಗೆ ಏನಾರ ಕಡಿಮೆ ಆಗಿದೆ ಅದು ಹೇಳು, ದುಃಖ ಏನಾಗ್ತಾ ಇದೆ ಅದನ್ನ ಹೇಳು, ನೀವು ಸುಮ್ಮನೆ ಅಳಬೇಡ ಇಲ್ಲಿ ಎಂತ ಗೃಹಿಣಿ ಕೇಳಿತ್ತಂತೆ ಹಸುವಿಗೆ. ಆವಾಗ ಹಸು ಹೇಳ್ತು, ತಾಯಿ ನಿನ್ನ ಎದಿ ಬಡಿತವನ್ನ ಗಟ್ಟಿ ಇಟ್ಕೋ ಅಂತಂತೆ. ಬಾಯ್ಬಿಟ್ಟು ಆಶ್ಚರ್ಯ ಆಯಿತು ಗೃಹಿಣಿಗೆ. ನನ್ನ ಎದಿ ಬಡಿತ ಗಟ್ಟಿಯಾಗಿ ಇಟ್ಕೊಳ್ಬೇಕು, ಅಂಥದ್ದೇನಿದೆ ಹೇಳು ಅಂದ್ಲಂತ. ಇಲ್ಲ, ಇವತ್ತು ಬೆಳಗ್ಗೆ ಯಮಲೋಕದ ಯಮಕಿಂಕರರು ಯಮನ್ ಮುಂದಿಂತಾಗ ಯಮ ಹೇಳ್ತಿದ್ದ, ಇವತ್ತು ಮಧ್ಯಾಹ್ನ ನಾಳೆ ಬೆಳಗ್ಗೆ ನಿನ್ನ ಗಂಡನ ಪ್ರಾಣ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದ ಅನ್ನೋದು. ಕುಸುದು ಬಿದ್ದಂತೆ ಗೃಹಿಣಿ. ಆಮೇಲೆ ತಾನೇ ಬಾಲ ಅಳಿಗೆ ಆಡಿಸಿ ಮಾಡಿ ಏನೋ ಗೋಮೂತ್ರ ಪ್ರೋಕ್ಷಣೆ ಮಾಡಿದ ಹಾಗೆ ಮಾಡಿ ಎಬ್ಸಿತ್ತಂತೆ. ಆಕಳನೆ ಹಸುವಿನೇ ಎಬ್ಬಿಸಿ ಅಕ್ಕಿ ಅಳೋದು ನಿಂತು ಈಕಿ ಸ್ಟಾರ್ಟ್ ಮಾಡಿದ್ಲಂತ ಅಳ್ಲಿಕ್ಕೆ. ಈಗ ನಾಳೆ ಗಂಡನ ಪ್ರಾಣ ಹೋಗ್ತದೆ, ಎಂಥ ಪ್ರಸಂಗ ಬಂತು. ಏನ್ ಮಾಡಬೇಕು, ಅಳ್ತಾ ಇದ್ದಾಳೆ, ದುಃಖ ಆಗ್ತಾ ಇದೆ, ಸಮಾಧಾನ ಆಗ್ತಿಲ್ಲ. ಹಸು ತಾನು ಆ ದುಃಖ ತಡೀಲಿಕ್ಕೆ ಆಗದೆ ಅವಳ ದುಃಖ ಈ ಹಸುಗಾಗಿತ್ತಂತ. ನೋಡ್ರಿ ಹೇಗಿದೆ ಹಸುವಿನ ಇದನ್ನ ಹೇಗಿದೆ ನೋಡ್ರಿ. ಕೊನೆಗೆ ಅವಳು ಅಳೋದನ್ನ ನೋಡಿ ಹಸುವನ್ನೇ ಹೇಳತಂತೆ, ಗೃಹಿಣಿ ಅಳಬೇಡ, ನಿನಗೊಂದಿದಕ್ಕೊಂದು ಪರಿಹಾರ ಹೇಳ್ತೀನಿ ಅಂತಂತ. ನೋಡಿದ್ರೆ ಏನ್ ಪರಿಹಾರ ಹೇಳಬೇಕು, ಪ್ರತಿನಿತ್ಯ ನೀ ಮಾಡುವ ಎಲ್ಲ ಕೈಂಕರ್ಯಗಳನ್ನು ಮಾಡ್ತಾವ,
ಹೊತ್ಸಲ್ ಪೂಜೆ ಮಾಡು, ಸಾರಸ್ ರಂಗೋಲಿ ಹಾಕು, ಎಲ್ಲ ಅರಿಶಿನ ಕುಂಕುಮ ಏರಿಸು, ನೀ ಪೂಜೆ ಮಾಡು. ಆದರೆ ಮಾಡುವಾಗ ನಾವೊಂದು ಮಾತು ಹೇಳ್ತೀನಿ, ಮನೆ ಎದುರಿಗೆ ಗೋಮಯ ಗೋಮೂತ್ರದಿಂದ ನಾಳೆ ಸಾರಿಸೋದು. ನನ್ನ ಗೋಮಯ ತಗೊಂಡು ಮನೆ ಎದುರಿಗೆ ಎಲ್ಲ ಸಾರಿಸ್ಬಿಡು. ಅಷ್ಟೇ ಅಲ್ಲ, ಕೆಂಪು ಮಣ್ಣು ತಗೋ, ಕೆಂಪು ಮಣ್ಣೊಳಗೆ ಗೋಮಯ ಸೇರಿಸು, ಅಕ್ಕಪಕ್ಕದಲ್ಲಿ ಇಟ್ಟು ಮಾಡ್ತಿರಲ್ಲ ಇವತ್ತಿಗೂ ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಏರಿಸಿ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಬಿಡು. ಸಾಕು, ನಿನ್ನ ಗಂಡನ ಪ್ರಾಣ ಉಳಿತದೆ ಅಂತ ಹೇಳ್ತಂತೆ. ನೋಡ್ರಿ ಹೇಗಿದೆ ಹಸು ಸಹಜವಾಗಿ ಈ ಕಾರ್ಯ ನಡೆಸ್ತಂತ. ತಾಯಿ ಗೃಹಿಣಿ ಮರದೋಸ ಎದ್ದು ಅವಳು ಹೇಳಿದ್ಲ, ಗೋಮಾತೆ ಹೇಳಿದ್, ಬೆಳಗ್ಗೆ ಇವತ್ತವೆಲ್ಲ ಕಾನ್ಸೆಪ್ಟೇ ಇಲ್ಲ, ಸಗಣಿನೇ ಸಿಗಲ್ಲ, ಸಿಕ್ಕ ಸಗಣಿ ವಾಸನೆ ನೋಡಿದ್ರೆ ಮೂರ್ಛೆ ಹೋಗ್ತಾರೆ, ಅದೊಂದು ಬೇರೆ. ಮತ್ತೆ ಸಗಣಿಗೆ ಸಾರಿಸಲ್ಲ, ಸಾರಸ ರಂಗೋಲಿ ಹಾಕಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ಜಸ್ಟ್ ಪೇಂಟ್ ಹೊಡೆದಿಟ್ಬಿಡ್ತಾರೆ, ಮುಂದಿನ ವರ್ಷ ಹೋದ್ರೆ ಬೇಕಾದ್ರೆ ಹಚ್ತಾರೆ ಮತ್ತೆ ಪೇಂಟ್ನಾಗ ಯಾರ ಲಕ್ಷ್ಮಿ ಬರ್ತಾಳೆ. ಇನ್ನು ಹಂಗ ಅಡ್ವರ್ಟೈಸ್ ತೋರಿಸ್ಬೇಕು ಟಿವಿಯಾಗ, ಪೇಂಟ್ನಾಗ ಲಕ್ಷ್ಮಿ ಬರ್ತಾಳ, ಪೇಂಟ್ನಾಗ ಲಕ್ಷ್ಮಿ ಬರ್ತಾಳ ಅಂದ್ರೆ ತೋರ್ತಾರೆ. ಯಾವ್ದು ಅಡ್ವರ್ಟೈಸ್ ಜಾಸ್ತಿ ತೋರಿಸ್ತಾರೆ ಅದು ಮಾಡ್ತಾರೆ ನಮ್ಮ ಜನ. ಗೋಮಾತೆ ಈ ಮಾತಾಡಿದ್ಲಂತ, ನೋಡ್ತಾಯಿ ನಾಳೆ ಗೋಮಯ ಗೋಮೂತ್ರ ಸಾರಿಸು, ನಿನ್ನ ಗಂಡನ ಪ್ರಾಣ ಉಳಿತದೆ ಅಂದಿದ್ದಂತೆ. ಗಂಡನ ಪ್ರಾಣ ಉಳಿಸಿದ ಗೋಮಾತೆ ಮರದಿವಸ ಯಮ ಕಿಂಕರನ್ನು ಕಳಿಸ್ಲಿಲ್ಲಂತ, ಯಮನೇ ಬಂದಂತ. ನೋಡ್ರಿ ಹೇಗೆ ಯಮನೇ ಇಳದ ತಳಗೆ, ಎಳ್ಕೊಂಡೇ ಬರ್ತೀನಿ ಅಂತ ಯಮಪಾಶ ಹಿಡ್ಕೊಂಡು ಭಾರಿ ರಭಸದಲ್ಲಿ ಬಂದ್ರೆ ಅವಳ ಮನೆ ಒಳಗೆ ಒಳಗೆ ಕಾಲು ಇಡ್ಲಿಕ್ಕೆ ಆಗ್ಲಿಲ್ಲಂತೆ ಯಮದೇವರಿಗೆ. ನೋಡ್ರಿ ಹೇಗೆ, ಯಾಕೆಂದ್ರೆ ಲಕ್ಷ್ಮಿ ಕಾಣಿಸ್ತಿದ್ಲಂತೆ ಎದುರಿಗೆ. ಹೆದರಿಕೆ ಆಗಿ ಹೋಯ್ತು ಯಮನಿಗೆ, ಇಂಥದ್ದೆಲ್ಲ ಆದ್ರೆ ನಿಂದಿರ್ಲಿಕ್ಕಾಗಲ್ಲ ಯಮನಿಗೆ. ಸೀದಾ ಮರಳಿ ಹೊರಟಂತೆ. ಯಮಪಾಶ ಹಾಕಿದ ಯಮ ಪಾಶ ಮರಳಿ ತಗೊಂಡು ಕಾಲು ಹೆಜ್ಜೆ ಇಡ್ಲಿಕ್ಕಾಗದೆ ಯಮಕ್ಕಿಂತ ಯಮ ಲೋಕಕ್ಕೆ ಹೊರಟಂತೆ ಯಮ. ಆವಾಗ ಪ್ರಾಣ ಉಳಿಯಿತು ಗಂಡಂದು. ಸ್ವಲ್ಪ ಹೊತ್ತಾದ ಮೇಲೆ ಹಸು ಯಮ ಹೋಗೋದನ್ನು ನೋಡಿ ಸ್ವಲ್ಪ ನಸು ನಕ್ಬಿಡ್ತಂತೆ. ಯಾಕೆ ಅಂದ್ರೆ ಯಮ ಹಿಸ್ಟ್ರಿಯಲ್ಲೇ ಇಲ್ಲ, ಬಂದು ಒಂದ್ಸಲ ಯಮ ಪಾಶ ಹಿಡ್ಕೊಂಡು ಇನ್ನೂ ಕಿಂಕರ್ ಹೋಗಿರ್ತಾರೆ ರಿಟರ್ನ್. ಯಮ ಬಂದಾನಂದ್ರೆ ನಿಖರ ಟಿಕೆಟ್ ಆಗ್ಯದಂತ ಅರ್ಥ. ಯಮ ಬಂದವನು ರಿಟರ್ನ್ ಹೋದಂತೆ. ಅದು ಹಸು ಒಂದು ಸಲ ನಸು ನಕ್ಬಿಡ್ತಂತ. ಅಲ್ಲ ಖಾಲಿ ಕೈಲಿ ಹೊಟ್ಟೆಲ್ಲ ಯಮ ಅಂತ ಅಂದ್ಬಿಡ್ತಂತ. ಅದು ಸಿಟ್ಟುವಂತ ಯಮದೇವರು. ಅಲ್ಲ ಎಲ್ಲ ನಿನ್ನಿಂದ ಆಗಿದೆ ಹಸು, ಗೋಮಾತೆ, ನಿನಗೆ ಬಾಯಿ ಮಾತು ಬರ್ತದೆ ಅಂತ ಹೇಳಿ ಈ ಕೆಲಸ ಮಾಡಿದೆಲ್ಲ, ಇನ್ಮೇಲೆ ಮಾತೇ ನಿಂತು ಹೋಗ್ಲಿ ಅಂತ ಯಮ ಶಾಪ ಹಾಕಿಬಿಟ್ನಂತ. ಅವಾಗಿನಿಂದ ಹಸುಗಳು ಅಂಬಾ ಅಂತ ಹೊರತಾಗಿ ಮುಂದೆ ಮಾತಾಡಲ್ಲಂತ. ಆದರೆ ಕಿವಿಗೆ ಮಾತ್ರ ಇವತ್ತಿಗೂ ಎಲ್ಲ ಮೂರು ಲೋಕದ ವಾರ್ತೆ ಅದಕ್ಕೆ ಬೀಳ್ತದಂತೆ, ತಿಳಿತದಂತೆ. ನೋಡಿದ್ರ ಹೇಗಿದೆ? ನಾವೇನ್ ಮಾಡ್ತೀವಿ, ಹಸುನಷ್ಟ ಸಾಕಂಗಿಲ್ಲ, ಪಿಂಕಿನ್ ಸಾಕ್ತೇವೆ. ಪಿಂಕಿನ್ ಗೊತ್ತೇನ್ರಿ, ಒದರ್ತದ್ರಿ, ಯಜಮಾನ್ ಬಂದ್ರು ಒದರ್ತದ, ಅವನು ಭೂತೇನ್. ಮತ್ತೆ ಹಾಗಾದ್ರೆ ಕಳ್ಳ ಬಂದ್ರು ಒದರ್ತದೆ, ಯಜಮಾನ ಬಂದ್ರು ಒದರ್ತದೆ. ಮತ್ತೆ ಹಾಗಾದ್ರೆ ಯಜಮಾನನ್ನೇ ಕಳ್ಳ ಅನ್ಕೋಬೇಕು, ಗಂಟೆ ಇಲ್ಲ. ಹಾಗಾದ್ರೆ ಹಸು ಸಾಕ್ಬೇಕು ಯಾಕೆ ಅಂತಂದ್ರೆ, ಹಸುವಿನಿಂದ ಇಷ್ಟು ಲಾಭ ಇದೆ. ಕುಂಕುಮ ಭಾಗ್ಯ ಉಳಿಸ್ತದಂತೆ ಹಸು. ಇಂತಹ ಹಸು ಗೋಲು. ಇನ್ನೊಂದು ಪ್ರಸಂಗ ಕೃಷ್ಣನೇ ಹೇಳ್ತಾ ಇದ್ದಾರೋ ಮಾತು, ಹಸುವಿನ ಕರುಣೆ ಎಂಥದ್ದು ಅಂತ ಹೇಳಿರ್ತೇನೆ ಸುಮ್ಮನೆ. ಗೋಲೋಕದ ಗೋಮಾತೆ ಅಳ್ತಿತ್ತಂತ. ಯಾಕೆ ಅಂತ ಕೇಳಿದ್ರೆ, 48-49 ಡಿಗ್ರಿ ಬಿಸಿಲಿನಲ್ಲಿ ಒಬ್ಬ ಎತ್ತಿನ ಮೇಲ್ಗಡೆ ಚಾಬುಕ ಹೊಡೆದು ನೇಗಿಲು ಹಾಕಿಸ್ತಾ ಇದ್ದಂತ. ಆ ಬಿಸಿಲು, ಆ ಚಾಟಿ ಏಟನ್ನು ನೋಡಿದ ಹಸು ಅಳ್ಳಿಗೆ ಸ್ಟಾರ್ಟ್ ಮಾಡ್ತಂತ. ಕರಳು ನೋಡ್ರಿ ಹೇಗಿದೆ, ಅಯ್ಯೋ ನನ್ನ ಸಂತತಿಗೆ ಹೀಗೆ ಹೊಡಿತಿದಾರಲ್ಲ ಅಂತ ನೋಡ್ರಿ ಹೇಗಿದೆ. ಇಂಥ ಹಸು ಗೋಮಾತೆ, ಅದು ಬರೀ ಹಸು ಅಲ್ಲ, ಗೋಲೋಕದ ಗೋಮಾತೆ ಆಡುವ ಮಾತಿದು. ಆ ಅಳು ನೋಡಿದ ಇಂದ್ರ ಬಂದು ಕೇಳಿದ್ನಂತ, ಯಾಕೆ ಅಳ್ತಿದಿ ಗೋಮಾತೆ, ಸುಖವಾಗಿದ್ಯಲ್ಲ ಇಲ್ಲಿ ಅಂತ ಕೇಳಿದ್ನಂತ. ಇಲ್ವೋ ಇಂದ್ರ,
ನನ್ನ ಸಂತತಿಯ ಒಂದು ಎತ್ತಿಗೆ ಬಾರ್ಕೋಲ್ನಿಂದ ಹೊಡೆದು ಇದನ್ನು ಮಾಡುತ್ತಿದ್ದಾನೆ. ಬಿಸಿಲು ಅಂದ್ರೆ ಬಿಸಿಲು, ನನಗೆ ಆ ದುಃಖ ತಡಿಲಿಕ್ಕೆ ಆಗ್ತಿಲ್ಲ ಅಂತ ಇಂದ್ರನಿಗೆ ಹೇಳಿದ್ರೆ ಇಂದ್ರನೇ ಕಣ್ಣೀರಿಟ್ಟಂತ, ಅಯ್ಯೋ ಕ್ಷಮ ಮಾಡು ಗೋಮಾತೆ, ಈಗಲೇ ಆ ಊರಿಗೆ ಮಳೆ ಸುರಿಸ್ತೀನಿ ಅಂತ ಸುರಿಸಿದ್ನಂತ. ನೋಡ್ರಿ ಹೇಗೆ ಹಸುವಿನ ಸಾಮರ್ಥ್ಯನೇ ಹಾಗೆ, ಗೋ ಮಾತೆ ಆಡುವ ಮಾತು. ಅಂತಹ ಹಸುಗಳ ಮೇಲೆ ಶ್ರೀಕೃಷ್ಣ ಅಷ್ಟು ಪ್ರೀತಿ ಅಂತ. ಯಾರೋ ಕೇಳಿದ್ರು, ಯಾಕ್ರಿ ಸಗಣ್ಯಾಗ ಲಕ್ಷ್ಮಿ ಇದ್ದಾಳಂತೀರಿ? ಹುಡುಗಿರು ಹೀಗೆ ಅಂತಾರೆ ಎಲ್ಲರೂ, ಸಗಣಿನ ಲಕ್ಷ್ಮಿ ಅಂತೀರಲ್ಲ. ಮಹಾಭಾರತ ಹೇಳ್ತದೆ, ಇಡೀ ಲೋಕ ಲಕ್ಷ್ಮಿನ ಚಂಚಲೆ ಅಂತ ಬೈತಿತ್ತಂತ. ನೀ ಚಂಚಲೆ ಒಂದ್ ಕಡೆ ಇದ್ದಂಗೆ ಇರಂಗಿಲ್ಲ. ಮೊನ್ನೆ ಪಕ್ಕದ ಮನೆಯಾಗಿದ್ದಿ, ದಾಟ್ಕೊಂಡು ನಮ್ಮ ಮನೆ ದಾಟಿ ಇನ್ನೊಬ್ರು ಮನೆಗೆ ಹೋದಿತ್ತು, ತನ್ನ ಮನೆಗೆ ಬರಬೇಕು ಅಂತ ಇರ್ತದ ಪಾಪ. ಲಕ್ಷ್ಮಿ ಚಂಚಲೆ ಅಲ್ಲ, ಎಷ್ಟಿದ್ದಿ ಅವ್ರ ಮನ್ಯಾಗ ಅಂತ ಹಿಂಗಂತಿರ್ತಾರೆ ಕೆಲವರಿಲ್ಲ. ಲಕ್ಷ್ಮಿ ಮೇಲೆ ಬೈಯೋ ನಾವ ಬೈತೀವಿ, ಯಾಕೋ ಲಕ್ಷ್ಮಿನ ಉಳಿವಲ್ಲು. ಎಷ್ಟು ಮಾಡ್ತೀವಿ ನಾವು, ಭಾಗ್ಯದ 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 ಅಂತ ಎಟ್ಟಾಡ್ತೇವೆ ಗೊತ್ತೇವೆ. ಭಾಗ್ಯದ ನೀವು ಹಾಡೋ ಕರ್ಕಕ್ಕೆ ಓಡಿರ್ತಾಳೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಬಾರಮ್ಮ. 8 ಸಲ ಯಾರ ಕರೆದ್ರೆ ಮತ್ತೆ ಓಡೇ ಹೋಗ್ತಾಳೆ ಅಷ್ಟೇ. 1 ಸಲ 2 ಸಲ ಕಲಿಬೇಕಷ್ಟೆ. ಚಂದ ಕರೆದ್ರೆ ಬರ್ತಾಳೆ, ಕರ್ಕಶವಾಗಿ ಕರೆದ್ರೆ ಎಲ್ಲಿ ಬರ್ಬೇಕು. ಹಿಂಗೆ ಲಕ್ಷ್ಮಿಗೆ ಒಂದು ಹೆಸರಿತ್ತೇನು ಗೊತ್ತಾ? ಚಂಚಲೆ. ಒಂದ್ ಕಡೆ ಇದ್ದಲ್ಲಿ ಇರಲ್ಲ, ಇರ್ಲಿಕ್ಕೆ ಆಗಲ್ಲ ಅಂತ ಶಪಥ ಮಾಡಿಬಿಟ್ರು ಅಂತ ಕೆಲವರೆಲ್ಲ. ಅದು ಸಿಟ್ಟು ಬಂತು ಲಕ್ಷ್ಮಿಗೆ. ಅಲ್ಲ ಅಲ್ಲ ಅಲ್ಲ, ನಾನು ಒಂದ್ ಕಡೆ ಇಲ್ಲ ಅಂತಿದ್ದೀರಾ, ಒಂದ್ ಕಡೆ ಇದ್ದು ತೋರಿಸ್ತೀನಿ ಎಂದ್ಲಂತೆ. ಅವಳೇ ಗೋಮಾತೆ ಹತ್ರ ಹೋದ್ಲಂತ. ಗೋಮಾತೆ ಕೇಳಿದ್ಲಂತೆ, ನೀ ಅದೇನ್ ಮಾಡ್ತೀವಿ ಗೊತ್ತಿಲ್ಲ, ನಿನ್ನಲ್ಲಿ ಒಂದು ಇರ್ಲಿಕ್ಕೆ ಜಾಗ ಕೊಡು ಅಂತ ಕೇಳಿದ್ಲಂತೆ. ಆವಾಗ ಗೋಮಾತೆ ಹೇಳಿದ್ಲಂತ, ಒಬ್ಬಳ ಜಗತ್ನಾಗ ಹೇಳಿರೋದು, ಎಲ್ಲಾ ಜಾಗನೂ ಫಿಲಪ್ ಆಗ್ಯಾವ, ನೀ ಲೇಟ್ ಆಗಿ ಬಂದಿ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇರೋದು ಬೇಡ, ಹೋಗು ಅಂತ. ನೋಡಿದ್ರೆ ಯಾರಾದ್ರೂ ಲಕ್ಷ್ಮಿನ ಬೇಡ ಅಂತಾರ? ಗೋಮಾತೆ ಹೇಳಿಬಿಟ್ಲಂತ, ನೋಡ್ ಲಕ್ಷ್ಮಿ, ನನ್ನ ಹತ್ರ ಯಾವ ಜಾಗ ಇಲ್ಲ, ಎಲ್ಲ ಫಿಲಪ್ ಅಂತಂತ. ಲಕ್ಷ್ಮೀ ದೇವಿ ಆವಾಗ ಗೋಮಾತೆ ಹತ್ರ ಒಂದು ಮಾತು ಹೇಳಿದ್ಲಂತ, ನೋಡು ಗೋಮಾತೆ, ನನ್ನನ್ನ ಚಂಚಲೆ ಚಂಚಲೆ ಅಂತ ಬೈತಿದ್ದಾರೆ, ಆ ಬೈಯೋದನ್ನ ನಿಂದ್ರಿಸ್ಬೇಕು, ಆ ಮಾತು ನನಗೆ ಬರಬಾರ್ದು, ಅದಕ್ಕೆ ನಾನು ನಿನ್ನ ಹತ್ರನೇ ಇರಬೇಕು ಅಂತ ಬಂದಿದ್ದೀನಿ, ಬೇರೆ ಎಲ್ಲೂ ಹೋಗಲ್ಲ, ನನಗೆ ಯಾವ್ದಾದ್ರು ಇದ್ದ ಜಾಗ ಹೇಳು ಅಂತ ನಿಂತಂತ. ಆವಾಗ ಗೋಮಾತೆ ಹೇಳಿದ್ಲು, ಗೋಮಯ ಗೋಮೂತ್ರ ಜಾಗ ಬಿಟ್ರೆ ಯಾವ ಜಾಗನೂ ಇಲ್ಲ. ಆ ತಪ್ತ ಕಾಲದಲ್ಲಿ ಲಕ್ಷ್ಮಿ ಒಂದೇ ಮಾತಿಗೆ ನಾನು ಅಲ್ಲೇ ಇರ್ತೀನಿ ಅಂತ ನೋಡಿ, ಅವತ್ತಿನಿಂದ ಲಕ್ಷ್ಮೀ ದೇವಿ ಗೋಮಯ ಗೋಮೂತ್ರದ ಜಾಗದಲ್ಲಿ ಇದ್ದ. ಅದಕ್ಕೆ ಇವತ್ತು ನಮ್ಮ ಮನ್ಯಾಗ ಏನಾದ್ರೂ ಗೋಮಯ ಗೋಮೂತ್ರ ಬೇಕು. ಚಲೋ ಕೆಲಸ ಮಾಡಿದ್ರು ಗೋಮಯ ಗೋಮೂತ್ರ ಬೇಕು. ನಮ್ಮ ಮನೆಯಲ್ಲಿ ಏನಾದ್ರೂ ಅಶುದ್ಧತೆ ನಡೀತಾ ಇದೆಯಾ, ಅದನ್ನು ಶುದ್ಧಿ ಮಾಡ್ಲಿಕ್ಕೆ ಗೋಮಯ ಗೋಮೂತ್ರ ಬೇಕು. ಏನಾದ್ರೂ ಪುಣ್ಯಾವಾಚನ ಬೇಕಾ, ಗೋಮಯ ಗೋಮೂತ್ರ ಬೇಕು. ಹಾಗಾದ್ರೆ ಗೋಮಯ ಗೋಮೂತ್ರ ಇಲ್ಲದೇನೆ ಯಾವ ಫಂಕ್ಷನ್ನು ನಡೆಯಲ್ಲ. ಎಷ್ಟು ಯಾಕೆ? ಲಕ್ಷ್ಮೀ ಸನ್ನಿಧಾನ ಇದೆ. ಇದು ಮಹಾಭಾರತದಲ್ಲಿ ಬಂದ ಕೆಲವು ಕಥೆಗಳು. ಅಂತಹ ಗೋವನ್ನು ಕೃಷ್ಣ ಪ್ರೀತಿ ಪಡ್ತಿದ್ದ. ನೋಡಿದ್ರೆ ಸುಮ್ನೆ ಗೋ ಪ್ರೀತಿ ಮಾಡ್ತಾನೆ ಪರಮಾತ್ಮ. ಇಷ್ಟು ಲಕ್ಷ್ಮೀ ಸನ್ನಿಧಾನ ಇದೆ ಅಂತಲೇನೆ ಪರಮಾತ್ಮ ಗೋವನ್ನು ಅಷ್ಟು ಪ್ರೀತಿಸ್ತಿದ್ದ. ಶ್ರೀಕೃಷ್ಣ ಮಧ್ಯರಾತ್ರಿಯಲ್ಲಿ ಒಂದೊಂದ್ಸಲ ಕೊಳಲು ಹಿಡಿದು ನಿಂದಿರ್ತಿದ್ದ. ಕೊಳಲು ನಾದ ಮಾಡ್ತೀನಿ ನಿಂತಿದ್ದು. ಯಾಕೆ ಅಂದ್ರೆ ಕ್ರೀಡೆ ಆಡಬೇಕು ಅಂತಂದ್ರೆ ಕೃಷ್ಣನಿಗೆ ಒಂದೊಂದ್ಸಲ ಕೊಳಲು ವಾದನೆ ನಡೆಸ್ಬಿಡ್ತಿತ್ತಂತ. ಯಾಕೆ ಅಂದ್ರೆ ಆ ಕೊಳಲ ನಾದ ಹೇಗಿರ್ತಿತ್ತು ಅಂದ್ರೆ ಗೋಪಿಕಾ ಸ್ತ್ರೀಯರು ಪುಟುದು ಬರ್ತಿದ್ರಂತೆ. ಹಸುಗಳು ಕರುಗಳು ಪುಟುದು ಓಡಿ ಬರಬೇಕು ಅವನ ಹತ್ರ. ಅಂಥ ಇಂಪಾದ ನಾದ ಶ್ರೀಕೃಷ್ಣ ಅವಾಗ ನುಡಿಸ್ತಿದ್ದ ಆ ಊರಿನಲ್ಲಿ ಅಂತಂತಾರೆ. ಅದೇ ಶ್ರೀಕೃಷ್ಣ ಸ್ವಲ್ಪ ದೊಡ್ಡವನಾದಾಗ ಇಡೀ ಊರಿನ ಜನ ಬೆಟ್ಟವನ್ನು ಪೂಜೆ ಮಾಡ್ತಿದ್ರಂತೆ. ಇಲ್ಲ, ಇಡೀ ಊರಿನ ಜನ ಇಂದ್ರನ್ ಪೂಜೆ ಮಾಡ್ತಿದ್ರಂತೆ. ಇಂದ್ರ ಮಳಿ ಕೊಡ್ತಾನ, ಬೆಳಿ ಕೊಡ್ತಾನ, ಮಳಿ ಸುರಿಸ್ತಾನೆ, ಎಲ್ಲ ಭಾಳ ಇಂದ್ರ ಅಂತ ಇಂದ್ರನ ಕುರಿತು ಪೂಜೆ ಮಾಡ್ತಿದ್ರಂತೆ ಎಲ್ಲ. ಕೃಷ್ಣ ಅನ್ನಂತ ದಡ್ಡ ಇಂದ್ರ ಏನ್ ಕೊಡ್ತಾನ, ನಿಮ್ ಊರಾಗಿರೋ ಬೆಟ್ಟ ಕೊಡ್ತದ, ನೆರಳು ಕೊಡ್ತದ, ಹಣ್ಣು ಕೊಡ್ತದ, ಶುದ್ಧ ಗಾಳಿ ಕೊಡ್ತದ, ಎಲ್ಲ ಮೋಡ ದಾಟ್ಕೊಂಡು ಓಡಿ ಹೊಂಟ್ರೆ ಮೋಡವನ್ನು ಹಿಡಿತದ ಈ ಬೆಟ್ಟ, ಆಮೇಲೆ ಮಳಿ ಸುರಿಸ್ತದ, ಎಲ್ಲಾ ಮಾಡೋದು ಬೆಟ್ಟ. ಇಂದ್ರನ್ ಏನ್ ಪೂಜಾ ಮಾಡ್ಲಿಕ್ಕೆ ಬೇಡ, ಬೆಟ್ಟದ ಪೂಜಾ ಮಾಡ್ರಿ ಅಂತ ಅಂದ್ಬಿಟ್ಟದ ಕೃಷ್ಣ. ನೋಡ್ರಿ ಹೇಗಿದೆ.
ಕೃಷ್ಣ ಹೇಳಿದ್ರೆ ಮುಗೀತು. ಇಡೀ ಊರಿನ ಜನ ಕೃಷ್ಣನ ಪೂಜಾ ಬಿಟ್ರು, ಇಂದ್ರನ ಪೂಜಾ ಬಿಟ್ರು, ಬೆಟ್ಟದ ಪೂಜೆ ಮಾಡಿದ್ರು. ಪಾಪ ಏನು ಹೋಮಕ್ಕೆ ಏನು ತಂದಿರ್ತಾರೆ, ಅಡಿಕೆ ಬೆಟ್ಟ, ಉತ್ತುತ್ತಿ, ತೆಂಗಿನಕಾಯಿ ತಗೊಂಡು ಎಸಿರ್ಲಿಕ್ಕೆ ಗೊತ್ತಿರು. ಈ ರಥೋತ್ಸವದಾಗ ಎಸಿತಾರಲ್ಲ, ಕೂತೋರ್ ತಲೆ ಹೊಡೆಯೋ ತನಕ ಬಿಡೋದು. ಬಡಿಸ್ಕೊಂಡಿರ್ತೀನಿ ಆಲ್ರೆಡಿ. ಉತ್ತತ್ತಿ ಎಸೆಯೋದು, ಅಡಿಗೆ ಬೆಟ್ಟ ಎಸೆಯೋದು, ಪುಣ್ಯ ಇನ್ನು ತೆಂಗಿನಕಾಯಿ ನಮ್ಗೆ ಹುಡ್ಕೊಂಡು ಅವಾಗ ಹಸಿಯಂಗಿಲ್ಲ. ತಡಿ ನಿಂದ್ರ ಎಸೋ ಆ ಮೂರ್ತಿಗೆ ಹೆಸರೆ ಹಂಗಿವು ಪಾಪ ಹೋಮಕ್ಕಂತ ಬಂದಿದ್ವಾ. ಇವು ಬರುವಾಗ ಪಾಪ ಉದ್ದಿನ ಕಡ್ಡಿ ತಂದಿದ್ವಂತ. ಪಾಪ ತಗೊಂಡು ಪೂಜಾ ಮಾಡ್ರಿ ಅಂದ್ರೆ ಆ ಬೆಟ್ಟಕ್ಕೆ ಎಸಿಲಿಗತ್ವಂತ. ಕೃಷ್ಣಂದ ಪೂಜಾ ಮಾಡಂದಿನಿ, ಬೆಟ್ಟ ಎಸೋದು ಮುರಿದು ಬಿಡಬೇಡ್ರಿ ಎಲ್ಲರೇ, ಏನ್ ಮಾಡ್ಬೇಕು ಹಾಗಾದ್ರೆ ಅಂತ. ನೀ ಏನ್ ಮಾಡ್ಬೇಕು ಅಂತ ಹೇಳಿಲ್ಲ, ಪೂಜಾ ಏನೂ ಮಾಡ್ಬೇಡ್ರು, ಪರಿಕ್ರಮಣ ಪ್ರದಕ್ಷಿಣೆ ಹಾಕಿ ಪುಣ್ಯ ಕೊಡ್ತೀನಿ ಅಂತ. ಅದಕ್ಕೆ ಇವತ್ತಿಗೂ ಗೋವರ್ಧನ ಪರಿಕ್ರಮಣ ಅಂತಿದೆ. ಪ್ರದಕ್ಷಿಣೆ ಹಾಕೋದಲ್ಲಿ ಹೋಗಿ ಆ ಬೆಟ್ಟದಾಗ ಒಂದು 25 ಉದ್ದಿನ ಕಡ್ಡಿ ಹಚ್ಚಿ ಬೆಂಕಿ ಹಚ್ಚಿ ಬಂದ್ಬಿಡ್ಬೇಕು, ಬೆಟ್ಟಕ್ಕೆ ಬೆಂಕಿ ಹಚ್ಚಿದಂಗೆ ಆಗ್ತದೆ. ಅಂಥವೆಲ್ಲ ಮಾಡೋದಲ್ಲ. ಗೋವರ್ಧನ ಆ ಪೂಜೆ ಮಾಡು ಅಂತಂದು ಕೂಡ್ಲೇನೆ ಇಂದ್ರನಿಗೆ ಸಿಟ್ಟು ಬಂತಂತ. ಇಂದ್ರನಿಗೆ ಸಿಟ್ಟು ಬಂದ್ರೆ ಪ್ರಳಯ ಕಾಲದ ಮೋಡಗಳಿಗೆ ಆಜ್ಞೆ ಮಾಡಿ ಮಳೆ ಸುರಿಸಂದಂತೆ. ಹೇಗೆ ಸುರಿದಿರ್ಲಿಕ್ಕಿಲ್ಲ ಮಳೆ, ಒಂದೊಂದು ಹನಿ ಆನೆ ಸೊಳ್ಳಿದ್ದಾಗಿತ್ತಂತೆ. ಎಂಥ ಮಳೆ ಇರ್ಲಿಕ್ಕಿಲ್ಲ. ಇಡೀ ಊರಿಗೂರೇ ಕೊಚ್ಚಿ ಹೋಗೋ ಪ್ರಸಂಗ ಬಂದ್ಬಿಡ್ತಂತೆ. ಇಡೀ ಊರಿಗೂರೇ ಏನ್ ಮಾಡ್ಬೇಕು, ಜನ ಎಲ್ಲ ಗೊತ್ತಾಗ್ಬಿಡ್ತು ಜನರಿಗೆ. ದನ ಕಾಯೋನೆ, ನಿನ್ನ ಮಾತು ಕೇಳಿ ಇಂದ್ರನ್ ಪೂಜಾ ಬಿಟ್ವಿ, ನೋಡಿದ್ಯಾ ನಮ್ಮ ಪರಿಸ್ಥಿತಿ, ನೀರ್ನ್ಯಾಗ ಹರ್ಕೊಂಡು ಹೊಂಟಿವಿ, ಯಾರೋ ನಮ್ಮನ್ನ ರಕ್ಷಣೆ ಮಾಡೋರು ಅಂತ ಕೃಷ್ಣನಿಗೆ ಬೈದ್ಬಿಟ್ರಂತೆ. ಕೃಷ್ಣ ಅಂದ, ಯಾರು ರಕ್ಷಣೆ ಮಾಡೋರು ಅಂತ ನಿಮ್ ಬಾಯಾಗ ಬರ್ಬೇಕಾಗಿತ್ತು, ನಾನ ಮಾಡವ ಅನ್ನೋದು. ಕೃಷ್ಣ ನೋಡಿದ್ರೆ ಅಲ್ಲೇ ನಿಂತು, ಹರ್ಕೊಂಡು ಹೊಂಟಿವಿ, ನೀನೇನೋ ಹಿಡಿತೆ ನಿಮ್ಮನ್ನೀಗ ಅಂತಂದ. ತತ್ಕಾಲದಲ್ಲಿ ಆ ಗೋವರ್ಧನ ಪರ್ವತವನ್ನೇ ಎತ್ತಿದ್ದಂತೆ ಕೃಷ್ಣ. ಕಿರುಬೆರಳಿನಿಂದ ಇಡೀ ಗೋವರ್ಧನ ಪರ್ವತವನ್ನೇ ಹಿಡಿದ್ರೆ ಛತ್ರಿ ಹಿಡಿದಿದ್ದಂತೆ ಕೃಷ್ಣ. ಹೇಗೆ ಛತ್ರಿ, ಇಡೀ ಊರಿನ ಜನ ಆ ಗೋವರ್ಧನ ಪರ್ವತ ತಳಕ್ ಬಂದಿದ್ರಂತ. ಇಡೀ ಊರಿನ ಜನ, ಬರೀ ಜನ ಅಲ್ಲ, ಯಾವ್ಯಾವುದಕ್ಕೆ ಜೀವ ಇದೆಯೋ ಎಲ್ಲವೂ ಬಂದಿದ್ವು. ಅಂದ್ರೆ ದನ, ಎಮ್ಮಿ, ಕೋಳಿ, ಕತ್ತಿ, ಎಲ್ಲ ಪ್ರಾಣಿಗಳು, ಮನುಷ್ಯ, ಯಾರ್ಯಾರು ಊರಾಗಿದ್ರೋ ಅವ್ರೆಲ್ಲ ಬೆಟ್ಟ ತಳಕ್ ಬಂದಿದ್ರು. ಕೃಷ್ಣ ಕಿರುಬೆರಳದಲ್ಲಿ ಮಧ್ಯದಲ್ಲಿ ಹಿಡ್ಕೊಂಡು ನಿಂತಿದ್ದಂತೆ. ಎಂಥ ರೂಪ! ಅಲ್ಲಿ ಆನಂದೇನ ಯಶೋದಯ ಯದುಪತೆ. ಒಬ್ಬೊಬ್ಬರ ಮನಸ್ಥಿತಿ ಹೇಗಿತ್ತು ಅಂತ ವಾದರಾಜರು ಹೇಳ್ತಾರೆ. ಕೃಷ್ಣ ಕಿರುಬೆರಳಿನಲ್ಲಿ ಬೆಟ್ಟ ಹಿಡಿದಿದ್ದಾನೆ. ಒಳಗೆ ವಯಸ್ಸಾದವರು, ಯುವಕರು, ಯುವತಿಯರು, ಅತ್ಯಂತ ವಯಸ್ಸಾದ ಮುದುಕರು, ದನ, ಕೋಳಿ, ಎಮ್ಮಿ ಎಲ್ಲ ಒಳಗಿದ್ವಂತ. ಆದ್ರೆ ಅಲ್ಲಿ ಇದ್ದವರು ಒಬ್ಬೊಬ್ಬರ ಮನಸ್ಸು ಹೇಗೆ ಹೇಳ್ತಿತ್ತು ಅಂತ ವಿಚಾರ ಮಾಡಿದ್ರಂತ. ನೋಡಿದ್ರೆ ಹೇಗೆ ಆ ಯಶೋದೆ ಇದ್ಲಲ್ಲ, ಯಶೋದೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ತಿರುಗ್ತಿದ್ಲಂತ ಒಳಗೆ. ಕೃಷ್ಣ ಹಿಡ್ದಿದ್ನಲ್ಲ, ನನ್ನ ಮಗ ಹಿಡ್ದಾನ ಅಂತ ಹೇಳ್ಕೊಂಡು ಹಿಡ್ತಿದ್ಲು. ಅದೊಂದು ಹೆಮ್ಮೆ, ಅದು ತಾಯಿಗೆ ಅದೊಂದು ಹೆಮ್ಮೆ. ಮನಿಗೊಂದು ಇಲ್ಲೇ ತಗಡಿನ ಸೀಟ್ ತಂದಿದ್ ಮೆಡಲ್ ಅಂದ್ರೆ ನಗ್ತಿರ್ತಾಳೆ ಪಾಪ ತಾಯಿ. ನನ್ನ ಮಗ ತಂದನಪ್ಪ, ಅದಕ್ಕೊಂದು ಸೋಕೇಶ್ ಮಾಡಿ ಹಾಕಿಟ್ಟಿರ್ತಾರೆ. ಮತ್ತು ಉಜ್ಜಿ ನೋಡಿದ್ರೆ ತಗಡಿರ್ತದೆ, ಇಟ್ಟಿಟ್ಟ ತಗಡ ಆಗ್ತದೆ. ಆಮೇಲೆ ಅದು ನೋಡಿದ್ರೆ ಗೋಲ್ಡ್ ಮೆಡಲಿಸ್ಟ್ ಅಂತಿರ್ತಾರೆ. ಮತ್ತು ಅಂಥ ಮೆಡ್ಲ್ ತಂದ್ರೆ ಆ ತಾಯಿ ಇಡೀ ಊರಿಗೆ ಹೇಳ್ಕೊಂಡು, ಅದ್ರ ಜೊತೆ ಒಂದು ಸೆಲ್ಫಿ ಹೊಡ್ಕೊಂಡು ಫೇಸ್ಬುಕ್ಕಿಗೆ ಹಾಕಿ ಫೋನ್ ಮಾಡಿ ನೋಡಿದ್ಯಾ ಏನ್ ನೋಡೋದು, ಅದೇ ಮೆಡ್ಲೆಲ್ಲ ಮೆಂಟಲ್ ಅಂತಾರೆ ಅಷ್ಟೇ. ಅವ್ರು ಹೋಗ್ತಾರೆ ಅಷ್ಟ ಆನಂದ. ನಮ್ಮ ಮಕ್ಕಳು ಮಮಕಾರ ಅದು. ಹಂಗೆ ಯಶೋದೆ ಇದ್ದಾಳಲ್ಲ, ಅವಳಿಗೂ ಮಮಕಾರ. ಅವಕ್ಕೆ ಅಂತಿದ್ಲಂತ, ಅಲ್ಲೆಲ್ಲಿ ಹೋಗ್ತಿದ್ಲು, ಬೆಟ್ಟ ಹಿಡಿದ್ರೆ ಯಾರು ಗೊತ್ತೇನು, ಯಾರು ಗೊತ್ತೇನು ನಮಗ ಲಾಟ್ ಅಂತ ತಲೆ ಬಿಡ್ತಿದ್ಲು. ನನ್ನ ಮಗ ಅಂತಿದ್ಲು, ನನ್ನ ಮಗ ಹಿಡಿದ ಬೆಟ್ಟನ ಅಂತಿದ್ಲಂತ. ಯಾವುದೋ ಒಂದು ಭಜನಾ ಮಂಡಳಿ ಸಿಕ್ಕೊಂಡಿತ್ತಂತಲ್ಲಿ, ಅದು ಯಾವ ಊರಿಂದೋ ನಮಗೆ ಸಿಕ್ಕೊಂಡಿತ್ತು. ಅದ ಬೆಟ್ಟ ತೊಳಗ ಸ್ವಲ್ಪ ಹೊರಟು ಬಾರಿ ಮಾತಾಡ್ತಿತ್ತದು. ಸ್ವಲ್ಪ ಹುಬ್ಳಿ ಧಾರವಾಡದಾಗ ಆಗ್ತಾವ ಮಾತಾಡೋದು. ಅವರಿಗೂ ಹೋಗಿ ಕೇಳಿದ್ಲಂತ ಪಾಪಿಗೆ ಯಶೋದೆ.
ಯಾರು ಗೊತ್ತೇನು ಹಿಡ್ದವ ಯಾವಾದ್ರೂ ನಮ್ಗೇನು ಸುಖಿತ್ಲಾಗ ಜಾಸ್ತಿ ಇದ್ದಾವ ಮಾತಾಡು ಯಾವ ಹಿಡಿದ್ರೆ ನಮ್ಗೇನು ಬೆಟ್ಟ ಹಿಡ್ದಲ್ಲ ಲಾಸ್ಟ್ ಹೊಡೆದ ತಲೆಗೆ ನನ್ನ ಮಗ ಅವ ಹಿಡ್ದವ ಅಂದತ್ತು ಎಷ್ಟು ಮಮಕಾರ ನೋಡ್ರಿ ತಾಯಿಯಂದ್ರಿಗೆ ಆ ಮಮಕಾರ ಇರ್ತದೆ ಅಷ್ಟು ಮಗ ಅಂದ್ರೆ ಹಾಗೆ ಬಹಳ ದೊಡ್ಡ ಮಾತ್ಮೇಲೆ ಹೇಳಲ್ಲ ಮತ್ತೆ ಅವಾಗ ಒದ್ದಾಡ್ತಾವ ಪಾಪ ಅವಾಗ ಮಗ ಅಂತ ಹೇಳಲೇ ಇಲ್ಲ ಅವನು ನಮ್ಮ ಜೊತೆ ಫ್ಯಾಮಿಲಿ ಮೆಂಬರ್ ಅಂದ್ಬಿಡ್ತಾರೆ. ಆ ಕೃಷ್ಣ ಆ ಬೆಟ್ಟ ಹಿಡಿದಾಗ ಆನಂದೇನ ಯಶೋದಯ ಆನಂದ ಆಗಿತ್ತಂತೆ. ಯಶೋದೆ ಕುಣಿತಿದ್ದಾಳೆ, ಜಿಗಿತಿದ್ದಾಳೆ, ಹೇಳ್ತಿದ್ದಾಳೆ ನನ್ನ ಮಗ ಅಂದ್ಕೊಂಡಿದ್ದಾಳಂತ. ಅಷ್ಟೊತ್ತಿಗೆ ಆ ದನ ಕಾಯೋ ಹುಡುಗರು ಇದ್ರಲ್ಲ, ಸಣ್ಣ ಹುಡುಗರು, ಅವನ ಸ್ನೇಹಿತರೆಲ್ಲ ಅವ್ರಂದ್ರಂತೆ, ಏನೋ ಕೃಷ್ಣ ಏನು ಮಾಡಿದ್ರು ನಿನ್ನ ಹೆಸರೇ ಬರ್ತದಲ್ಲೋ ಪೇಪರ್ನ್ಯಾಗ, ಏನ್ ಈ ಗೋವರ್ಧನ ಪರ್ವತ ಹಿಡಿದ ಕೃಷ್ಣ ಅಂತ ಆಗಬಾರ್ದು, ನಾವ್ ಹಿಡಿದೇವಿ ಅಂತ ಆಗ್ಬೇಕು, ನೀ ಬಿಡು ನಾವ್ ಹಿಡಿತೀವಿ ಏನು ಅಂತೀವಿ. ಹುಡುಗರೆಲ್ಲ ದನ ಕಾಯೋ ಅಲ್ಲಿ ವಯಸ್ಸಾದವರೆಲ್ಲ ಇದ್ರಲ್ಲ ಪಾಪ, ಅವ್ರಂದ್ರಂತೆ ಆದಷ್ಟು ನಮ್ಮ ಮಕ್ಕಳನ್ನ ನಂಬೇಡ ಕೃಷ್ಣ ಅನ್ಬತ್ತು. ಹುಡುಗ್ರ ಆದಷ್ಟು ನಮ್ಮ ಮಕ್ಕಳಿಗೆ ನಾವು ಕೆಲ್ಸಕ್ಕೆ ಇವಾಗ ಎಲ್ಲ ಲ್ಯಾಪ್ಟಾಪ್ ಹಿಡ್ಕೊಂಡು ರೂಮ್ನಾಗ ಕೂತ್ಕೊಂಡ್ಬಿಡ್ತಾವ ಮೀಟಿಂಗ್ನಾಗ. ಯಾವತ್ತೇನು ಕೆಲಸ ಮಾಡೋ ಮಕ್ಕಳೆಲ್ಲವೋ ಅಂತಿದ್ವು. ಏನ್ ಹೇಳೋದು, ವಯಸ್ಸಾದವರೆಲ್ಲ ಅಂದ್ರಂತೆ ಕೃಷ್ಣ ಆದಷ್ಟು ನಮ್ಮ ಮಕ್ಕಳು ಹೇಳ್ಯಾರ ಅಂತ ಹೇಳಿ ಪಟ್ ಅಂತ ಬೆಟ್ಟ ಬಿಟ್ಟು ಬಿಡಬೇಡ ಅಂದ್ರಂತ. ಇನ್ನೂ ಕೆಲವರು ಅಜ್ಜಿಯಂದ್ರೆಲ್ಲ ಇದ್ರಲ್ಲ, ಅಂದ್ರೆ ತಂದೆ ತಾಯಿಗಳು, ಅಜ್ಜಿಗಳು, ಅವರೆಲ್ಲ ಪಾಪ ವಾಕ್ ಸ್ಟಿಕ್ ಹಿಡ್ಕೊಂಡ್ ಬಂದಿದ್ರಂತೆ. ಎಲ್ಲರೂ ಹಿಂಗ ಒಳಗ್ ಸಿಕ್ಕೋಬೇಕಲ್ಲ ಮತ್ತೆ ಹೆಂಗಾರು ಮಾಡಿ ಮಳೆಯಿಂದ. ಅವರೆಲ್ಲ ಹೇಳಿದ್ರಂತೆ ಕೃಷ್ಣ ನೀ ಬಿಡೋಕ್ಕಿಂತ ಮೊದಲು ಸ್ವಲ್ಪ ನಮ್ಗೆ ಸೂಚನೆ ಮಾಡು, ಬಿಡ್ಲಿಕ್ಕೆ ಹೋಗ್ಬೇಡ, ಸೂಚನೆ ಮಾಡು ಅಂದಿದ್ರು. ಆಯ್ತು ಅಂದಿದ್ದ ಕೃಷ್ಣ. ಈ ದನ ಕಾಯೋರು ಅಂದ್ರಿ ಇವರು, ಬಿಡೋ ನಾವ್ ಹಿಡಿತೇವೆ ಬಿಡು, ಯಾವಾಗ್ಲೂ ನಿನ್ನ ಹೆಸರೇ ಬರ್ತದ ಪೇಪರ್ ಅಲ್ಲಿ, ಪೂತನ ಜೀವಿತ ಹರಹ ಶಕಟಾಸುರ ಭಂಜನ, ಏನು ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹಾರಕ, ಎಷ್ಟು ಹೆಸರು ಇವೆ ನಿಂದು. ಇಲ್ಲ ಇವತ್ತು ನಾವು ಹಿಡಿತೇವೆ, ಕೈ ಎಲ್ಲ ಝಾಡಿಸಿ ಪೌಡರ್ ಹಚ್ಚಿಕೊಂಡು ಎಲ್ಲಿ ಜರೀತದೆ. ಈ ಎಲ್ಲಾ ಹುಡುಗು ದನ ಕಾಯೋರು ಎರಡೂ ಕೈಯಿಂದ ಬೆಟ್ಟ ಹಿಡಿದಿದ್ರು. ಕೃಷ್ಣ ಕಿರುಬಳ್ಳಿ ಹಿಡಿದಿದ್ದಪ್ಪ, ಹಿಡಿದಿದ್ವಂತೆ. ಈ ಹಿಡಿಯೋದನ್ನ ನೋಡಿದ ವಯಸ್ಸಾದ ಈ ವಾಕ್ ಸ್ಟಿಕ್ ಹಿಡ್ಕೊಂಡಿದ್ರಲ್ಲ, ತಳಗಿದ್ದೆಲ್ಲ ಮೇಲೆ ಹಿಡಿದ್ರಂತೆ. ಬಿದ್ರ ಮೊದಲು ಅದ್ರ ಮೇಲೆ ಬೀಳಿ ಅಂತ ಆ ತಂದೆ ತಾಯಿ ಹೇಳಿದ್ರಂತೆ ಕೃಷ್ಣ ಅವ್ರು ಹೇಳ್ತಾರೆ ಅಂತ ಬಿಟ್ಬಿಡ್ಬೇಡ, ಟ್ರಯಲ್ ಮಾಡಿ ನೋಡು ಅಂದ್ರಂತ. ಇವರೇ ಬಿಡು ಅಂತ ಒತ್ತಾಯ ಮಾಡಿರ್ತಾರೆ. ಕೃಷ್ಣ ಕಿರುಬೆರಳಿನಲ್ಲಿ ಹಿಡಿದ ಆ ಬೆಟ್ಟವನ್ನ ಸುಮ್ಮನೆ ಒಂದು ಸಲ ಬಿಟ್ಟಾಗ ಮಾಡಿದ್ನಂತ, ಬಿಡ್ಲಿಲ್ಲ, ಬಿಟ್ಟಾಗ ಒಂದ್ಸಲ ಅಳಗಾಡಿಸಿದ್ರೆ ಆ ವಾಕ್ ಸ್ಟಿಕ್ ಮುರಿದು ಕೈ ಮೂಳೆಗಳೆಲ್ಲ ಸೊಟ್ಟಾಗಿ ಇನ್ ತಲೆ ಮೇಲೆ ಬೀಳುತ್ತದ ಏನೋ ಪ್ರಸಂಗ. ಎಲ್ಲಾರು ತಲೆ ತಳಗ ಹಾಕಿ ಒಂದೇ ಉಸಿರಿನಿಂದ ಕೂಗಿದ್ರಂತೆ. ಏನ್ ಕೂಗಬೇಕು ನೋಡು ಕೃಷ್ಣ, ಬೆಟ್ಟ ಬಿಡಬೇಡ, ಗೋವರ್ಧನಗಿರಿಯನ್ನು ಎತ್ತಿದ ಗೋವಿಂದ ನಮ ರಕ್ಷಿಸೋ, ಗೋವರ್ಧನಗಿರಿಯನ್ನು ಎತ್ತಿದ ಗೋವಿಂದ ನಮ ರಕ್ಷಿಸೋ ಅಂತ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಕೃಷ್ಣ ಅಂದ, ನಾ ಏನ್ ಬಿಟ್ಟಿಲ್ಲ, ನೀವೇನ್ ಹೆದರಬೇಡ್ರಿ ಎಂದು. ಇಷ್ಟರ ಮಧ್ಯದಲ್ಲಿ ಒಂದು ಪ್ರಸಂಗ ನಡೀತಂತ. ಏನ್ ನಡಿಬೇಕು, ವಯಸ್ಸಿಗೆ ಬಂದ ಹೆಣ್ಮಕ್ಳು ಅಡ್ಡಾಡ್ತಿದ್ರಂತೆ ಹುಡುಗ. ಅಲ್ಲಿ ಆಗ್ಲೇ ಹೇಳಿದ್ರಂತ, ಅಪ್ಪ ಕಲ್ಯಾಣ ಮಂಟಪ ಬುಕ್ ಮಾಡು, ಅಪ್ಪ ಕಲ್ಯಾಣ. ಅವ್ರಂದ್ರ ತಲೆ ಮೇಲೆ ಬೆಟ್ಟ ಬೀಳಿರ್ತದ, ಹೊರಗೆಲ್ಲ ನೀರದ, ಕಲ್ಯಾಣ ಮಂಟಪ ಬುಕ್ ಮಾಡಂತಿಯಲ್ಲ ಅಂತ ಎಲ್ಲಾ ಹುಡುಗಿಯರು ಕೇಳಿದ. ಕಲ್ಯಾಣ ಮಂಟಪ ಇರವ 4-5 ಇದ್ವು ಅವಾಗ, ಪಾಪ ಈಗ ಜಾಸ್ತಿ ಆಗ್ಯಾವ. ಕಲ್ಯಾಣ ಮಂಟಪ ಬುಕ್ ಮಾಡು, ಕಲ್ಯಾಣ ಮಂಟಪ. ಹುಡುಗಿಯರಿಲ್ಲ, ಅವರೆಲ್ಲ ಅಂದ್ರು ವರ ಹುಡುಕ್ಬೇಕು, ಗುಣ ಕೂಡಿಸ್ಬೇಕು, ಏನ್ ಹಿಂಗ ಅಂತಿದ್ದೀರಿ, ಯಾವ ವರ ಇದ್ದಾನೆ, ಎಲ್ಲ ವರ ಹುಡುಕ್ಬೇಕು ಅಂತ ಆ ತಂದೆ ತಾಯಿಗಳು ಹೇಳ್ತಿದ್ರೆ, ಹುಡುಗಿಯರಂದ್ರೆ ನಾ ವರನ್ನು ಹುಡುಕೊಂಡಿನಿ, ಕಲ್ಯಾಣ ಮಂಟಪದ ಅಟ್ಟ ಕೆಲಸ ನಿಂಗ ಅಂದ್ರು. ನೋಡಿದ್ರು ಬರೀ ಈಗಿನ ಹುಡುಗಿಯರೆಲ್ಲ ವರ ಹುಡ್ಕೋದು, ಅವಾಗ ಹುಡ್ಕೋತಿದ್ರು. ಯಾರು ಹುಡ್ಕೊಂಡು ಹೇಳ್ರಿ ಅಂದ್ರು. ಅಲ್ಲಿ ನೋಡಲ್ಲಿ ಬೆಟ್ಟ ಹಿಡ್ಕೊಂಡನಲ್ಲ ಅವನ್ನ ಮದುವೆ ಆಗ್ತೀನಿ ಅಂದ್ರು. ಪಾಪಿ ಯಶೋದೆ ಬಾಯಿ ತೆಗೆದು ಒಂದ್ ಸೊಸಿ ಕಾಟನ ಸಾಕಾಗಿದೆ, ಇಂತೆಷ್ಟೆಷ್ಟು ಸೊಸಿ ತಗೊಂಡ್ ಬರ್ಬೇಕು. ಕೃಷ್ಣ ಅಂದ, ಏನಂತಿದ್ದೀರಿ, ಎಲ್ಲ ಹುಡುಗಿರು ಹೇಳಿದ್ರಂತೆ ವಿವಾಹ ಆದ್ರೆ ಕೃಷ್ಣನ್ನೇ ಮದುವೆ ಆಗ್ಬೇಕು. ಯಾಕೆ ಅಂತಂದ್ರೆ ಕಷ್ಟ ಬಂದ್ರೆ ಬೆಟ್ಟನೇ ಎತ್ತಾನೆ. ನಮ್ಮ ಮನೆಯವರು ಅಡಿಕೆ ಬೆಟ್ಟ ಎತ್ತಲಿಕ್ಕೆ ಮದುವೆ ಆಗ್ಲಿರ್ತಾರೆ ಗೊತ್ತಾ ಅಂತ. ಕೆಲವ್ರು ಹಿಂಗಂತಿದ್ರು, ಹಿಂಗೆ ಅಡಿಕೆ ಬೆಟ್ಟ ಎತ್ತದೇ ಇರುವ ಮನೆಯವರು ಇರ್ತಾರೆ ಮನ್ಯಾಗ. ಹಿಂಗೆ ಚೀಲ ಹಾಕೊಂಡು ಮಾರ್ಕೆಟ್ಗೆ ಎಲ್ಲಿ ಹೋಗ್ತಾರೆ.
ಕೃಷ್ಣನನ್ನ ಕುರಿತು ಈ ಮಾತಾಡ್ತಿದ್ರಂತೆ. ಯಶೋದೆ ಮಗ ಅಂತ ಮಮಕಾರ ಪಡ್ತಿದ್ಲು. ಅಲ್ಲಿ ಬರೆಯ ಕೃಷ್ಣ ಅನ್ನಂತೆ ಸಾಕು ನಿಂದ್ರಿಸ್ರಿ, ಮಳೆ ನಿಂತಿದೆಯಾ ನೋಡ್ರಿ ಅನ್ನಂತ. ನೋಡ್ರಿ ಹೇಗೆ ಬೆಟ್ಟ ಇವತ್ತಿಗೂ ಹೋಗ್ರಿ, ಉದ್ದ ಕಡಿಮೆ, ಅಗಲ ಜಾಸ್ತಿ. ಅದು ಉದ್ದ ಯಾರು ನೋಡಿದವ್ರಿಗೆ ಅನುಭವ ಬರ್ತದೆ. ಅದು ಉದ್ದ ಕಡಿಮೆ, ಅದು ಅಗಲ ಬೆಟ್ಟ ಆದ್ಮೇಲೆ ಉದ್ದ ಇರ್ತದೆ ಯಾವಾಗಲೂ. ಆ ಬೆಟ್ಟ ಮಾತ್ರ ಉದ್ದ ಕಡಿಮೆ, ಅಗಲ ಜಾಸ್ತಿ. ಕೃಷ್ಣ ಮಧ್ಯದಲ್ಲಿ ಹಿಡ್ಕೊಂಡು ನಿಂತಿದ್ನಲ್ಲ, ಒಬ್ಬ ದನ ಕಾಯೋನಿಗೆ ಹೇಳಿದ್ನಂತ, ನೋಡು ಮಳೆ ನಿಂತಿದೆಯಾ ನೋಡು, ಮತ್ತೆ ಇಳಿಸಿದ ಮೇಲೆ ತೊಂದರೆ ಆಗೋದು ಬೇಡ ಅನ್ನಂತ. ಹೋದ ಹುಡುಗ ಕೃಷ್ಣ ಅಂದ. ಏನು ಮಳೆ ನಿಂತದ ಕೃಷ್ಣ, ಆದ್ರೂ ಮ್ಯಾಲಿಂದ ಬಿಸಿ 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 ನೀರು ಬೀಳಿಗತ್ತದ ಅನ್ನಂತ. ಕೃಷ್ಣ ಅಂದ, ಅದು ಯಾವುದೋ ಬಿಸಿ ನೀರು, ನಾನೇನು ಗೀಜರ್ ಹಾಕಿದ್ದಿಲ್ಲ, ಹಂಗ ಬಂದಿದ್ದೆ ಒಳಗೆ ತಮ್ಮ. ಇಲ್ಲ ಕೃಷ್ಣ, ಮಳೆ ನಿಂತಿದೆ, ಬಿಸಿನೀರು ಬರ್ತಿದೆ. ಏನದು ಅಂತ ಕೇಳಿದ್ನಂತ. ನೋಡಿದ್ರೆ ಕೃಷ್ಣ, ಇಂದ್ರನ ಕಣ್ಣೀರು ಧಾರೆಯಾಗಿ ಹರಿತಿದೆ ತಳಗೆ, ಅದು ಬಿಸಿಯಾಗಿದೆ ಅನ್ನಂತ. ನೋಡ್ರಿ ಹೇಗಿದೆ. ಒಂದು ಗಮನ ಕೊಡ್ರಿ, ಕಣ್ಣಿನಿಂದ ಒಂದೇ ಕಣ್ಣೆ, ಇವೆರಡೇ ಕಣ್ಣಿರೋದು. ನೋವಾದಾಗ ಬರೋ ನೀರು ಬಿಸಿ ಇರ್ತದೆ, ಆನಂದ ಆದಾಗ ಆನಂದ ಭಾಷ್ಪ ಬರ್ತದಲ್ಲ, ಅದು ತಂಪಿರ್ತದೆ. ಈಗ ಚುಚ್ಕೊಂಡು ದುಃಖಪಟ್ಟು ನೋಡ್ಬೇಡ್ರಿ, ಮನೆಗೆ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿ, ಮತ್ತು ಆಮೇಲೆ ಇಲ್ಲೇ ನೋಡ್ಬಿಡ್ಬೇಡ್ರಿ. ಏನು ಅದಕ್ಕೆ ಹೃದ ಸರೋವರ ಇದೆಯಲ್ಲ, ಸರೋವರ ಬೆಳಗ್ಗೆ 4 ಗಂಟೆ 3 ಗಂಟೆ ಚಳಿ ಹೊರಗಿತ್ತಂದ್ರೆ ಸರೋವರ ಕೇಳಿದ್ರೆ ಅದು ಬೆಚ್ಚಗಿರ್ತದೆ. ನೀವು ಮಧ್ಯಾಹ್ನ ಕಾಲಕ್ಕೆ ಸರೋವರಕ್ಕೆ ಹೋರಿ, ಅದು ಅದರೊಳಗೆ ಇಳಿದ್ರೆ ಅದು ತಂಪಿರ್ತದೆ ತಳಗೆ. ಹಾಗಿದ್ದ ಹಾಗೆ ನಮ್ಮಲ್ಲಿ ಮತ್ತೇನು ಗೀಸರ್ ಇಟ್ಟಿಲ್ಲ ದೇವರು. ಇವೇ 2 ಕಣ್ಣು. ದುಃಖ ಆದಾಗ ಕಣ್ಣೀರು ಬಂದ್ರೆ ಅದನ್ನು ಮುಟ್ಕೊಂಡು ನೋಡ್ರಿ, ಅದು ಬೆಚ್ಚಗಿರ್ತದೆ. ಹಾಗೆ ಕೃಷ್ಣ ದುಃಖ ಪಡ್ತಿದ್ದಾನೆ. ಯಾಕೆ ಅಂತ ಕೇಳಿದ್ರೆ, ನಿನ್ನ ವಿರುದ್ಧ ಕಾರ್ಯಾಚರಣೆ ಮಾಡಿಬಿಟ್ನೆಲ್ಲ ಅಂತ ಅಳ್ತಿದ್ದಾನೆ ಇಂದ್ರ ಅಂತಂದು. ಅವನನ್ನು ಬಿಡು, ಮೋಡ ಎಲ್ಲ ಕಪ್ಪು ಕಟ್ಟಿ ಹೋಗಿತ್ತಲ್ಲ, ಘನ ಮೋಡ ಬಂದಿತ್ತಲ್ಲ, ಅದೆಲ್ಲ ಚದುರಿದೆಯಾ ನೋಡು, ಇಳಿಸಿಬೇಕು ಮತ್ತು ಮಳೆ ಬರೋದು ಬೇಡ, ಮೋಡ ಚದುರಿದೆಯಾ ನೋಡು, ಕಪ್ಪು ಮೋಡ ಅಂತಂದಂತೆ ಕೃಷ್ಣ. ಆ ಹುಡುಗ ಅಂದ, ಕೃಷ್ಣ ಎಲ್ಲಾ ಮೋಡವು ಚದುರಿ ಹೋಗಿದೆ, ಆದ್ರೂ ಆಕಾಶದಲ್ಲಿ ಒಂದು ಕಪ್ಪು ಕಾಣಿಸ್ತಾ ಇದೆ ಅಂದಂತೆ. ಏನದು? ಇಂದ್ರನ ಮುಖ ಕಪ್ಪಾಗಿದೆ ಕೃಷ್ಣ, ನಿನ್ನ ವಿರುದ್ಧ ಕಾರ್ಯಾಚರಣೆ ಮಾಡ್ಯಾರಲ್ಲ ಅಂತಂದ್ರು. ಮತ್ತೆ ಅಷ್ಟೇ ಅಲ್ಲ, ಕೃಷ್ಣ ಅಂತ ಯಾಕೆ ಬಾರಿ ಬಾರಿ ಇಂದ್ರ ಅಂತಿ, ಬಿಟ್ಬಿಡ ಅವನನ್ನ. ಆ ಗುಡುಗು ಸಿಡ್ಲು ಬರ್ತಿತ್ತಲ್ಲ ಆಕಾಶದಲ್ಲಿ, ಯಾರಿಗಾದ್ರೂ ಬಡದು ತಾಕಿದ್ ನೋವಾಗಬಾರ್ದು ನೋಡು, ಆ ಗುಡುಗು ಮಿಂಚು ನಿಂತಿದೆಯಾ, ನಾನು ಇಳಿಸ್ತೇನೆ ಬೆಟ್ಟನ ಅನ್ನಂತ ಕೃಷ್ಣ. ಆವಾಗ ಅವ ಏನನ್ಬೇಕು, ಕೃಷ್ಣ ಎಲ್ಲ ಗುಡುಗು ಮಿಂಚು ನಿಂತಿದೆ, ಆದ್ರೆ ಗುಡುಗು ಮಿಂಚಿನ ಪ್ರಕಾಶ ಆಕಾಶ ಮಂಡಲದಲ್ಲಿ ಗುಡುಗುಟ್ಟಿದೆ ಅನ್ನಂತ. ಅದ್ಯಾವುದು ಅಂತಂದ ಕೃಷ್ಣ. ಆವಾಗ ಅವ ಅಂದ, ಬರೀ ನೀ ಭೂಮಿಯನ್ನ ಗೋವರ್ಧನಧಾರಿ ಪರ್ವತವನ್ನು ಹಿಡಿದ ಮನಮೋಹಕ ದೃಶ್ಯವನ್ನ ಈ ಭೂಲೋಕದವರು ಸ್ತೋತ್ರ ಮಾಡ್ತಿಲ್ಲ, ದೇವಲೋಕದ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡ್ತಿದಾರೋ ಕೃಷ್ಣ. ಬರೀ ಸ್ತೋತ್ರ ಹಾಡೋದಲ್ಲ, ಕುಣಿತಿದ್ದಾರೆ ಎಂದಂತ. ಅದ್ಯಾಕೋ, ನಿನ್ನ ಎತ್ತಿರುವ ಬೆಟ್ಟದ ಮನಮೋಹಕ ದೃಶ್ಯ, ಅದನ್ನೇ ಅನ್ನೋದವರು. ಗೋವರ್ಧನಗಿರಿಯನ್ನು ಎತ್ತಿದ ಗೋವಿಂದ ನಮ ರಕ್ಷಿಸೋ. ಆ ದೇವಲೋಕದ ದೇವತೆಗಳು ಬಂದು ಆಕಾಶದಲ್ಲಿ ಕುಣಿದು ಕುಪ್ಪಳಿಸ್ತಿದಾರಂತೆ ಕೃಷ್ಣ ಈ ಪರ್ವತ ಎತ್ತಿದ ಆನಂದಕ್ಕೆ. ಕೃಷ್ಣ ಅಂದ, ಅವರು ಕುಣಿಯೋದಕ್ಕೂ ಆಕಾಶದಲ್ಲಿ ಗುಡುಗು ಮಿಂಚಿನ ಪ್ರಕಾಶ ಬರೋದಕ್ಕೂ ಏನ್ ಸಂಬಂಧ, ಯಾಕೆ ಹೀಗೆ ಮಾತಾಡ್ತಿದ್ದಿ ಅಂತ ಕೇಳಿದ್ನಂತ ಕೃಷ್ಣ. ಆವಾಗ ಅವ ಅಂದ, ಕೃಷ್ಣ ಆ ದೇವಲೋಕದ ದೇವತೆಗಳು ಅಪ್ಸರೆಯರು ಬಂದು ಕುಣಿತಿದಾರಲ್ಲ, ಕುಪ್ಪಳಿಸ್ತಿದಾರಲ್ಲ, ಕುಣಿದು ಕುಪ್ಪಳಿಸುವಾಗ ಕೈಯಲ್ಲಿರುವ ವಜ್ರದ ಬಳೆಗಳು ತಾಕಿ 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 ಆಕಾಶ ಮಂಡಲದಲ್ಲಿ ಗುಡುಗು ಮಿಂಚಿನ ಪ್ರಕಾಶ ಕಾಣಿಸ್ತಿದೆ. ಬರೀ ಕುಣಿತಿಲ್ಲ, ಬಾಯಿ ತುಂಬ ಅವರೂ ಗಾನ ಮಾಡ್ತಿದ್ದಾರೆ. ಅದು ಯಾವುದು ಅಂತ ಕೇಳಿದ್ರೆ, ಗೋವರ್ಧನಗಿರಿಯನ್ನು ಎತ್ತಿದ ಗೋವಿಂದ ನಮ್ಮ ರಕ್ಷಿಸೋ. ದೇವಲೋಕದ ಅಪ್ಸರೆಯರು ರಕ್ಷಿಸೋ ಅಂತ ಕೇಳ್ತಾರೆ, ಭೂಲೋಕದ ಜನರೂ ಕೇಳ್ಕೊಳ್ತಾರೆ, ಕೃಷ್ಣ ಎಂಥ ಮಹಿಮೆ ನಿಂದು ಅಂತ ಆ ಹುಡುಗ ಹೇಳಿದ. ಆಮೇಲೆ ಎಲ್ಲರನ್ನು ತಮ್ಮ ಹೊರಗೆ ಕಳಿಸಿ ಆ ಬೆಟ್ಟ ಇಳಿಸಿದ್ದಂತೆ. ಹೇಗೆ ಹಿಡ್ದಿದ್ದ ಬೆಟ್ಟ ಅಂತ ಹೇಳಿದ್ರೆ, ಛತ್ರಿ ಅಂದೇನಲ್ಲ, ಛತ್ರಿ ಹಿಡ್ದಾಗೆ ಒಂದು ಹನಿ ಒಬ್ಬರಿಗೆ ತಾಕಿದ್ದಿಲ್ಲಂತ ನೀರು, ಹೇಗೆ ಹಿಡಿದಿರ್ಲಿಕ್ಕಿಲ್ಲ.
ನಾವೇನ್ರ ಛತ್ರಿ ಮಳಿ ಬಂದಾಗ ಹಿಡಿದ್ರೆ ಮುಂದೆ ಹಿಡಿಲಿಕ್ಕೆ ಹೋಗಿ ಹಿಂದ್ ಒದ್ದಿ ಮಾಡ್ಕೋತೀವಿ, ಹಿಂದ್ ಹಿಡಿಲಿಕ್ಕೆ ಹೋಗಿ ಮುಂದ್ ಒದ್ದಿ. ಯಾರೋ ಒಬ್ರು ಸೇರ್ಕೊಂಡ್ಬಿಟ್ರೆ ಅವ್ನ್ ಹಿಡಿಲಿಕ್ಕೆ ಹೋಗಿ ನಾವ್ ಒದ್ದಿ, ನಾವ್ ಹಿಡಿಲಿಕ್ಕೆ ಹೋಗಿ ಅವ್ರು. ನಮ್ಗೆ ಛತ್ರಿನೂ ಹಿಡಿಲಿಕ್ಕೆ ಬರಲ್ಲ. ಅದಕ್ಕೆ ಕೃಷ್ಣ ಅಂದ, ನಾ ಹಿಡಿದ ಛತ್ರಿ ಒಬ್ಬರಿಗೆ ಒಂದು ಹನಿ ತಾಕದೇ ಇರೋ ಹಾಗಿದೆ ಅಂತ ಗೋವರ್ಧನ ಪರ್ವತವನ್ನು ಕೃಷ್ಣ ಎತ್ತಿದ ಅದ್ಭುತ ಪ್ರಸಂಗ. ಇನ್ನೊಂದು ಪ್ರಸಂಗ ಇದೆ. ಕಾಳಿಂಗನ ಮೇಲೆ ನಿಂತು ಕುಣಿಲಿಕ್ಕೆ ಅಂತ ಹೊರಟಂತ ಕೃಷ್ಣ. ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ. ಒಂದು ಕಡೆ ಕವಿ ಅದಕ್ಕೊಂದು ಹೆಸರು ಕೊಡ್ತಾನೆ, ಹಲ್ಲಿ ಸಕ ನೃತ್ಯ ಅಂತ ಒಂದು ವಿವರಣೆ ಕೊಡ್ತಾರೆ. ಆ ಕಾಡಿನ ಪ್ರಾಂತ್ಯದ ಹಳ್ಳಿ ಜನರು ಮಾಡುವ ಡ್ಯಾನ್ಸು ಅಂತೇನೋ, ವಾಸ್ತವಿಕವಾಗಿ ಅವು ಮಾಡಿರುವ ನೃತ್ಯನೇ ಬೇರೆ. ಆ ಹೆಡೆ ಮೇಲೆ ನಿಂತು ನೃತ್ಯ ಮಾಡಿದ್ನಲ್ಲ, ನೀವು ಇದು ಸುಮ್ಮನೆ ಸೈಂಟಿಫಿಕ್ ಆಗಿ ಹೇಳಿರ್ತೀನಿ. ಸಹಜವಾಗಿ ನೆಲದ ಮೇಲೆ ನಮ್ಗೆ ಡ್ಯಾನ್ಸ್ ಮಾಡ್ಕೊಂಡ್ರೆ ಕಾಲು ಮುರ್ಕೊಂಬಂದಿರ್ತೀವಿ. ಏನ್ರಿ ಕಾಲಿಗೆ ಅಂದ್ರೆ ಪ್ರಾಕ್ಟೀಸಿಗೆ ಹೋಗಿದ್ವಿ, ಉಳುಕ್ತು ಅಂತೀವಿ. ಕೃಷ್ಣ ಹೆಡೆ ಮೇಲೆ ನಿಂತಾನ. ಹೆಡೆ ಏನು ಗಟ್ಟಿ ಇಲ್ಲ, ಮತ್ತದು ಒಂದು ತುಳಿದ್ರೆ ಒಂದು ತಳಗೆ ಹೋಗ್ತದೆ, ಒಂದು ತುಳಿದ್ರೆ ಒಂದು ತಳಗೆ ಹೋಗ್ತದೆ. ಹೆಡಿ ಅದು. ಅಂತ ಹೆಡೆ ಮೇಲೆ ಕೃಷ್ಣ ಹತ್ತಿ ನಿಂತು ಇಡೀ ಊರಿನ ಜನ ಸೇರ್ಕೊಂಡ. ಎಲ್ಲರೂ ನೋಡ್ತಿದ್ದಾರೆ, ಏನಿದು ಕೃಷ್ಣನ ಮಹಿಮೆ. ಒಂದು 4-5 ಸ್ಟೆಪ್ ಹಾಕಿದ್ನಂತಷ್ಟೆ. ಆ ಹೆಜ್ಜೆಗೇನೆ ಎಲ್ಲರೂ ತಮ್ಮ ಮನಸ್ಸನ್ನ ಕರಗಿಸಿ ಕೃಷ್ಣನ ಹತ್ರ ಹೋಗ್ಬಿಟ್ಟಿತ್ತಂತೆ. ತಮ್ಮ ಮನಸ್ಸುಗಳೆಲ್ಲ ಕರಗಿ ಇದ್ದಕ್ಕಿದ್ದಾಗಿ ನಿದ್ರಿಸ್ಬಿಟ್ಟಂತೆ. ಒದರಿದ್ರು, ಕೃಷ್ಣ ಇಲ್ಲ, ನೀ ನೃತ್ಯ ಮಾಡು. ಕೊಳಲನಾದ ನೋಡಿದ್ದೇವೆ, ನೀ ಮಾಡುವ ಸಂಹಾರಗಳನ್ನು ನೋಡಿದ್ದೇವೆ, ನೀ ಮಾಡಿದ ಅದ್ಭುತ ದೃಶ್ಯಗಳನ್ನೆಲ್ಲ ನೋಡಿದೇವೆ, ಆದ್ರೆ ಈ ನೃತ್ಯ ನೋಡಿಲ್ಲ. ನೀ ಕೃಷ್ಣ ನೃತ್ಯ ಮಾಡು ಅಂತ ಬೇಡ್ಕೊಂಡ್ರಂತೆ ಎಲ್ಲ. ಆವಾಗ ಕೃಷ್ಣ ಅಂತ, ನಾ ಬರೀ ಡ್ಯಾನ್ಸ್ ಮಾಡಲ್ಲ, ನನಗೊಂದು ಸ್ವಲ್ಪ DJ ಬೇಕು ಅನ್ನೋದು. ಕೃಷ್ಣನು DJ ಕೇಳಿ DJ ಹಚ್ಚಿದೆ ಅಂತ ಎಲ್ಲ ಮನಿ ಎಲ್ಲ ಸೀಳಿ ಹೋಗಿ ಅವ್ ಹಚ್ಚಿದ್ರು. ಪುಣ್ಯ ಅವಾಗ ಸಿಮೆಂಟಿನ ಮನಿ ಇದ್ದಿದ್ದಿಲ್ಲ, ಅದಕ್ಕೆ ಹಚ್ಚಿದ್ನೋ DJ ಹಚ್ಚಲಿ ಏನಂತ. ಯಾರು DJ ಹಚ್ಚಬೇಕು? ಬ್ರಹ್ಮ ಕಮಲದಿಂದ ಚಿಗದ್ನಂತ, ನಾನು ಮೃದಂಗ ಬಾರಿಸ್ತೀನಿ ಅನ್ನಂತ. ಬರೀ ಮೃದಂಗ ಸಾಲಲ್ಲ ಅಂದ ಕೃಷ್ಣ, ಮತ್ತಿನ್ನೇನ್ ಬೇಕು, ನನಗೆ ತಾಳನೂ ಬೇಕು ಅನ್ನಂತ. ಸರಿ, ಹಾಗಾದ್ರೆ ರುದ್ರ ಕೈಲಾಸದಿಂದ ಹಾರಿದ್ನಂತ, ನಾ ತಾಳ ಬಾರಿಸ್ತೀನಿ ಅನ್ನಂತ. ಅಲ್ಲ ನೋಡಿದ್ರ, ಬ್ರಹ್ಮ ಮೃದಂಗ ಬಾರಿಸ್ತೀನಿ ಅಂತ, ರುದ್ರ ನಾ ತಾಳ ಬಾರಿಸ್ತೀನಿ ಅಂತಂತ. ಇಷ್ಟೇನಾ ಅಂತ, ಇಲ್ಲ ನನಗೆ ಹಾಡು ಹಾಡೋರು ಬೇಕು ಅಂತಂತ. ನೋಡು, ಪಾಪ್ ಸಾಂಗ್ ಬೇಕಂತ. ಹಾಡು ಹಾಡೋರು ಯಾರು ಆಗಲ್ಲ, ಹನುಮಂತ ನಾ ಹಾಡ್ತೀನಿ ಅಂತ ಬಂದಂತ. ನೋಡಿದ್ರೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಹನುಮಂತ ನಾ ಹಾಡ್ತೀನಿ ಅಂತ. ಸರಿ, ಹನುಮಂತ ಹಾಡಿದ, ಕೃಷ್ಣ ನೃತ್ಯ ಮಾಡ್ತೀನಿ ಅಂತ ಅಲ್ಲಿ ನಿಂತಿದ್ದಾನೆ. ಬ್ರಹ್ಮ ಮೃದಂಗ ಬಾರಿಸಿದ, ರುದ್ರ ತಾಳ ಬಾರಿಸಿದಂತ. ಅದೇ ದೇವಿ ನಮ್ಮ ದ್ಯಾವರು ಬಂದವರೇ ಬನ್ನೀರೆ ನೋಡ ಬನ್ನೀರೆ ಹೇಳಲ್ವಾ ಆ ಪದ್ಯವನ್ನ. ಹಾಗೆ ಅಲ್ಲಿ ಆ ಪದ್ಯದಲ್ಲಿ ಈ ವಿಷಯ ಬಂದ್ಬಿಡುತ್ತೆ. ಕೃಷ್ಣ ನೃತ್ಯ ಮಾಡಿದ್ನಂತೆ. ಎಂಥ ನೃತ್ಯ! ತುಂಬಾ ಚೆನ್ನಾಗಿ ಆ ಹೆಡೆಯಿಂದ ಈ ಹೆಡೆ ಒಂದು ಕೈಯಲ್ಲಿ ಆ ಬಾಲ ಹಿಡಿದಿದ್ದಾನೆ, ನೃತ್ಯ ಮಾಡುತ್ತಿದ್ದಾನೆ. ಎಲ್ಲರ ಮನಸ್ಸು ಕರಗಿ ಹೋಗಿದೆ. ಅಷ್ಟೊತ್ತಿಗೆನೆ ಅವ್ರ ತಂದೆ ತಾಯಿ ಓಡಿ ಬಂದ್ರು, ಕರ್ಕೊಂಡು ನಿಮ್ಮ ಮಗ ಹಾರ್ಯಾನ ಅಂತ ಹೇಳಿದ್ರು. ಅಲ್ಲೆಲ್ಲ ಹೋಗಿ ಅವ್ರನ್ನ ನೋಡಿ ಮತ್ತಿನ್ನೂ ಹೆಚ್ಕೊಂಡಂತ. ಯಾಕಂದ್ರೆ ಕೆಲವ್ರೆಲ್ಲ ಬಂಧುಗಳೆಲ್ಲ ಬಂದ್ರೆ ಮಕ್ಕಳು ನೋಡ್ರಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿ, ಪರಿಚಯ ಇರಬೇಕ ಮತ್ತು ಇಲ್ಲಾರ ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾವ. ಅಳೋ ಬಂಧುಗಳು ಬರಬಾರದು, ನಗಸೋ ಬಂಧುಗಳು ಬರ್ಬೇಕು. ಕೃಷ್ಣ ಕುಣದ್ನಂತೆ. ಅದಕ್ಕೆ ಅವನನ್ನ ಏನಂತ ಕರೆದ್ಬಿಟ್ರು, ಕಾಳಿಂಗ ಮರ್ಥನ ಕೃಷ್ಣ. ಯಾರೋ ಅಂದ್ರಂತ, ಆಚಾರ್ಯ ಪುರಾಣ ಚಲೋ ಹೇಳ್ತೀರಿ, ಸ್ವಲ್ಪ ಸುಳ್ಳು ಹೇಳ್ತೀರಿ ಅಂದ್ರಂತೆ. ಅರೇ ಅದ್ಯಾವ್ದ್ರಿ ಸುಳ್ಳು ಪುರಾಣದಾಗ? ಅವ್ರಂದ್ರಂತೆ, ಬ್ರಹ್ಮ ಮೃದಂಗ ಬಾರಿಸ್ಯಾನ ಅಂದ್ರೆ ಒಪ್ಕೋತೀವಿ, ರುದ್ರ ತಾಳ ಬಾರಿಸ್ತಾನೆ ಅವನಿಗೆ. ಯಾಕಂದ್ರೆ ರುದ್ರದೇವರಿಗೆ ಎಲ್ಲಾ ತಾಳದ ಜ್ಞಾನ ಇದೆ ಅವರಿಗೆ. ಯಾಕೆಂದ್ರೆ ಅವರು ತಾಂಡವ ನೃತ್ಯ ಮಾಡೋರಾದ್ರಿಂದ ಅವರಿಗೆಲ್ಲ ಗೊತ್ತಿದೆ. ಸರಿ, ರುದ್ರದೇವ್ರ ತಾಳ ಒಪ್ಕೋತೀವಿ, ಬ್ರಹ್ಮ ಮೃದಂಗ ಒಪ್ಕೋತೀವಿ. ಅಲ್ಲಿ ಹನುಮಂತ ಹಾಡು ಹಾಡ್ಯಾನಂದ್ರೆ ಅದು ನಂಬೋಲ್ಲ ಆಚಾರ ನಾವು ಓದ್ರದ್ದು. ಯಾಕೆ ಎಲ್ಲೂ ಹಾಡು ಹಾಡಿದ್ದ ಕಂಡಿಲ್ಲ. ನೋಡಿರೇನು ಎಲ್ಲಾರ ಹನುಮಂತ ಹಾಡಿ ಎಲ್ಲೂ ಕಂಡೇ ಇಲ್ಲ ಅಂದ್ರಂತೆ ಎಲ್ಲರೂ. ಇನ್ನೂ ಬೇಕಾದ್ರೆ ಗುದ್ಯಾನ ಅಂತ ಹೇಳ್ರಿ, ಹೊಡೆದಾನ ಅಂತ ಹೇಳ್ರಿ,
ಸಂಹಾರ ಮಾಡ್ಯಾನ ಅಂತ ಹೇಳ್ರಿ, ಜಿಗದಾನ ಅಂತ ಹೇಳಿರಿ. ಯಾಕ ಲಂಕೆಗೆ ಜಿಗದಾನ, ರಾವಣನಿಗೆ ಹೊಡೆದಾನ, ಅಕ್ಷಕುಮಾರನನ್ನ ಅಪ್ಪಳಿಸಿದಾನೆ. ಅಪ್ಪಳಿಸಿ ಒಂದು ಸಲ ನೆಲಕ್ಕೆ ಹಿಂಗೆ ಜಿಗಿಸಿ ಹಾರಿಸಿ ಅವನನ್ನು ಕೊಂದಿದ್ದಾನೆ. ಇಂಥವು ಹೇಳ್ರಿ ಆಚಾರ, ನೀವು ಒಪ್ಕೊಳ್ತೀವಿ. ಇನ್ನು ಬಾಳೆಹಣ್ಣು ತಿನ್ನಾನ ಒಪ್ಕೋತೀವಿ, ಜೇನುತುಪ್ಪ ಕುಡ್ದಾನ ಒಪ್ಕೋತೀವಿ. ಹಾಡು ಹಾಡ್ಯಾನ ಎಲ್ಲೂ ಕಂಡಿಲ್ಲ ಆಚಾರ ಅಂದ್ರು ಯಾರು ಇಲ್ವೋ? ಕೃಷ್ಣಾವತಾರದಲ್ಲಿ ಅಷ್ಟೇ ಅಲ್ವೋ, ರಾಮಾವತಾರದಲ್ಲೂ ಹಾಡ್ಯಾನ ಅಂದ್ರು ಯಾರು? ಎಲ್ಲಿ ಹಾಡ್ಯಾನ ಆಚಾರ ಹೇಳ್ರಿ ನೋಡ ಅಂದ್ರು. ಈ ರಾಮಾಯಣ ಎಲ್ಲ ಯುದ್ಧ ಮುಗಿದ ಮೇಲೆ ಸುಗ್ರೀವನಿಗೆ ಟ್ಯಾಂಕ್ಸ್ ಹೇಳಿ ವಿಮಾನ ಹತ್ತಿ ಬರೋ ಪ್ರಸಂಗ ಬಂತಲ್ಲ ಅಯೋಧ್ಯೆ, ಅಲ್ಲೊಂದು ಪ್ರಸಂಗ ನಡೀತು ಅಂತ. ರಾಮ ವಿಮಾನಕ್ಕೇರುವಾಗ ಸುಗ್ರೀವ ನಿನ್ನಿಂದ ಬಹಳ ಸಹಕಾರ ಆಯ್ತು ಪಾಪಣ್ಣ, ಚಲೋ ಆಯ್ತು ಹಿಂಗ್ ಹೇಳಿ ಹೊಳ್ಳಿಗತನ ಯಾವ್ಯಾವ ಸೇತುವೆ ಕಟ್ಲಿಕ್ಕೆ ಮಂಗ್ಯಗಳು ಬಂದಿದ್ವಲ್ಲ ಎಲ್ಲಾ ಮಂಗ್ಯಗಳು ವಿಮಾನದಾಗ ಕೂತಿದ್ವು, ಒಂದ್ರ ಮೇಲೆ ಒಂದು ಭಾಳ ಇದ್ವು. ರಾಮ ಸುಗ್ರೀವನಿಗಂದ ಅಲ್ಲೋ ನನಗ ಜಾಗ ಇಲ್ಲ, ಹಂಗೆ ಕೂತಾವ ಮಂಗ್ಯಗಳು, ನಾ ಎಲ್ಲಿ ಕೂಡ್ಲಿ ಅಂದ ರಾಮ. ಸುಗ್ರೀವ ಆಜ್ಞೆ ಆಯ್ತು, ಎಲ್ಲಾ ಮಂಗ್ಯಗಳ ತೊಳಗಿಳಿರಿ, ರಾಮ ಹೋಗ್ಬೇಕು ಈಗಿಂದೀಗ್ಲೇ ಅನ್ನೋದು ಅಯೋಧ್ಯೆಗೆ ಅನ್ನೋದು. ಯಾಕಂದ್ರು ಪಟ್ಟಾಭಿಷೇಕಕ್ಕೆ ಕೈಲಿಗೆ ತಂದು ಬರೋದ ಅನ್ನೋದು. ಅವಾಗ ಮಂಗ್ಯಗಳಂದು ನಮ್ಮನೇನು ಲೇಬರ್ ಆಗಿ ಕರ್ಕೊಂಡ್ ಬಂದಿರಿ, ಬರೀ ಕಲ್ಲು ಹಾಕೋ ಕಲ್ ತೆಗಿ ಹೊಡೆಸುವ ಇದ ಕೆಲಸ ಏನು ನಮಗೂ ಒಂದು ಸ್ವಲ್ಪ ಸ್ವೀಟ್ ತಿನ್ಬೇಕು ಅಂತ ಏನಿಲ್ಲ. ಯಾವಾಗ ತಿಂತಿ ಅಂದ್ರು ಅದೇ ಮಂಗಳದಲ್ಲಿ ಪೇಡೆ ತಂದಾರ, ಇಲ್ಲಿ ಪಟ್ಟಾಭಿಷೇಕ ಅದ, ಅಲ್ಲಿ ಪಟ್ಟಾಭಿಷೇಕ ಅದ ರಾಮಂದು. ಅವ ಏನೇನು ಸ್ವೀಟ್ ಮಾಡಿಸ್ಯಾನೋ ಏನೋ, ಏನೇನು ವ್ಯವಸ್ಥೆ ಮಾಡ್ಯಾನೋ ಏನೋ, ನಾವು ಪಟ್ಟಾಭಿಷೇಕಕ್ಕೆ ಹೋಗೋರ ಅಂದ್ವು ಮಂಗ್ಯಗಳು. ರಾಮ ಭಾರಿ ಆಶ್ಚರ್ಯವಪ್ಪ, ನನ್ನ ಪಟ್ಟಾಭಿಷೇಕಕ್ಕೆ ಮಂಗ್ಯಗಳು ಬರ್ತಾವಂತ ಆನಂದ ಪಟ್ಟನಂತ. ಅದಕ್ಕೆ ಸುಗ್ರೀವ ಇನ್ನು ಬೈಬೇಡ ಅನ್ನೋದು, ಏನು ಇನ್ನು ಅವ್ರಿಗೆ ಇಳಿಬೇಡ ಅನ್ಬೇಡ, ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಹೋಗ್ತೀವಿ ಅನ್ನೋದು ರಾಮ ಲಕ್ಷ್ಮಣ ಸೀತೆ ಅದೇ ಮಂಗ್ಯಗಳ ಜೊತೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಹೋಗ್ತು. ಬರ್ರತ್ ವಿಮಾನ ಹಾರ್ತು ಇದ್ದಕ್ಕಿದ್ದಾಗೆ ಒಂದ್ ಕಡೆ ಇಳಿಸಿದ್ನಂತ ರಾಮನೇ ಇಳಿಸಿದ. ಎಲ್ಲರೂ ಓದರ್ಲಿಗತ್ತು, ಬಂತು ಅಯೋಧ್ಯೆ ಬಂತು ಅಂತ ಕುಣಿಲಿಗತ್ತು ಅಂತ. ರಾಮ ಅಂದ ಹಂಗೆ ಕುಣಿಬೇಡ್ರಿ, ಒಂದ್ಸಲ ಹಿಂಗ್ ತಿರುಗಿ ನೋಡ್ರಿ ಅನ್ನಂತ. ನೋಡಿದ್ರೆ ಕಿಷ್ಕಿಂದೆಗೆ ಬಂದು ಇಳಿಸಿದ್ನಂತ ಮಂಗ್ಯಗಳಿರೋ ಜಾಗಕ್ಕೆ. ಅವು ಎಲ್ಲಿ ವಾಸ ಆಗ್ತಾವಲ್ಲ ಅಲ್ಲೇ ಇಳಿಸಿದ್ದಂತ ರಾಮ. ಸಿಟ್ಟು ಬಂತು ಮಂಗ್ಯಗಳಿಗೆ, ಏನ್ ರಾಮ ಇದು, ಹಿಂತಿರುಗಿ ನೋಡ್ರಿ ಅನ್ನಂತ. ಅವಾಗಾದ್ರೂ ಆನಂದ ಆಗ್ತದೆ. ಹಿಂತಿರುಗಿ ನೋಡಿದ್ರೆ ಆಯಾ ಮಂಗ್ಯಗಳ ಹೆಂಡತಿ ಲೈನಕ್ಕೆ ನಿಂತಿದ್ವು ಅಂತ, ಕುಂಕುಮ ಹಿಡ್ಕೊಂಡು ನಮ್ಮ ಮುನಿಯವರು ಬಂದ್ರು ಅಂತ. ಇನ್ನೂ ಸಿಟ್ಟು ಬಂತು ಅವ್ರಿಗೆ, ಹಲ್ಲು ಕಟೀಲಿಗತ್ತಂತ ಮಂಗ್ಯಗಳು ರಾಮ ಅಂದತ್ತು. ಯಾಕೆ ನಮ್ಮನ್ನೇನಾರ ಅಲ್ಲೇ ಲಂಕೆಯಲ್ಲೇ ಇಟ್ಟಿದ್ರೆ ನಡೀತಿತ್ತು, ನೀನ್ ನೋಡಿ ನನ್ನ ಹೆಂಡತಿ ಮೂಲಕ ಹಿಂಗ್ ಸಿಟ್ಟು ಬಂತು ಮಂಗ್ಯಗಳು. ರಾಮ ಅಂದ ಹಂಗೆಲ್ಲ ಸಿಟ್ಟಿಗೆ ಹೇಳಬೇಡ್ರಿ, ಭರತ ನನ್ನ ಪಟ್ಟಾಭಿಷೇಕ ಇಟ್ಕೊಂಡನಲ್ಲ, ದಂಪತ್ ಪೂಜೆ ಇಟ್ಕೊಂಡನ, ಮಂಗ್ಯ ಹೆಂಡತಿನೂ ಕರ್ಕೊಂಬ ಅಂದಾನ. ಅದಕ್ಕೆ ಹೆಂಡತಿಗಳು ಹತ್ತಿರಿ ಅಂತ ಹೆಂಡತಿನೂ ಕರ್ಸ್ಕೊಂಡು ಅಯೋಧ್ಯೆಗೆ ಹೋಗಿತ್ತಂತ ರಾಮ. ಏನು ಮನಸ್ಥಿತಿ ರಾಮಂದು. ಇಳಿತು ವಿಮಾನ, ಸ್ಟೇಜ್ ತಯಾರಾಗಿದೆ, ಸಿಂಹಾಸನದಲ್ಲಿ ಕೂಡಿಸ್ಬೇಕು ಅಂತ ಎಲ್ಲ ಸಿದ್ಧತೆ ನಡೆದಿದೆ. ರಾಮ ಬಂದ ಕೂಡಲೇ ಸ್ವಾಗತ ನಡೀತು. ಎಲ್ಲ ಬಂದವರು ಸುಸ್ತಾಗಿದ್ದಾರೆ ಅಂತ ಪಾನೀಯಗಳನ್ನು ಕೊಟ್ಟ. ಮಂಗ್ಯಗಳಿಗೆ ಬಾಳೆಹಣ್ಣು, ಜೇನುತುಪ್ಪ ಅವುಗಳ ಕೊಡ್ಲಿಕ್ಕತ್ರು. ವಿಜೃಂಭಣೆ ನಡೀತಾ ಇದೆ. ಇನ್ನು ಮುಹೂರ್ತಕ್ಕೊಂದು 2-3 ನಿಮಿಷ ಇತ್ತಂತ. ನೋಡ್ರಿ ಹೇಗೆ 3-4 ನಿಮಿಷ ಇತ್ತು. ಎಲ್ಲರೂ ಬಂದ್ಬಿಟ್ಟಿದ್ದಾರೆ ದೇವಲೋಕದಿಂದ, ಋಷಿಗಳು, ಮುನಿಗಳು, ದೇವತೆಗಳು, ಎಲ್ಲ ಮಂಗ್ಯಗಳು ಎಲ್ಲರೂ ಪಟ್ಟಾಭಿಷೇಕಕ್ಕೆ ಬಂದಿದ್ದಾರೆ ಅಯೋಧ್ಯೆ. ಇನ್ನು 3-4 ನಿಮಿಷ ಇದೆ. ರಾಮ ಸ್ಟೇಜಿಗೆ ಹತ್ತಿದ ಕೂಡಲೇ ಪುರೋಹಿತರ ಅಂದ್ರಂತೆ 3-4 ನಿಮಿಷ ಮುಹೂರ್ತಕ್ಕೆ ಸಮಯ ಇದೆ ರಾಮ, ಏನ್ ಮಾಡೋಣ, ಮಹಿಳಾ ಮಂಡಿ ಬಂದಾರ ಹಾಡಿಸು ಅಂದಿತ್ತು. ಹಂಗಾದ್ರೆ ಸಮಯ ಇದ್ರೆ ಹಾಡಿಸ್ತಾರೆ, ಎಲ್ಲರೂ ಹಾಡಿಸೋದು ಸಾಕಾಗಿರ್ತದೆ ಹಾಡು ಕೇಳಿ ಕೇಳಿ ಹೇಳಿ ಹೇಳಿ. ರಾಮ ಹಾಡು ಹೇಳಿಸು ಅಂತಂದ ಕೂಡ್ಲೇನೆ ನಾರದರು ನಿಂತಿದ್ರಂತಲ್ಲಿ. ರಾಮ ಅಂದ್ಬಿಟ್ಟ, ಗಾನಪ್ರಿಯರು ಸದಾಕಾಲ ವೀಣೆಯನ್ನು ಇಟ್ಕೊಂಡು ಗಾನ ಮಾಡ್ತಾರೆ ನಾರದರು. ನಾರದ್ರೆ ಹಾಡ್ರಿ ಎಂದು ಥಣ್ಣಂತ ಹಾರಿದ ಮಹಾರಾಜ. ಮೊದಲೇ ಹಾಡ್ತಿರ್ತಾನೆ ಯಾವಾಗಲೂ. ಥಣ್ಣಂತ ಸ್ಟೇಜಿಗೆ ಹಾರಿದ್ದಂತ. ಎಲ್ಲ ವೀಣೆ ಸಿದ್ಧತೆ ಆಯ್ತು. ಅಲ್ಲಿ ತನಕ ತಲೆ ಎತ್ತಿತ್ತಿಲ್ಲ ಪಾಪ. ಆಮೇಲೆ ಸಿದ್ಧತೆ ಆದ್ಮೇಲೆ ಗಂಟಲು ಸರಿ ಮಾಡಿಕೊಂಡು ಹೂ ಮಾಡ್ತಾವಲ್ಲ ಹಾಡವು ಮಾಡಿಕೊಂಡು ಹಿಂಗ್ ಎತ್ತಿದ್ರೆ ಯಾವ ರಭಸದಲ್ಲಿ ಹಾರಿ ಬಂದಿದ್ರು ನಾರದ್ರು ಅದೇ ರಭಸಕ್ಕೆ ತಳಗಿಡುದಂತೆ.
ರಾಮ ಅಂದ ಹಿಂಗ್ಯಾಕ್ರಿ ನಾರದ್ರೆ ಅಂತಂದ. ಕಿವಿಗೆ ಬಂದು ಹೇಳಿದ್ನಂತೆ ನಾರದ, ನೋಡು ರಾಮ, ಇನ್ನೊಂದು ಯಾವ್ದಾರ ಸಭೆ ಮಾಡು, ಅಲ್ಲಿ ನೀನು ಪಟ್ಟಾಭಿಷೇಕ ಮಾಡಿಸು, ಅಲ್ಲಿ ಹಾಡ್ತೀನಿ, ಈ ಸಭೆ ಒಳಗೆ ಹಾಡಲ್ಲ ಅಂದಿತ್ತು. ಯಾಕೆ ಅಂದ. ಅವ ಅಂದ್ರೆ ಎಲ್ಲಿ ನೋಡಿದ್ರು ಮಂಗ್ಯಗಳ ಕಾಣ್ಲಿಕ್ಕತ್ತಾವ, ಒಂದ್ರ ಮೇಲೆ ಒಂದು ಕೂತಾವ, ಒಂದೊಂದು ಮೂತಿ ನೋಡಿದ್ರೆ ಹೇಳಲಿಕ್ಕೆ ಆಗೋಲ್ತು ನನಗೆ, ಇನ್ನೇನು ನಾ ಹೇಳಿ ಹಿಂಗೆ ನಾರದ್ರು ಮಂಗ್ಯಗಳ ಸಂತತಿ ಮುಂದೆ ನಾನು ಹಾಡೋದು, ಮತ್ತು ಅವು ಹಾಡಬೇಕು, ಹುರುಪಿಗೆ ಎದ್ದು ಬಂದು ನನ್ನ ವೀಣೆನೆ ಕಸ್ಕೋಬೇಕು, ಒಂದ್ರ ಮೇಲೆ ಒಂದು ಬೇರೆ ಕೂತಾವ, ನಾನಂತರ ಹಾಡಲ್ಲ ಅಂತ ಹೇಳ್ಬಿಟ್ಟಂತೆ. ಯಾರು ನಾರದ? ಯಾರು ಹಾಡಬೇಕು ಅವಾಗ? ಕೂತಿದ್ದಂತೆ. ಎತ್ರ ಎತ್ರ ರಘುನಾಥಕ್ಕೆ ಹನುಮಂತ ನಾ ಹಾಡ್ತೀನಿ ಎಂದಂತ. ಎಂಥ ಹಾಡು! ಸ್ವರಬದ್ಧವಾಗಿ ಲಯಬದ್ಧವಾಗಿ. ಅವು ಸ್ವರ ಲಯ ಇದ್ರೆ ಚಂದ ಬರ್ತದೆ. ಸ್ವರ ಒಂದ್ ಕಡೆ, ಲಯ ಒಂದ್ ಕಡೆ, ಕರ್ಕಶವಾಗಿ ಒಂದು ಮೈಕ್ ಒಂದ್ ಕಡೆ, ಹಾಡೋದು ಒಂದ್ ಕಡೆ, ಬತ್ತಿ ಒಂದ್ ಕಡೆ, ಜಾಂಟಿ ಒಂದ್ ಹಿಂಗೆ ಹಾಡನೆ ಜಾಂಟಿನೂ ಬರೆಸ್ತಾರೆ ಈಗ, ಗೊತ್ತೇ ಆಗ. ಸ್ವರಬದ್ಧವಾಗಿ ಲಯಬದ್ಧವಾಗಿ ಹನುಮಂತ ಹಾಡಿದ್ರೆ ಎಲ್ಲರ ಮನಸ್ಸು ಕರಗಿ ರಾಮನ ಪಾದಾಶ್ರಯಕ್ಕೆ ಹೋಗಿತ್ತಂತ. ಬರೀ ಅಲ್ಲಿದ್ದ ದೇವತೆಗಳು, ಋಷಿಗಳ, ನಾರದರು, ಯಕ್ಷರು, ಕಿನ್ನರರ ಮನಸ್ಸಲ್ಲ, ಬಂದ ಮಂಗ್ಯಗಳ ಮನಸ್ಸು ಕರಗಿತ್ತಂತ. ಅಷ್ಟೇ ಅಲ್ವ ಮಹಾರಾಯ, ಅಲ್ಲಿದ್ದ ಕಲ್ಲು ಬಂಡೆಗಳು ಕರಗಿತ್ತು. ಹೇಗೆ ಹಾಡಿರ್ಲಿಕ್ಕಿಲ್ಲ ಹನುಮಂತ? ಹಾಡಿ ಹಾಡಿ ಕೊನೆ ನುಡಿ ಬಂದಾಗ ಕೆಲವ್ರು ನೋಡ್ರಿ, ಸಂಗೀತ ತಮಗೂ ಸ್ವಲ್ಪ ಏನಾದ್ರು ಬರ್ತಿದ್ರೆ ಎದುರು ಸ್ಟೇಜ್ ಮೇಲೆ ಕೂತವ್ ಏನು ನಡೆಯಲ್ಲ, ತಳಗ್ ಕೂತವ್ರ ಮೇಲೆ ಅಷ್ಟು ಹಾಡ್ತಿರ್ತಾವ, ಕೈ ಕೊಟ್ಟೋದೇನು, ಮನೆಗೆ ಹೋದ್ರಾಗ ತೊಡಿ ಎಲ್ಲ ಕೆಂಪಾಗಿರ್ತಾವ, ಹಂಗೆ ಹೊಡ್ಕೊಂಡಿರ್ತಾವ, ಲಾಟ ಲಾಟ. ಖುಷಿಯದು, ಸಂತೋಷ, ಹಾಡಿನ ಆನಂದ. ಹಾಡು. ನಾರದರು ಏನ್ ಮಾಡ್ಯಾರ, ಅತ್ಯಂತ ಸಂತೋಷದ ಆನಂದ ಉದ್ರೇಕದಿಂದ ಮೈ ಮರೆತು ಕೈಯಲ್ಲಿರುವ ವೀಣೆಯನ್ನು ಬಂಡೆ ಮೇಲೆ ಇಟ್ಟು ಕೈ ಬಟ್ಟೆರಂತ ಹಾಕಿ ಹನುಮಂತ ಹಾಡು ಮುಗಿಸಿದ. ಆಮೇಲೆ ವೀಣೆ ಜಗ್ಲಿಕ್ಕೆ ಹೋಗ್ತಾರ, ಕಲ್ಲು ಕರಿಗಿ ಮತ್ತೆ ಕಲ್ಲು ಗಟ್ಟಿಯಾಗಿಬಿಟ್ಟದ, ಕೂತ್ಕೊಂಡ್ಬಿಟ್ಟದು ವೀಣೆ. ಜಗ್ತಾರ, ಬರ್ತಾನೆ ಇಲ್ಲ ಹನುಮಂತ. ಎಲ್ಲರೂ ನೋಡ್ತಿದ್ದಾರೆ, ಎಲ್ಲಿ ನನ್ನ ಹತ್ರ ನೋಡಿಬಿಡ್ತಾರೆ ಅಂತ ನಾರದರಿಗೆ ಹಿಂಸೆ, ಯಾಕಂದ್ರೆ ಕೂತ್ಕೊಂಡದ ವೀಣೆ. ಆವಾಗ ಕೂಡ್ಲೆ ಒದರಿದ್ರಂತೆ ನಾರದರು. ಒನ್ಸ್ ಮೋರ್ ಹನುಮಂತ ಇಳಿಲಿಗತ್ತಿದ್ದ, ಒನ್ಸ್ ಮೋರ್ ಅವತ್ತ ಸ್ಟಾರ್ಟ್ ಆಗಿದೆ. ಇನ್ನೊಂದ್ಸಲ ಎಷ್ಟು ಚಂದ ಹೇಳಿದಿ, ಎಷ್ಟು ಚಂದ, ಇನ್ನೊಂದ್ಸಲ ಹೇಳೋ ನಿಂತ್ರಂತ ಹನುಮಂತ ಮತ್ತೆ ಹಾಡ್ಲಿಗತ್ತ. ಹನುಮಂತನ ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಸುಮ್ಮನೆ ಹೇಳಿದ್ದಲ್ಲ, ತೇನ ಮಕ್ಕಂಶಲಾಯ ಎಲ್ಲಿ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸ ಉಚ್ಚ ತಾವತ್ ವಿಸ್ತಾರವಾಂಶ್ಚ ವಿಪುಲಲವೈವ ವ್ಯಘ್ರ ಬುದ್ಧ್ಯಾತ್ಮಯಾತಃ ಸ್ವಸ್ವಸ್ಥಾನಸ್ಥಿತಾತಿ ಸ್ಥಿರ ಶಕಲ ಶಿಲಾಚಾಲ ಸಂಕ್ಲೇಶ ನಷ್ಟ ಛೇದಾಂಕ ಪ್ರಾಗಿವಾಭೂತ್ ಕಪಿವರ ವಪುಷಃ ತೇನ ಮಕ್ಕೌಶಲಾಯ. ಅದಕ್ಕೆ ಹೇಳಿದ್ದು, ನಿನ್ನ ಕೌಶಲಕ್ಕೆ ನಮಸ್ಕಾರನೋ ಅಂತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಏನ್ ಕೌಶಲ ಅಂದ್ರೆ ಹಾಡ್ ಹಾಡಿದ ಆ ಅಮಲಿಗೆ, ಆ ಭಕ್ತಿ ಪರವಶತೆಗೆ ಇದ್ದವ್ರದೆಲ್ಲ ಮನಸ್ಸು ಕರಗಿ, ಆ ಕಲ್ಲು ಕರಗಿ, ಆಮೇಲೆ ಎರಡನೇ ಸಲ ಹಾಡ್ಲಿಕ್ಕತ್ತಿದ್ರಲ್ಲ, ಎರಡನೇ ಸಲ ಎಲ್ಲರದನ್ನು ಮನಸ್ಸು ಕರಗಿಸಿದ್ರಂತ. ನಾರದರ ಮನಸ್ಸು ಅವಾಗವಾಗ ಬಟ್ಕೊಂಡು ಕರಗ್ತಿತ್ತು, ಅವಾಗವಾಗ ಎಚ್ಚರಾದಾಗೆಲ್ಲ ವೀಣೆ ಜಗ್ತಿದ್ರಂತ. ಹನುಮಂತ ದೇವರು ಆ ಕಲ್ಲು ಬಿಟ್ಟು ಪಕ್ಕದ ಕಲ್ಲು ಕರಗಿಸಿದ್ರಂತ. ನೋಡಿ, ತೇ ನಮ ಕೌಶಲ. ಎಲ್ಲ ಹಾಡು ಮುಗಿಲಿಕ್ಕೆ ಬಂತು, ಕೊನೆ ನುಡಿಯಲ್ಲಿದ್ದಾರೆ, ಕೊನೆ ಸಾಲು ಕೈ ಮುಗಿದ್ರಂತ. ಬಿಡಿಸ್ಬಿಡೋ ಮರ ದಯಮಾಡಿ ನಾರದರು. ಆವಾಗ ಆ ಕಲ್ಲನ್ನು ಕರಗಿಸಿ ಕೈಯಲ್ಲಿ ವೀಣೆ ಬರೋ ಹಾಗೆ ಮಾಡಿದ್ರಂತ. ಹಾಡು ಮುಗೀತು, ಪಟ್ಟಾಭಿಷೇಕನೂ ಆಯ್ತು. ಸೈಡಿಗೆ ಅಲ್ಲೇ ಬೋಟ ತಿನ್ಲಿಕ್ಕೆ ಬಂದಿದ್ರಂತ. ಎಲ್ಲ ಮುಗಿದ್ಮೇಲೆ, ಮೆರವಣಿಗೆ ಮುಗಿದ್ಮೇಲೆ ಮಾಡಿರ್ತಾರೆ. ಪಾಪ ಮುಗ್ದದ್ ಬರ್ರಿ ಅಂತ ಬೇರೆ ಫೋನ್ ಮಾಡ್ತಾರೆ. ಇನ್ನೇನು ಒಲಿ ಹೊತ್ಸಂಗಿಲ್ಲ ಮನ್ಯಾಗ, ಮುಗ್ದದ ಫೇಡೆಗೆ ಬಂದ್ಬಿಡ್ರಿ, ಇಲ್ಲೇ ತಿಂದ ಹೋಗ್ಬಿಡ್ರಿ ಇರ್ತಂತ. ಒಂದ್ 2 ತಿಂದು ನೀರು ಕುಡಿದು ಬಿಡ್ರಿ ಅಂತಾರೆ ಮಂಗಳಕ್ಕೆ. ಹಂಗೆ ಅಲ್ಲಿ ಪಾಪ ನಾರದರು ಹೊರಟಿದ್ರು, ಹನುಮಂತ ನಿಂತಿದ್ದ. ಹನುಮಂತನ ಹತ್ರ ಹೋಗಿ ಹೇಳಿದ್ರಂತ ನಾರದರು, ಅಪ್ಪ ಮರ್ಯಾದೆ ಉಳಿಸಿದಿ, ನನ್ನ ಕೈಯಾಗ ವೀಣೆನೇ ಇಲ್ಲ ಅಂದ್ರೆ ಏನ್ ಮಾಡ್ಲಿ ಅಂದ್ರಂತ ಒಂದು ಮಾತು. ಅದಕ್ಕೆ ಹನುಮಂತ ದೇವ್ರು ಅಂದ್ರು, ನೋಡೋ ನಾರದ, ನನ್ನ ಸಂತತಿ ಎಲ್ಲಿ ನೋಡಿದ್ರು ಮಂಗ್ಯ ಅವತ್ತು ಅವಮಾನ ಮಾಡಿದೆಲ್ಲ, ಇನ್ನೊಂದ್ಸಲ ಮಾಡು, ಒಪ್ಕೋತೀನಿ. ಆದ್ರೆ ರಾಮ ಹಾಡು ಅಂದಾಗ ಹಾಡಲ್ಲ ಅಂತ ಹೇಳಿದೆಲ್ಲ, ಪ್ರಭು ರಾಮಚಂದ್ರ ದೇವರು ಹೇಳಿದಾಗ ಹಾಡಲ್ಲ ಅಂತ ಅಂದಿದ್ದಕ್ಕೆ ಇವತ್ತು ವೀಣೆ ಇಲ್ಲ ಅಂತ ಮಾಡೀನಿ. ಮುಂದಿನ ಸಲ ಏನಾರ ಇಲ್ಲ ಅಂದ್ರೆ ನಿಮ್ಮನ್ನ ಇಲ್ಲ ಅಂತ ಮಾಡ್ತೀನಿ, ಎಚ್ಚರಿರಲಿ ಅಂದಿದ್ದು. ಹೇಳಿರ್ಲಿಕ್ಕಿಲ್ಲ ಹನುಮಂತ. ಇಷ್ಟು ಹನುಮಂತನ ಚಿಂತನೆ. ಕೃಷ್ಣ ನೃತ್ಯ ಮಾಡುವಾಗ
ಶ್ರೀಕೃಷ್ಣ ನೃತ್ಯ ಮಾಡುವಾಗಲೂ ಹನುಮಂತ ಹಾಡಿದ ಅಂತ ಈ ಪ್ರಸಂಗ ಬಂತು. ಆಮೇಲೆ ಶ್ರೀಕೃಷ್ಣ ರಥ ಏರಿದಂತೆ, ಮಂಗಳ ಮಾಡಬೇಕಲ್ಲ ಅದಕ್ಕೆ, ರಥ ಏರಿದ, ರುಕ್ಮಿಣಿ ದೇವಸ್ಥಾನಕ್ಕೆ ಬಂದಿದ್ಲು, ಕೃಷ್ಣ ಅದನ್ನೆಲ್ಲ ಆಮೇಲೆ ವಿವರಿಸ್ತಾರೆ ನಿಮಗೆ, ಸುಮ್ಮನೆ ನಾನೊಂದು ಜಿಸ್ಟ್ ಕೊಟ್ಟಿರ್ತೇನೆ. ಶ್ರೀಕೃಷ್ಣ ರಥ ಏರಿದ, ರುಕ್ಮಿಣಿ ದೇವಸ್ಥಾನಕ್ಕೆ ಬಂದ. ರಥ ಏರಿದ ರಭಸ ಹೇಗಿತ್ತು ಅಂತಂದ್ರೆ, ಅವತ್ತು ಕೃಷ್ಣ ಗರುಡನಿಗೆ ಹೇಳಿದ್ನಂತೆ, ನಿನ್ ಸಿ ಕಡಿಮೆ ಅದ, ನನಗೆ ಇನ್ನೂ ಸಿ ಜಾಸ್ತಿ ಬೇಕು ಅಂದಿದ್ದು ನೋಡಿ. ಮತ್ತೆ ಅಲ್ಲಿ ಬರೋದು ವಾಯುವಾಹನ ಪ್ರಾಣದೇವರಿಗೆ ಹೇಳಿದ್ನಂತ, ನಾನು ಇನ್ನೂ ವೇಗವಾಗಿ ಹೋಗ್ಬೇಕು ಅಂದಿದ್ನಂತ. ಕೃಷ್ಣನ ರಥದ ಮೇಲೆ ವಾಯುದೇವರು ಇದ್ದಂತ, ರಭಸವಾಗಿ ಹೊರಡ್ತು ರಥ, ದರ 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 ಹೋಗ್ತಾ ಇತ್ತು. ಈಟಿ ಹಿಡ್ಕೊಂಡು 100 ಮಂದಿ ಜನ ಮಧ್ಯದಲ್ಲಿ ರುಕ್ಮಿಣಿ ನಿಂತಿದ್ಲಂತ. ಯಾಕಂದ್ರೆ ಯಾರಾದ್ರೂ ಕಸ್ಕೊಂಡು ಹೋಗ್ತಾರೆ ಎಂದಿದ್ನಂತ ಶಿಶುಪಾಲ. ದೇವಸ್ಥಾನಕ್ಕೆ ಅಂತ ರುಕ್ಮಿಣಿ ಬಂದಿದ್ದಾರೆ, ಈಟಿ ಹಿಡ್ಕೊಂಡು ಅವಕ್ಕಿನ್ನು ಕಾಯ್ತಾ ನಿಂತಿದ್ದಾರೆ. ಕೃಷ್ಣ ಬಂದ ರಥದ ವೇಗ ರುಕ್ಮಿಣಿನ ಎಳ್ಕೊಂಡು ಹೋದದ್ದೇ ಗೊತ್ತಾಗಿಲ್ಲಂತೆ. ಯಾರೋ ಒಪ್ಪನೆಚ್ಚರಿದ್ದ, ಯಾಕೋ ಬರವಲ್ಲಾಗ ಹೊರಗೆ ರುಕ್ಮಿಣಿ ಅಂತ ಹುಡುಕಿ ಹುಡುಕಿ ನೋಡಿದ್ರೆ ಕೃಷ್ಣ ರುಕ್ಮಿಣಿಯನ್ನ ಕರ್ಕೊಂಡು ಹೋಗ್ಬಿಟ್ಟಿತ್ತು. ಯಾರಿಗೆ ಹೋಗಿ ಹೇಳಬೇಕು? ಶಿಶುಪಾಲನಿಗೆ ಹೇಳಬೇಕಲ್ಲ. ಶಿಶುಪಾಲ ಬಾರೋ, ಹೊರಗೆ ಬಾರೋ ಅಂತ ಒದರುತ್ತಿದ್ದಾರೆ ಇವರೆಲ್ಲ. ಪುರೋಹಿತರು ಬೇರೆ 2 ಹಾರ ಹಿಡ್ಕೊಂಡು ನಿಂತಿದ್ರು. ಯಾಕೆ? ಮಣಿ, ಹಸಿ ಮಣಿ ಹಾಕಿ ರೆಡಿ ಆಗಿದೆ, ಇನ್ನು ಬರಬೇಕಷ್ಟೇ. ಏನ್ ಮಾಡ್ಲಿಕ್ಕತ್ತಿದ್ದು ಅಂದ್ರೆ ಒಳಗೆ ತಯಾರಾಗ್ಲಿತ್ತಿದ್ದು. ಅವರು ಮದ್ವೆ ಟೈಮ್ನಾಗ, ಮುಹೂರ್ತ ಟೈಮ್ನಾಗ ತಯಾರಾಗ್ತಿರ್ತಾರೆ ನೋಡ್ರಿ. ಯಾರು ರೆಡಿ ಆಗಿದ್ದು? ಇಬ್ಬರು. ಒಂದಲ್ಲಿ ಒಂದು ಪೂತನೇ ರೆಡಿ ಆಗಿದ್ದು, ಇಲ್ಲಿ ಶಿಶುಪಾಲರೇ. ಹಾಗಾಗಿ ಯಾರ್ಯಾರು ಮದ್ವೆ ಟೈಮ್ನಾಗ ರೆಡಿ ಆಗ್ತಾರೆ ಅವ್ರು ಯಾರು ಅಂತ ಅನ್ಬೇಕು ನಾವು? ಇಲ್ಲಿ ಹೇಳಂಗಿಲ್ಲ, ನೀವು ಅರ್ಥ ಮಾಡ್ಕೊಡ್ರಿ, ನಾನೇನು ರೆಡಿ ಆಗಿಲ್ಲ. ಆ ಶಿಶುಪಾಲ ಒಳಗೆ ಕುತ್ಕೊಂಡು ರೆಡಿ ಆಗ್ಲಿಕ್ಕೆ, ಮುಹೂರ್ತ ಆಗಿದೆ ಬಾರೋ ಹೊರಗೆ ಅಂತಿದ್ದಾರೆ. ಅಲ್ಲೆಲ್ಲ ಏನ್ ಗೊತ್ತಾ ಸ್ಪೆಷಲ್ ಏನಂದ್ರೆ, ಅಲ್ಲಿ ಚೆಂಡು ಹೂನೇ ಜಾಸ್ತಿ. ಆ ಕಡೆ ನಿಮಗೆ ಹೋದ ತಕ್ಷಣ ಮಲ್ಲಿಗೆ, ಸುಗಂಧವಾದ ಒಳ್ಳೆ ಪರಿಮಳಯುಕ್ತವಾದ ಮಲ್ಲಿಗೆ ಸಿಗಲ್ಲ. ಮತ್ತೆ ಅತ್ಲಾಗ ಹೋದ್ರೆ ಅಲ್ಲಿ ಹೋಗಿ ಕೇಳಬೇಡ್ರಿ ನೀವು. ಅಲ್ಲಿ ಸಿಗೋದು ಯಾವ್ದಂದ್ರೆ, ಸ್ಪೆಷಲ್ ಆಗಿ ಸಿಗೋದು ಅಂದ್ರೆ ಮಾಲೆ ಅಂತ ತಕ್ಷಣ ಚೆಂಡು ಹೂ ಕೊಡ್ತಾರೆ. ಹಂಗ ಪುರೋಹಿತರು ಕೇಳಿದ್ದಂತ ಒಳಗೆ ಕುತ್ಕೊಂಡು ಶಿಶುಪಾಲ, ಪುರೋಹಿತರೆ ಹಸಿ ಮಣೆ ಇಟ್ಟಿದ್ದೀರಾ? ಹಾ, ಎಲ್ಲ ರೆಡಿ ಆಗಿದ್ದು ಅಪ್ಪಣ್ಣ, ಹೊರಗೆ ಬಾ ಸಾಕು. ಮಾಲೆ ಎರಡು ಮಾಲೆ, ದೊಡ್ಡ ದೊಡ್ಡ ಮಾಲೆ ಮಾಡಿಸಿದೀವಿ, ಅದು ಚೆಂಡು ಹೂವಿಂದು, ಹೊರಗೆ ಬಾ ನೀ ಸಾಕು ಅಂತ ಕಾಯ್ತಿದ್ದೀವಿ ಅಂದಂತ. ರುಕ್ಮಿಣಿ ಅದನ್ನ ಹೇಳಬೇಕಾಗ್ಯದ ಬಾರೋ ಅಂದ್ರಂತೀವಿ ಎಲ್ಲ ಸೇರ್ಕೊಂಡು. ಹೊರಗೆ ಬಂದು ಕೂಡ್ಲೆ 2 ಮಾಲೆ ಕೊಟ್ರಂತ ಅವ್ನ ಕೈಯಲ್ಲಿ. ಯಾಕಂದ್ರೆ ಹುಡುಗನ ಕೈಯಾಗ ಪಟ್ಟು ಕೊಡೋದು 2 ಮಾಲೆ ಹಾಕೋ ಅಂದ್ರಂತ. 2 ಚೆಂಡು ಹೂವಿನ ಮಾಲೆ ಹಾಕೊಂಡ. ತೆಗಿಲ 1 ಮಾಲೆ ಅಂದಂತ. ಯಾಕೆ? ರುಕ್ಮಿಣಿಗೆ ಹಾಕಿ ಬೈ 1 get 1 ಫ್ರೀ, ಇನ್ನೇನ್ ತೆಗಿಬೇಡ ನೀನು ಅಂದ್ರಂತ. ಯಾಕಂದ್ರೆ ನಮ್ ಕಡೆ ಬಲಿ ಕೊಡುವಾಗ ಚೆಂಡು ಹೂ ಹಾಕ್ತಾರ, 2 ನಿನಗೆ. ಎಲ್ಲಿದ್ದಾಳೆ ರುಕ್ಮಿಣಿ, ಏನಾಗಿದೆ ಅಂತ ಕೇಳ್ತಾರ. ಅವಾಗ ಶಿಶುಪಾಲ, ಆವಾಗ ಪುರೋಹಿತರು ಗಂಗಾ ಸಿಂಧು ಸರಸ್ವತಿ ಚ ಯಮುನಾ. ಏನಾಯ್ತಾ ರುಕ್ಮಿಣಿ? ನಾ ಹೇಳ್ತೀವಿ ಅಂದ್ರಂತೆ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೋ ಶ್ರೀ ಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತ ನೇತ್ರಾವತಿತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜ ಭವಾಃ ಕುರುವಂತು ನೋ ಮಂಗಲಂ ಕುರ್ಯಾದ ಸದಾ ಮಂಗಲಂ. ಸುಮೂರ್ತೆ ಸಾವಧಾನ, ಸುಲಗ್ನ ಸಾವಧಾನ, ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಶ್ರೀಕೃಷ್ಣ ರುಕ್ಮಿಣಿಯನ್ನ ಕೈ ಹಿಡಿದು ಎಳೆದ್ನಲ್ಲ, ಅವಾಗ ವಿವಾಹ ಸಂಪನ್ನಗೊಳ್ತು. ರುಕ್ಮಿಣಿ, ಶ್ರೀಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಮಹೋತ್ಸವ ನಡೆಯಿತು. ಏನ್ ಹಾಗೆ ನಡೀತದೆ? ಕೈ ಹಿಡಿದು ಎಳೆಯೋದ್ರಿಂದ ಮದುವೆ ಆಗಿ ಹೋಗ್ತದ? ಹೌದು. ಯಾವಾಗ ಹೆಂಡತಿ ಕೈ ಹಿಡಿತಿ ಅವಾಗ ನಿನ್ ಮದುವೆಯಾಗ ಏನಂತ ಪಾಣಿಗ್ರಹಣ ಅಂತ ಕರೀತಾರೆ. ಲಾಸ್ಟ್ ಅದು ಮರ್ತಿರ್ತೀರಿ ನೀವು, ಬಹಳ ವರ್ಷ ಆಯ್ತಲ್ಲ, 80, 70, 60 ವರ್ಷ ಆಗಿರ್ತದೆ. ಮತ್ತೆ ಹಿಡಿಸೋ ತನಕನೂ ಮರಿತೀರಿ. ಯಾಕಂದ್ರೆ ಒಂದ್ಸಲ ಹಿಡಿದ ಒದ್ದಾಡಿರ್ತೀವಿ. ಕೃಷ್ಣ ಎಲ್ಲರೂ ಮರ್ತು ಬಿಟ್ಟಿರ್ತಾರೆ ಪಾಪ. ಮರೆಯೋದಲ್ಲ, ನೆನಪು ಮಾಡ್ಕೊಳ್ಳಲ್ಲ, ಹಿಂಗ್ ಹಿಡಿದೇನಲ್ಲ ಹಿಂಸೆ ಆಗ್ತದೆ. ಅದಕ್ಕೆ ಆ ಕೃಷ್ಣ ಮಾತ್ರ ಯಾವಾಗ ರುಕ್ಮಿಣಿಯ ಕೈ ಹಿಡಿದ, ಪುರೋಹಿತರಂದ್ರು ಪಾಣಿಗ್ರಹಣ. ಯಾವಾಗ ಪಾಣಿಗ್ರಹಣ ಆಗ್ತದೆ ಅವಾಗ ವಿವಾಹ ಸಂಪನ್ನಗೊಳ್ಳುತ್ತದೆ. ಶ್ರೀಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಮಹೋತ್ಸವ ಸಂಪನ್ನಗೊಳ್ತು. ಸರಿಯಾಗಿ 7 ಗಂಟೆ ಆತು ಒಂದು ದತ್ತಾಚಾರ. ಆದ್ರಿಂದ ಇವತ್ತಿನ ಈ ಜ್ಞಾನ ಕಾರ್ಯವನ್ನ
9ನೇ ಸ್ಕಂದ, 10ನೇ ಸ್ಕಂದ, 11ನೇ ಸ್ಕಂದ, 12ನೇ ಸ್ಕಂದ, ಸ್ಕಂದಗಳ ಮೇಲೆ ಸ್ಕಂದವನ್ನ ಕೇಳಿದ್ರು ಕೂಡ ಮಂಗಳದ ಮಹೋತ್ಸವಕ್ಕೆ ಮಂಗಳಾಚರಣೆಯನ್ನೇ ಮಾಡಬೇಕು, ಮಂಗಳದ ವಿಷಯವನ್ನೇ ನಿರೂಪಿಸ್ಬೇಕು. ಆದ್ರಿಂದ ನಿನ್ನೆವರೆಗೆ ಎಷ್ಟಾಗ್ತದೋ ಅಷ್ಟು ವಿಷಯಗಳು, ರಾಜರ ವಿಷಯ, ಅವತಾರದ ವಿಷಯ ಎಲ್ಲವೂ ಮುಗಿದು ಹೋಗಿತ್ತು. ಇವತ್ತೊಂದು ಮಂಗಳ ಮಾಡ್ರಿ ಅಂತಂದ್ರೆ, ಮಂಗಳ ಅಂದಾಗ ಅದು ರುಕ್ಮಿಣಿ ಕೃಷ್ಣರ ಮಹೋತ್ಸವದ ಲಗ್ನವೇ ಮಂಗಳ, ಅದು ಸಂಪ್ರದಾಯ ಅದು. ಆದ್ರಿಂದ ಮತ್ ಮುಂದೆ ಮಾಡೋರಿದ್ದಾರೆ ಇನ್ನು ನಿಮ್ಗೆ, ಆದ್ರೂ ಸದಾ ಕಾಲ ಮಂಗಳ ಆಗಲೇಬೇಕು. ಇವತ್ತಿನ ಈ ಜ್ಞಾನ ಕಾರ್ಯವನ್ನ ಪರಮ ಪೂಜ್ಯ ಗುರುಗಳು ಅಂತ ಹೇಳಿದ್ರೆ ವಿಶ್ವೇಶ ತೀರ್ಥರು ಸ್ಮರಣೆ ಮಾಡಲೇಬೇಕು ಅಂತ ಹೇಳಿದ್ದೇನೆ. ಒಂದ್ ದಿವಸನಾದ್ರೂ ಅದನ್ನು ಪ್ರತಿನಿತ್ಯ ಸ್ಮರಣೆ ತಂದುಕೊಡ್ಬೇಕು. ಮೊನ್ನೆ ಒಂದ್ಸಲ ಹೇಳಿದ್ದೆ, ನಿನ್ನೆನೂ ಹೇಳಿದ್ದೆ, ಇವತ್ತು ಒಂದು ವಿಷಯವನ್ನ ಸ್ಮರಣೆಗೆ ತಂದುಕೊಡ್ತೇನೆ. ದೇವತೆಗಳವರು ಅಂತ ಅನ್ಲಿಕ್ಕೆ ಕಾಶಿ ಇದೆಯಲ್ಲ, ಕಾಶಿ ವಿಶ್ವನಾಥನ ಸನ್ನಿಧಾನ, ಅದು ಕಾರಿಡಾರ್ ಅಂತ ಕರೀತಾರೆ. ಎಲ್ಲ ಮುಂದೆ ಕಾರಿಡಾರ್ ಮುಂದೆ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗು, ಮಧ್ಯದಲ್ಲಿ ಗಂಗೆ ಹರಿತಾರೆ. ಇದು ಈ ತರ ಎರಡೇ ದೇಶದಲ್ಲಿದೆ. ಇದು ನಾ ಹೇಳಿದ್ದಲ್ಲಿ, ಇದು ನಮ್ಮ ಗುರುಗಳೇ ಹೇಳೋದು. ನಾವು ಪ್ರತಿ ಬಾರಿ ಬದರಿ ಯಾತ್ರೆಗೆ ಹೋಗ್ತಾ ಇದ್ದೆ. ಪ್ರತಿ ಬಾರಿಯೂ ನಮ್ಮ ದೇವಸ್ಥಾನ, ಗುರುಗಳ ಒಂದು ದೇವಸ್ಥಾನ ಇದೆ, ಕೃಷ್ಣ ಮಠ ಇದೆ ಅಲ್ಲಿ ಅಸ್ಸಿ ಘಾಟಲ್ಲಿ. ಆ ಘಾಟಿಂದ ಹೇಳಿದ್ರೆ ಎದುರಿಗೆ ಗಂಗೆ, ಅಲ್ಲಿಂದ ಬೋಟ್ನಿಂದ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕು. ಇದು ಪ್ರತಿ ಬಾರಿಯೂ ನಡೀತಾ ಇತ್ತು. ಒಂದು ಬಾರಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಯಾವ ಊರಿಗೆ ಹೋಗ್ತೇವೋ ಅಲ್ಲಿ ವೈಶಿಷ್ಟ್ಯವನ್ನು ಹೇಳುತ್ತಿದ್ರು ಗುರುಗಳು. ಆ ಗಂಗೆಯ ಬೋಟ್ನಲ್ಲಿ ನಾವು ಹೋಗುವಾಗ ಗುರುಗಳು ಹೇಳ್ತಾ ಹೊರಟಿದ್ರು, ಇಡೀ ಪ್ರಪಂಚದಲ್ಲೇ ಈ ತರ ಇರುವ ಎರಡು ಒಂದು ವಿಶೇಷ ಅಂತಂದ್ರೆ, ಒಂದು ರೋಮ್ ಅಲ್ಲಿದೆ, ರೋಮ್ ದೇಶದಲ್ಲಿ ಬಿಟ್ಟರೆ ನಮ್ಮ ಇಂಡಿಯಾದಲ್ಲೇ ಇರೋದು, ಅದು ಗಂಗಾ ಘಾಟ್. ಈ ಘಾಟ್ ತರ ಇರೋದೆಲ್ಲ ಮಧ್ಯದಲ್ಲಿ ಗಂಗೆ ಹರಿಬೇಕು ನದಿ, ಪಕ್ಕದಲ್ಲಿ ಬಿಲ್ಡಿಂಗ್ಗಳು ಎಲ್ಲ ಈ ತರ ಇದೆ, ಬಹಳ ವೈಶಿಷ್ಟ್ಯ ಇದೆ ಇದು ಅಂತ ಹೀಗೆ ಹೇಳ್ತಾ ಹೋಗ್ತಿದ್ರು. ಬರುವಾಗ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಬರುವಾಗ ಎಲ್ಲಿಲ್ಲದ ಮಳೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಈಗಿನ ಕಾಲದ ಬೋಟ್ಗಳಿಗೆಲ್ಲ ಛತ್ತಿವೆ, ಅಂಥವು ಬಂದಾವೀಗ. ನಾವು ಹೋಗ್ತಿದ್ವಿ ಅವಾಗ ಛತ್ತಿದ್ವಿ, ಈಗೂ ಅಂತವ ಛತ್ತಿಲ್ಲ, ಬರೀ ಓಪನ್ ಇರ್ತದೆ, ಹತ್ಕೊಂಡು ಹೋಗ್ತಿರ್ಬೇಕಷ್ಟೆ. 40 ರಿಂದ 50 ಜನ ವಿದ್ಯಾರ್ಥಿಗಳು, ಒಂದು 7-8 ಮಂದಿ ವಿದ್ವಾಂಸರು ಆ ಬೋಟ್ನಲ್ಲಿ ಇದ್ದೇವೆ. ಸ್ವಾಮಿಗಳು ಮಧ್ಯದಲ್ಲಿ ಕೂತಿದ್ದಾರೆ. ಈ ಕತೆ ಹೇಳ್ಕೊತ ಹೋದ್ರು, ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ. ಮಧ್ಯದಲ್ಲಿ ಬಂದಿದ್ದೇವೆ, ರಭಸವಾಗಿ ಮಳೆ ಬಂತು. ಎಂಥ ಮಳೆ, ತಲೆಗೇನಿಲ್ಲೇ ಇಲ್ಲ, ಹಾಗೆ ಒದ್ದೆ ಆಗ್ತಾ ಇದ್ವಿ. ಶಕೆನೂ ಇರ್ತದೆ, ಮಳೆನೂ ಇರ್ತದೆ. ಅದು ಸಮಸ್ಯೆ ಅಲ್ಲ, ಮಳೆ ಬರ್ತಿದೆ ಬರ್ತಿದೆ ಬರ್ತಿದೆ. ಆ ಗಂಗೆ ಮೇಲ್ಗಡೆ ಕಾಣಲ್ಲ, ಒಂದೊಂದ್ಸಲ ಹರಿವು ಒಳಗ್ ಕಾಣಿಸ್ತದೆ, ರಭಸದ ಹರಿವು ಇರ್ತದೆ ಗಂಗೆ. ಯಾರು ಈಸಿದ್ರು ಅದ್ರ ಮುಂದೆ ತಡಿಲಿಕ್ಕೆ ಸಾಧ್ಯ ಇಲ್ಲ, ಹರ್ಕೊಂಡು ಹೋಗ್ಯವ್ ನಾವು ಬೇಕಾದ. ತಂಪು ನೀರಿರ್ತದೆ, ಕೋಲ್ಡ್, ಅಲ್ಲಿ ಈಸ್ಲಿಕ್ಕೂ ಆಗಲ್ಲ. 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಮಳೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ನಾವೇನ್ ಅನ್ಕೊಂಡಿದ್ದೀವಿ, ಬೋಟ್ ಹೋಗ್ತಿದೆ ಅನ್ಕೊಂಡಿದ್ದೀವಿ. ಗುರುಗಳು ನನ್ನನ್ನು ಕರೆದ್ರು, ಬಾಯಿಲಿ ಅಂತಂದ್ರು, ಏನು ಕಿರ್ಚಾಡ್ಬೇಡ, ಜೋರ್ ಶಬ್ದ ಆವಾಜದ ನಿಂದು, ನಾ ಏನ್ ಹೇಳ್ತೀನಿ ಅದನ್ನ ಫಸ್ಟ್ ಕೇಳು ಅಂದ್ರು. ಏನ್ ಸ್ವಾಮಿ ಅಂತಂದ್ರು. ಇಲ್ಲ, ಆ ಬೋಟ್ ಚಾಲನೆ ಮಾಡ್ತಿದ್ದಲ್ಲ ಚಾಲಕ, ಅಲ್ಲಿದ್ದವ ಹಿಂಗೆ ತಿರುಗಿಸ್ತಿರ್ತಾನೆ ಎಕ್ಸಿಲೇಟರ್. ಅವನಿಗೆ ಕೇಳು, ಯಾಕೆ ಬೋಟ್ ಮುಂದೆ ಹೋಗ್ತಾ ಇದೆಯೋ ಇಲ್ಲೋ ಅಂತ ಕೇಳ್ಕೊಂಬ. ನಾನು ಹೌದಾ ಸ್ವಾಮಿ, ಯಾಕಂತ ಕೇಳಿ ಬಾ ನೀ ಸುಮ್ಮನೆ ಅಂತಂದು. ನಾ ಹೋದೆ. ಏನಾಗ್ತದೆ, ಬೋಟಲ್ಲಿ ನಮ್ಮ ಕಲ್ಪನೆ ನಿಮಗೆ ಹೇಳಿರ್ತೇವೆ. ನಾವು ಬೋಟಲ್ಲಿ ಕೂತಿರ್ತೀವಿ, ನೀರು ಹೊಂಟಿರ್ತದೆ, ನಾವೇನ್ ಕೊಡಿ ಬೋಟಲ್ಲಿ ಹೋಗ್ತಿದೆ ಅಂತ ಕೂತಿರ್ತೀವಿ. ಈಗ ಟ್ರೈನಲ್ಲಿ ಕೂತು ಪಕ್ಕ ಟ್ರೈನ್ ಹೋದ್ರೆ ನಮ್ದ ಟ್ರೈನ್ ಹೋಗ್ತದೆ ಅಂತ ಕೂತಿರ್ತೀವಲ್ಲ, ಹಂಗೆ ಅನುಭವ ಇರ್ತದೆ. ನಾನೇನು ಅನ್ಕೊಂಡೆ, ಬೋಟ್ ಹೊಂಟದ್ ಹಿಂಗೆ ಕೇಳಿರ್ತಾರೆ ಸ್ವಾಮಿಗಳು, ನೀ ಕೇಳಿ ಬಾ ಅಂತಂದ್ರು. ನಾ ಹೋದೆ, ಆ ಬೋಟ್ ನಮಗೆ ಕಿವಿಯಲ್ಲಿ ಕೇಳಿದೆ ಹಿಂದಿಯಲ್ಲಿ. ಅವ್ರು ಹೇಳೇ ಕಳಿಸಿದ್ರು, ಯಾರಿಗೂ ಹೋದ್ರೆ, ಯಾಕಂದ್ರೆ ಕೆಲವರು ಈಸ್ ಬರದೇ ಇರೋ ಪರಿಸ್ಥಿತಿ. ನಾ ಹೋದೆ, ಕೇಳಿದೆ, ಏನಪ್ಪಣ್ಣ ಬೋಟ್ ಚೆನ್ನಾಗಿ ಹೋಗ್ತಾ ಇದೆಯಾ? 6 ರಿಂದ 7 ನಿಮಿಷ ಆಯ್ತು, ಒಂದು ಹೆಜ್ಜೆ ಮುಂದೆ ಕದಲಿಲ್ಲ ಬೋಟು. ಯಾಕೆಂದ್ರೆ ನದಿಯ ಒಳಹರಿವು ಜಾಸ್ತಿ ಆಗಿ ನಾನು ಏನಾದ್ರು ಎಕ್ಸಿಲೇಟರ್ ಕೊಟ್ಟು ಸೈಡ್ ತಗೊಂಡ್ರೆ ಉಳ್ಳಿ ಬಿದ್ದು ಬಿಡ್ತದೆ ಬೋಟು. ಇಲ್ಲೇ ನಿಂತೇವೆ 6-7 ನಿಮಿಷ ಆಯ್ತು ಅಂತಂದು. ಭಯ ಆಗಿಬಿಡುತ್ತೆ ನನಗೆ, ಏನು ಇದು. ಇಲ್ಲ, ನೀವು ಯಾರು ಹೇಳ್ಬೇಡ್ರಿ, ಸದ್ಯಕ್ಕೆ ಒಂದು 5 ನಿಮಿಷ ಹರಿವು ಕಡಿಮೆ ಆದ್ಮೇಲೆ ಸೈಡ್ ತಗೊಳ್ತೀನಿ ಅಂತಂದ. ಅದನ್ನೇ ಬಂದು ನಾ ಸ್ವಾಮಿಗಳಿಗೆ ಹೇಳಿದೆ, ನನಗೆ ಗೊತ್ತಿತ್ತು, ಅದಕ್ಕೆ ಕೇಳ್ತಿದ್ದೀನಿ ನಿನಗೆ ಅಂತಂದ್ರು. ಏನ್ ಮಾಡೋದು ಸ್ವಾಮಿ? ಏನು ಮಾಡಬೇಡ, ಯಾರಿಗೂ ಹೇಳಬೇಡ,
ಅಸ್ಯ ಶ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಅಂತ ಇಡೀ 60-70 ಜನ ವಿದ್ಯಾರ್ಥಿಗಳಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರಾರಂಭ ಮಾಡಿಸಿದರು. ಮಾಡಿ ಯಜ್ಞೋ ಯಜ್ಞಪತಿರಿ ಯಜ್ವಾ ಯಜ್ಞಾನ್ ಗೋ ಯಜ್ಞವಾಹ ಇಷ್ಟು ಹೇಳ್ತೇವಷ್ಟೇ. ಅಷ್ಟೊತ್ತಿಗೆ ಸಹಜವಾಗಿ ಆ ಗೋಟೆ ದಡಕ್ಕೆ ಬಂದಿತ್ತು. ಆಮೇಲೆ ಮತ್ತೆ ದಡದಿಂದ ನಡ್ಕೋತ ಅಷ್ಟೇ ಘಾಟಿಗೆ ಹೋದ್ವಿ. ಅಂದ್ರೆ ಹೇಳಿದೆ ಎಂಥ ಪ್ರಸಂಗ. ಈ ಪ್ರಸಂಗದಲ್ಲಿ ಕೆಲವರಿಗೆ ಈಸ್ಲಿಕ್ಕೆ ಬರ್ತದೆ, ಕೆಲವರಿಗೆ ಮನಸ್ಸು ಸೂಕ್ಷ್ಮ ಇರ್ತದೆ, ಭಯದಿಂದಲೇನೆ ಏನೇನೋ ಮಾಡ್ಕೊಂಡ್ಬಿಡ್ತಾರೆ ಜನ. ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ. ಅದನ್ನು ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಿ ವಿಷ್ಣು ಸಹಸ್ರನಾಮ ಹೇಳಿ ನಮ್ಮನ್ನೆಲ್ಲರನ್ನು ದಡ ಸೇರಿಸಿದ್ರು. ಅಂಥವರು ನಮ್ಮ ಗುರುಗಳು. ಎಷ್ಟು ಹೇಳಿದ್ರು ಕಡಿಮೆ. ಒಂದೊಂದು ಪ್ರವಚನದಲ್ಲಿ, ಪುರಾಣಗಳಲ್ಲಿ ಅಂತ್ಯದಲ್ಲಿ, ಪುರಾಣದ ಕೊನೆಯ ಸಮಯಕ್ಕೆ ಅವರ ಸ್ಮರಣೆ ಕಿಂಚಿತ್ ಮಾಡಿದ್ರಿಂದಲೂ ಕೂಡ ಅನುಗ್ರಹ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಗುರುಗಳು ಅಂದರೆ ಪರಮ ಪೂಜ್ಯ ವಿಶ್ವೇಶ ತೀರ್ಥರು, ಅವರ ಅಂತರ್ಗತನಾದ ತೊರವಿಗಲ್ಲಿ ರಾಯರು, ಅವರ ಅಂತರ್ಗತನಾದ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತನಾದ ಲಕ್ಷ್ಮೀ ಸಹಿತನಾದ ಶ್ರೀನಿವಾಸ, ತದಭಿನ್ನನಾದ ಭಾಗವತ ಪ್ರತಿಪಾದ್ಯನಾದ ಇವತ್ತು ಪರಮಾತ್ಮನ ರೂಪದ ಚಿಂತನೆ ಅಂತ ಹೇಳಿದ್ರೆ ಅದು ಶ್ರೀ ರುಕ್ಮಿಣಿ ಸಹಿತನಾದ ಶ್ರೀಕೃಷ್ಣ. ಅವನ ಪಾದಕಮಲಗಳಲ್ಲಿ ಇವತ್ತಿನ 4 ವಾಕ್ಕುಸುಮಗಳನ್ನು, ಮಂಗಳಾನುವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾವು ಹೇಳಿದ್ದೇವೆ ಅಂತ ಹೇಳಲಿಕ್ಕಾಗಲ್ಲ. ನಾವು ಪ್ರವಚನ ಮಾಡೀವಿ ಅಂತಂದ್ರೆ ಆಭಾಸ ಆಗ್ತದೆ. ನಾವೇನು ಹೇಳಲಿಕ್ಕೆ ಸಾಧ್ಯ? ಅಯ್ಯೋ, ಟೀಕಾರಾಯರಿದ್ದಾರಲ್ಲ, ಟೀಕಾರಾಯರು ಸುಧಾ ಗ್ರಂಥ ಬರೆದು, ಸಮಗ್ರ ಸುಧಾ ಗ್ರಂಥ ಬರೆದು ಆ ವ್ಯಾಲ್ಯೂಮ್ ನೋಡಿದ್ರೆ ಒಂದೊಂದು ಎತ್ತಲಿಕ್ಕೆ ಕಷ್ಟ. ನಾವು ಅಷ್ಟವ ವ್ಯಾಲ್ಯೂಮು. ಅಂಥದ್ದು ಗ್ರಂಥಗಳನ್ನು ರಚನೆ ಮಾಡಿ ಕೊನೆಗೊಂದು ಶ್ಲೋಕ ಬರೀತಾರೆ, ಅಹಂಕಾರ ಖಂಡನ ಶ್ಲೋಕ ಅಂತ. ಆ ಶ್ಲೋಕದಲ್ಲಿ ಏನಿದೆ ಗೊತ್ತಾ? ಅವ್ರು ಅಂತಾರೆ, ನನಗೆ ವ್ಯಾಕರಣ ಶಾಸ್ತ್ರ ಗೊತ್ತಿಲ್ಲ, ನನಗೆ ತರ್ಕಶಾಸ್ತ್ರ ಗೊತ್ತಿಲ್ಲ, 4 ಮಂದಿ ಸೇರಿಬಿಟ್ರೆ ಮಾತಾಡ್ಲಿಕ್ಕೆ ಬರೋಲ್ಲ, ನಾನೇನು ಬರಿತೀನಿ ಈ ಗ್ರಂಥ ಬರ್ಕೊಳ್ತಾರೆ. ಬರೆದವರು ಆ ಶ್ಲೋಕ ಕೇಳಿದ್ರೆ ನಿಮಗೆಲ್ಲ ಹೌದು ಅನಿಸ್ತದೆ. ನ ಶಬ್ದಾಬ್ದೋ ಗಾಢ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾಪಿ ವಯಂ. ನನಗೆ ಯಾವುದು ಗೊತ್ತಿಲ್ಲ, ಮತ್ ಬರ್ದಿರಲ್ಲ, ಪುಸ್ತಕ ಕಾಣಿಸ್ಲಿಕ್ಕತ್ತವ ಅಂದ್ರು ಯಾರೋ. ಅದಕ್ಕೆ ಅವ್ರಂದ್ರು, ನಾ ಬರ್ದಿಲ್ಲ, ಬರಿಶ್ಯಾರ ಅಂದ್ರು. ಯಾರು? ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಮಧ್ವಾಚಾರ್ಯರ ಗುರು ಕಾರುಣ್ಯದ ಸರಣಿ ಅನುಗ್ರಹ ಹರಿತು, ಅದ ಬರೆಸ್ತು, ನಾ ಬರ್ದಿಲ್ಲ ಅಂದ್ರು. ನೋಡಿದ, ಅಷ್ಟು ಬರೆದವ್ರೇ ನಾ ಬರ್ದಿಲ್ಲ ಅನ್ಲಿಕ್ಕತ್ತಾಗ 5 ದಿವಸ ನಾ ಪ್ರವಚನ ಮಾಡೀನಿ ಅಂದ್ರೆ ಎಂಥ ಆಭಾಸ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ನೀವು ಇಲ್ಲಿ ಹೇಳಿರಲ್ಲ, ನಾ ಹೇಳಿಲ್ಲ, ಮೈಕ್ ಹಿಡಿದು ಒದರೇನಿ, ಮಲ್ಕೊಂಡು ರೆವಿಸೀನಿ. ಮತ್ತೆ ಹೇಳ್ಯಾರಲ್ಲ, ಇಲ್ಲೂ ಇಷ್ಟ ಹೇಳಬೇಕು, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಅಂತ ಹೇಳಿದ್ರೆ ಮಧ್ವಾಚಾರ್ಯರ ಪೀಠದಲ್ಲಿ ಬಂದ ಪರಂ ಶ್ರೀಮತ್ ಪೂರ್ಣ ಪ್ರಮತಿಯ ಅನುಗ್ರಹ ಪಡೆದ ಪರಮ ಪೂಜ್ಯ ವಿಶ್ವೇಶ ತೀರ್ಥರೇ ಕೆಲವು ಮಾತುಗಳನ್ನು ನುಡಿಸಿದ್ದಾರೆ. ನಾವೇನ್ ನುಡಿದಿಲ್ಲ. ನುಡಿದದ್ದು ಸರಿಯಾಗಿತ್ತು ಅಂದ್ರೆ ಅದು ಅವರ ಅನುಗ್ರಹ, ತಪ್ಪಿದ್ರೆ ಅದೆಲ್ಲ ನಮ್ಮದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ವರ್ಷಗಳಿಂದ ಈ ಸ್ಥಳದಲ್ಲಿ ಜ್ಞಾನ ಕಾರ್ಯಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ವರ್ಷ ಸಮಗ್ರ 1 ವರ್ಷಗಳ ಕಾಲ ಜ್ಞಾನ ಕಾರ್ಯ, ಭಾಗವತದ ಜ್ಞಾನ ಕಾರ್ಯ ನಡೆಸಬೇಕು ಅಂತ ಸಂಕಲ್ಪ ಮಾಡಿ ನಡೆಸ್ತಾ ಇರುವ ಈ ಗುಡಿ ಕುಟುಂಬದವರು ಬಹಳ ಶ್ರದ್ಧೆ ಇದೆ ಇವರಿಗೆ. ನಾನು ಕಂಡ ಹಾಗೆ ಶ್ರದ್ಧೆಯೂ ಇದೆ, ಆಧ್ಯಾತ್ಮಿಕದಲ್ಲಿಯೂ ಇದ್ದಾರೆ. ಸ್ವತಃ ಶ್ರೀನಿವಾಸನೇ ಒಲಿದು ಬಂದ ಕುಟುಂಬ ಇದು. ಆದ್ದರಿಂದ ಶ್ರೀನಿವಾಸ ವರಾಹದೇವರು ಅವರಿಗೆ ಸದಾ ಕಾಲ ಇದೇ ಥರದ ಜ್ಞಾನ ಯಜ್ಞ ನಡೆಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಪೂಜ್ಯರಾದ ನಾವೇನು ಮಾಡ್ತೀವಿ, ಅವ್ರ ಅನುಗ್ರಹ ಅಷ್ಟೇ. ಗುಂಡಪ್ಪ ವಾಳ್ವೇಕರ್ ಅವರು ಮಾಡಿರುವ ಪುಣ್ಯದ ಧಾರೆ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಏನೋ ಒಂದಿಷ್ಟು ನಡೀತಿದೆ. ಅವರಿಗೂ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾದ ಶ್ರದ್ಧೆಯಿಂದ ನಮಸ್ಕಾರಗಳನ್ನು ತಿಳಿಸಿ ಈ ಜ್ಞಾನ ಕಾರ್ಯವನ್ನು ಮುಕ್ತಾಯಗೊಳಿಸ್ತಿದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ.